ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಖಾಲಿ ಜಾಗ ಭರ್ತಿ ಮಾಡಿ ಹೊಂದಿಸಿ ಬರೆದು ಲೆಕ್ಕ ಮಾಡಿ ಚಿತ್ರ ಬರೆದು ಭಾಗವ ಹೆಸರಿಸಿ ಎಲ್ಲ ಪ್ರಶ್ನೆಗೂ ಉತ್ತರಿಸಿ. ಪಾಸು ಫೇಲು ಗೆಲುವು ಸೋಲು ಜೀವನ ಎಲ್ಲಕ್ಕಿಂತ ಮಿಗಿಲು. ಅಂಕಗಳೆಂದರೆ ಮೇಲಿನ ತೊಗಟೆ ವಿದ್ಯೆ ಅದರ ಒಳಗಿನ ತಿರುಳು. ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಪರೀಕ್ಷಾವಾಣಿ. ಪ್ರಿಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ಸ್ವಾಮಿ HR. ನಾನು ಗಣಿತ ಶಿಕ್ಷಕನಾಗಿ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈ ದಿನ ನಾವು ಗಣಿತ ವಿಷಯದ 3ನೇ ಅಧ್ಯಾಯ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಈ ಒಂದು ಅಧ್ಯಾಯದ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಮಕ್ಕಳೇ, ಹಿಂದಿನ ತರಗತಿನಲ್ಲಿ ನೀವು 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಇದ್ರ ಬಗ್ಗೆ ಅಧ್ಯಯನ ಮಾಡಿದ್ರಿ. ಅಲ್ಲಿ ಒಂದೇ ಸಮೀಕರಣ ಇರ್ತಾ ಇತ್ತು, ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಆದರೆ ಇಲ್ಲಿ ಅದೇ ರೀತಿಯ 2 ಸಮೀಕರಣಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಈಗ ನಾವು ಚರ್ಚೆ ಮಾಡ್ತಕ್ಕಂಥ ಅಧ್ಯಾಯ 3 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ನಾವು ಅದನ್ನು ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್ ಅಂತ ಹೇಳ್ತೀವಿ. ಮೊದಲಿಗೆ ಈ ಒಂದು ಅಧ್ಯಾಯದಲ್ಲಿ ಏನೆಲ್ಲ ಮುಖ್ಯಾಂಶಗಳು ಬರುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಇಲ್ಲಿ ಮೊದಲನೇದಾಗಿ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಸಾಮಾನ್ಯ ರೂಪ ಏನು ಅಂತ ನೋಡೋಣ. ಮಕ್ಕಳೇ, ಇಲ್ಲಿ ಈಗಾಗಲೇ ನಿಮ್ಗೆ ತಿಳಿದಿರೋ ಹಾಗೆ 2 ಸಮೀಕರಣಗಳು ಬರುತ್ತೆ. ಮೊದಲನೇ ಸಮೀಕರಣ a1x + b1y + c1 = 0. ಎರಡನೇದು a2x + b2y + c2 = 0. ಈ ರೀತಿಯಾಗಿ ನಮಗೆ 2 ಸಮೀಕರಣಗಳನ್ನು ನಾವು ರೇಖಾತ್ಮಕ ಸಮೀಕರಣಗಳ ಜೋಡಿಯ ಸಾಮಾನ್ಯ ರೂಪ ಅಂತ ಹೇಳ್ತೀವಿ. ನಂತರ ಇಲ್ಲಿ ಬರ್ತಕ್ಕಂಥ a1 b1 c1 ಮತ್ತು a2 b2 c2 ಇವುಗಳ ಬೆಲೆಗಳು ಸಾಮಾನ್ಯವಾಗಿ ಯಾವುದೇ ವಾಸ್ತವ ಸಂಖ್ಯೆಗಳಾಗಿರುತ್ತೆ. ವಾಸ್ತವ ಸಂಖ್ಯೆಗಳು ಇಲ್ಲಿ ಈ ಬೆಲೆಗಳನ್ನು ಪ್ರತಿನಿಧಿಸುತ್ತೆ ಅಂತ ಅರ್ಥ. ಹಾಗೆಯೇ ಈ ಒಂದು ಘಟಕದ 2ನೇ ಅಂಶ ಏನು ಅಂತ ನೋಡ್ತಾ ಹೋಗೋಣ. 2ನೇ ಅಂಶದಲ್ಲಿ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಯಾವ ರೀತಿ ಪರಿಹಾರವನ್ನು ಕಂಡುಹಿಡಿಯಬೇಕು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ನಮಗೆ ಮುಖ್ಯವಾಗಿ ಪರಿಹಾರವನ್ನು ಕಂಡುಹಿಡಿಯೋದಕ್ಕೆ 4 ವಿಧಾನಗಳಿದೆ. ಅದರಲ್ಲಿ ಮೊದಲನೇ ವಿಧಾನ ನಕ್ಷಾ ವಿಧಾನ ಅಂತ ಹೇಳ್ತೀವಿ, ಗ್ರಾಫಿಕಲ್ ಮೆಥಡ್ ಅಂತ ಕರಿತೀವಿ. ನಂತರ ಬರ್ತಕ್ಕಂಥ ವಿಧಾನ ಆದೇಶ ವಿಧಾನ, ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಹೇಳ್ತೀವಿ. 3ನೇ ವಿಧಾನ ವರ್ಜಿಸುವ ವಿಧಾನ, ಎಲಿಮಿನೇಷನ್ ಮೆಥಡ್ ಅಂತ ಕರಿತೀವಿ. ಕೊನೆಯದಾಗಿ 4ನೇ ವಿಧಾನ ಓರೆಗುಣಾಕಾರ ವಿಧಾನ, ಕ್ರಾಸ್ ಪ್ರಾಡಕ್ಟ್ ಮೆಥಡ್ ಅಂತ ಹೇಳ್ತೀವಿ. ಇಲ್ಲಿ ನೀವು ಗಮನಿಸ್ಬೋದು, ಕೊನೆಯ 3 ಈ ವಿಧಾನಗಳನ್ನು ನಾವು ಬೀಜಗಣಿತೀಯ ವಿಧಾನ ಅಂತ ಕರಿತೀವಿ. ಮೊದಲನೇದು ನಕ್ಷಾ ವಿಧಾನ, ಕೊನೆಯ 3 ವಿಧಾನಗಳನ್ನು ನಾವು ಬೀಜಗಣಿತೀಯ ವಿಧಾನ ಅಂತ ಕರಿತೀವಿ. ಮಕ್ಕಳೇ, ಇಲ್ಲಿ ನಕ್ಷಾ ವಿಧಾನ ಅಂತಕ್ಕಂಥದ್ದು ಪರೀಕ್ಷಾ ದೃಷ್ಟಿನಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ. ಅಲ್ಲಿ ಸಾಮಾನ್ಯವಾಗಿ ನಾವು ಒಂದು ಪ್ರಶ್ನೆಯನ್ನು ಪರೀಕ್ಷೆಗೆ ನಿರೀಕ್ಷಿಸಬಹುದು. ಯಾವ ರೀತಿ ಈ ವಿಧಾನದಲ್ಲಿ ನಾವು ಸಮಸ್ಯೆಗಳನ್ನು ಬಿಡಿಸ್ಬೋದು ಅಂತಕ್ಕಂಥದ್ದನ್ನು ಸಹ ನಾವು ಈ ಒಂದು ಅಧ್ಯಾಯದಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟು ಮುಂದಿನ ಅಂಶ ಏನು ಅಂತ ನೋಡ್ತಾ ಹೋಗೋಣ. ಮುಂದಿನ ಅಂಶದಲ್ಲಿ ನಾವೊಂದು ಕೋಷ್ಟಕದ ಬಗ್ಗೆ ಚರ್ಚೆ ಮಾಡ್ತೀವಿ. ಈ ಕೋಷ್ಟಕ ಏನು ಹೇಳುತ್ತೆ ಅಂತಂದರೆ, ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅದರ ನಕ್ಷೆ ಹೇಗಿರುತ್ತೆ, ಅದಕ್ಕೆ ಪರಿಹಾರಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಇಲ್ಲಿ ಒಂದು ಕೋಷ್ಟಕವನ್ನು ನಾವು ತಿಳಿತಾ ಹೋಗೋಣ. ಕೋಷ್ಟಕವನ್ನು ಗಮನಿಸ್ಬೋದು. ನಮಗಿಲ್ಲಿ ಕೋಷ್ಟಕದಲ್ಲಿ ಒಟ್ಟು 3 ಅಂಶ ಇದೆ. ಆ 3 ಅಂಶಗಳು ಯಾವಪ್ಪ ಅಂತಂತಂದರೆ, ನೀವು ಮೊದಲನೇ ಅಂಶವನ್ನು ಗಮನಿಸಿ. ಮೊದಲನೇ ಅಂಶದಲ್ಲಿ ಮೊದಲನೇ ಕಂಬ ಸಾಲಲ್ಲಿ a1/a2 ≠ b1/b2 ಅಂತ ಇದೆ. ಅಂದರೆ ನಾವು ಕೊಟ್ಟಿರೋ ಸಮೀಕರಣದಲ್ಲಿ a1 a2 b1 b2 c1 c2 ಆ 3 ಬೆಲೆಗಳನ್ನು ಬರ್ಕೋತೀವಿ.
ಆ ಮೂರು ಬೆಲೆಗಳಿಂದ A1/A2, B1/B2, C1/C2 ಈ ಮೂರು ಅನುಪಾತಗಳ ಆಧಾರದ ಮೇಲೆ ಮೂರು ಅಂಶಗಳನ್ನು ನಾವು ನಿರೂಪಿಸ್ಬೋದು. ಅದರಲ್ಲಿ ಮೊದಲನೇ ಅಂಶ ಏನು ಹೇಳುತ್ತೆ ಅಂದರೆ, ಒಂದು ವೇಳೆ A1/A2 ಅಂತಕ್ಕಂಥ ಅನುಪಾತ B1/B2 ಅನುಪಾತಕ್ಕೆ ಸಮ ಇಲ್ಲ ಅಂತಂದರೆ ಅಲ್ಲಿ ಉಂಟಾಗ್ತಕ್ಕಂಥ ರೇಖೆಗಳು ಪರಸ್ಪರ ಛೇದಿಸುತ್ತೆ. ನೀವು ಗಮನಿಸ್ತಾ ಇರ್ಬೋದು, ಮೂರನೇ ಕಾಲಮಲ್ಲಿ ಪರಸ್ಪರ ಛೇದಿಸ್ತಕ್ಕಂಥ ರೇಖೆಗಳು ಯಾವ ರೀತಿ ಇದೆ ಅಂತಕ್ಕಂಥ ಚಿತ್ರವನ್ನು ಕೊಟ್ಟಿದ್ದೇವೆ. ಹಾಗೆ ಅದರ ಪಕ್ಕದಲ್ಲಿ ಒಂದು ವೇಳೆ ರೇಖೆಗಳು ಪರಸ್ಪರ ಛೇದಿಸ್ತಾ ಇದೆ ಅಂತಂದರೆ ಅಲ್ಲಿ ಸಾಮಾನ್ಯವಾಗಿ ಒಂದು ಸಾಮಾನ್ಯ ಬಿಂದುವನ್ನು ಕಾಣ್ತೇವೆ. ಆ ಒಂದು ಸಾಮಾನ್ಯ ಬಿಂದು ಉಂಟಾಗೋದ್ರಿಂದ ಕೇವಲ ಒಂದೇ ಒಂದು ಪರಿಹಾರ ಇರುತ್ತೆ ಆ ಒಂದು ಜೋಡಿಗೆ. ಆದ್ದರಿಂದ ಆ ಕೊಟ್ಟಿರ್ತಕ್ಕಂಥ ಜೋಡಿಯು ಅನನ್ಯ ಪರಿಹಾರವನ್ನು ಹೊಂದಿದೆ. ಅದಕ್ಕೆ ಅನನ್ಯ ಪರಿಹಾರ, ಕೇವಲ ಒಂದೇ ಒಂದು ಪರಿಹಾರ ಇದೆ ಅಂತ ಅರ್ಥ ಬರುತ್ತೆ. ಹಾಗಾಗಿ ಕೊಟ್ಟಿರುವ ಜೋಡಿಗೆ ಪರಿಹಾರ ಇದೆ ಅಂದರೆ ಅದು ಒಂದು ಸ್ಥಿರ ಜೋಡಿ ಅಂತ ಕರೆಸ್ಕೊಳ್ಳುತ್ತೆ. ಹಾಗಾಗಿ ಮೊದಲನೇ ಅಂಶದಲ್ಲಿ ಎರಡು ಅನುಪಾತಗಳು ಪರಸ್ಪರ ಸಮ ಇಲ್ಲ ಅಂತಂದರೆ ರೇಖೆಗಳು ಪರಸ್ಪರ ಛೇದಿಸುತ್ತೆ, ಕೇವಲ ಅನನ್ಯ ಪರಿಹಾರ ಮಾತ್ರ ಇರುತ್ತೆ. ಆ ಜೋಡಿಯನ್ನು ಸ್ಥಿರ ಜೋಡಿ ಅಂತ ಕರೆದಿದ್ದೀವಿ. ನಂತರ ಇದೇ ಕೋಷ್ಟಕದ ಎರಡನೇ ಅಂಶ ಏನು ಹೇಳ್ತಾ ಇದೆ ಅಂತಂದರೆ, A1/A2 ಅನುಪಾತ B1/B2 ಸಮ ಇದೆ. ಆದರೆ C1/C2 ಅನುಪಾತನ ನೋಡಿ, ಮೂರು ಅನುಪಾತಗಳು ಸಮ ಕಾಣಿಸ್ತಾ ಇದೆ. A1/A2 = B1/B2 = C1/C2 ಮೂರೂ ಅನುಪಾತಗಳು ಸಮ ಇದೆ ಅಂತಂದರೆ ಅದು ಪರಸ್ಪರ ಐಕ್ಯಗೊಳ್ಳುವ ರೇಖೆಗಳನ್ನು ಉಂಟು ಮಾಡುತ್ತೆ. ನಾವು ಗಮನಿಸ್ಬೋದು, ಚಿತ್ರದಲ್ಲಿ ರೇಖೆಗಳು ಒಂದ್ರ ಮೇಲೊಂದಿದೆ ಅಂದರೆ ಅರ್ಥ ಅಲ್ಲಿ ಸಾಮಾನ್ಯ ಬಿಂದುಗಳ ಸಂಖ್ಯೆ ಅಪರಿಮಿತ ಸಂಖ್ಯೆಯ ಬಿಂದುಗಳಿದಾವೆ. ಅಲ್ಲಿ ಅಪರಿಮಿತ ಸಂಖ್ಯೆಯ ಬಿಂದು ಇದೆ ಅಂತಂದರೆ ನಮಗೆ ಒಟ್ಟಾರೆ ಅಪರಿಮಿತ ಸಂಖ್ಯೆಯ ಪರಿಹಾರವನ್ನು ಆ ಜೋಡಿ ಹೊಂದಿದೆ ಅಂತ ಅರ್ಥ ಬರುತ್ತೆ. ಹಾಗಾಗಿ ಪರಿಹಾರ ಇದೆ ಅಂತಂದರೆ ಅಂತಹ ಜೋಡಿನ ಮತ್ತೆ ನಾವು ಸ್ಥಿರ ಜೋಡಿ ಅಂತಲೇ ಕರಿತೀವಿ. ಇದು ಎರಡನೇ ಅಂಶ. ಹಾಗೆ ಕೊನೆಯ ಅಂಶವನ್ನು ಗಮನಿಸ್ಬೋದು. ಕೊನೆಯ ಅಂಶದಲ್ಲಿ A1/A2 ಅನುಪಾತ B1/B2 ಸಮ ಇದೆ, ಆದರೆ C1/C2 ಅನುಪಾತಕ್ಕೆ ಸಮವಿಲ್ಲ. ಇಂಥ ಸಂದರ್ಭದಲ್ಲಿ ಬರ್ತಕ್ಕಂಥ ಎರಡು ರೇಖೆಗಳು ಪರಸ್ಪರ ಒಂದಕ್ಕೊಂದು ಸಮಾಂತರವಾಗಿರುತ್ತೆ, ಸಮಾಂತರ ರೇಖೆಗಳನ್ನು ಉಂಟು ಮಾಡುತ್ತೆ ಅಂತ ಅರ್ಥ ಬರುತ್ತೆ. ಹಾಗಾಗಿ ಚಿತ್ರವನ್ನು ಕಾಣ್ಬೋದು, ಎರಡು ರೇಖೆಗಳು ಪರಸ್ಪರ ಸಮಾಂತರವಾಗಿದೆ. ನೀವು ಚಿತ್ರದಲ್ಲಿ ಗಮನಿಸಿ, ಎರಡೂ ರೇಖೆಗಳು ಪರಸ್ಪರ ಸಮಾಂತರವಾಗಿದ್ದಾವೆ ಅಂತಂದರೆ ಅವು ಎಲ್ಲಾದರೂ ಒಂದು ಕಡೆ ಮೀಟ್ ಆಗಿರ್ತಕ್ಕಂಥ ಬಿಂದುವನ್ನು ನೀವು ಕಾಣ್ಬೋದಾ? ಖಂಡಿತ ಇಲ್ಲ. ಯಾಕೆ ಅಂದರೆ ಯಾವುದೇ ಸಾಮಾನ್ಯ ಬಿಂದು ಆ ಎರಡೂ ರೇಖೆಗಳಿಗೆ ಸಂಬಂಧಪಟ್ಟಂಗೆ ಇಲ್ಲೇ ಇರೋದ್ರಿಂದ ಈ ಒಂದು ಜೋಡಿಗೆ ಯಾವುದೇ ಪರಿಹಾರವನ್ನು ನಾವು ಹುಡುಕೋದಕ್ಕೆ ಸಾಧ್ಯ ಇಲ್ಲ. ಪರಿಹಾರವೇ ಇರೋದಿಲ್ಲ ಆ ಜೋಡಿಗೆ. ಯಾವಾಗ ಪರಿಹಾರ ಇಲ್ಲ ಅಂತ ಅನ್ಸ್ಕೊಳ್ಳುತ್ತೋ ಅಂತಹ ಜೋಡಿಯನ್ನು ಅಸ್ಥಿರ ಜೋಡಿ ಅಂತ ಕರಿತೀವಿ. ಮಕ್ಕಳೇ, ಈ ಮೂರೂ ಅಂಶಗಳು ಲೆಕ್ಕ ಬಿಡಿಸ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಅತ್ಯವಶ್ಯಕವಾಗಿರ್ತಕ್ಕಂಥವು. ನೀವು ಇಲ್ಲಿ ನೆನಪಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥದ್ದು ಯಾವುದು ಅಂತಂದರೆ ಆ ನಿಬಂಧನೆಗಳು. ಮೊದಲನೇ ನಿಬಂಧನೆ ಏನು ಹೇಳುತ್ತೆ? A1/A2 ಅನುಪಾತ B1/B2 ಅನುಪಾತಕ್ಕೆ ಸಮ ಇಲ್ಲ. ಅಂಥ ಸಂದರ್ಭದಲ್ಲಿ ರೇಖೆಗಳು ಛೇದಿಸುತ್ತೆ ಅಂತ ಹೇಳ್ತಾ ಇದೆ, ಅನನ್ಯ ಪರಿಹಾರ ಇದೆ ಅಂತ ಬರುತ್ತೆ. ಎರಡನೇ ಪಾಯಿಂಟಲ್ಲಿ, ಎರಡನೇ ಅಂಶದಲ್ಲಿ ಏನು ಹೇಳುತ್ತೆ? ಮೂರೂ ಅನುಪಾತಗಳು ಒಂದು ವೇಳೆ ಸಮ ಇತ್ತು ಅಂತಂದರೆ ಐಕ್ಯಗೊಳ್ಳುವ ರೇಖೆಗಳನ್ನು ಕಾಣ್ತೇವೆ, ಅಪರಿಮಿತ ಸಂಖ್ಯೆಯ ಪರಿಹಾರವನ್ನು ಉಂಟು ಮಾಡುತ್ತೆ ಆ ಜೋಡಿ ಅಂತ ಹೇಳ್ತಾ ಇದ್ದೀವಿ. ಹಾಗೆ ಕೊನೆಯ ಅಂಶ ಏನು ಹೇಳ್ತಾ ಇದೆ ಅಂದರೆ ಆ ಎರಡೂ ಅನುಪಾತಗಳು ಪರಸ್ಪರ ಸಮನಾಗಿದೆ. ಯಾವ್ದ್ಯಾವುದು? A1/A2 ಅಂತಕ್ಕಂಥದ್ದು B1/B2 ಸಮನಾಗಿದೆ, ಆದರೆ C1/C2ಗೆ ಸಮನಾಗಿಲ್ಲ. ಯಾವಾಗ ಅಂಥ ಒಂದು ಸಂದರ್ಭ ಬರುತ್ತೆ ಆಗ ಸಮಾಂತರ ಸರಳ ರೇಖೆಗಳು ಉಂಟಾಗ್ತವೆ, ಯಾವುದೇ ರೀತಿಯ ಪರಿಹಾರ ಅಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ರೀತಿಯಾಗಿ ಈ ಒಂದು ಅಂಶ ಲೆಕ್ಕ ಬಿಡಿಸುವಾಗ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈಗ ಈ ಒಂದು ಅಂಶದ ಮೇಲೆ ಲೆಕ್ಕಗಳನ್ನು ಯಾವ ರೀತಿ ಬಿಡಿಸ್ಬೋದು ಅಂತಕ್ಕಂಥದ್ದು ನೋಡ್ತಾ ಹೋಗೋಣ. ಮಕ್ಕಳು, ಇಲ್ಲಿ ಈ ಕೋಷ್ಟಕದ ಮೇಲೆ ಸಾಮಾನ್ಯವಾಗಿ 2 ಅಂಕದ ಪ್ರಶ್ನೆ ಅಥವಾ 1 ಅಂಕದ ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ಇದೆ. 2 ಅಂಕದ ಪ್ರಶ್ನೆ ಯಾವ ರೀತಿ ಬರುತ್ತೆ ಅಂತಕ್ಕಂಥದ್ದು ಒಂದು ಲೆಕ್ಕದ ಮುಖಾಂತರ ನೋಡ್ತಾ ಹೋಗೋಣ. ನಿಮ್ಮ ಮುಂದೆ ಒಂದು ಲೆಕ್ಕ ಇದೆ. ಆ ಲೆಕ್ಕದಲ್ಲಿ 5x - 4y + 8 = 0 ಒಂದು ಸಮೀಕರಣ ಕೊಟ್ಟಿದ್ದಾರೆ. ಇನ್ನೊಂದು 7x + 6y - 9 = 0 ಎರಡನೇ ಸಮೀಕರಣ ಇದೆ. ಈ ಎರಡು ಸರಳ ರೇಖೆಗಳ ನಕ್ಷಾರೂಪವನ್ನು ನೀವು ಕಂಡುಹಿಡಿಬೇಕು. ಅದ್ರ ಜೊತೆಗೆ ಅವು ಸ್ಥಿರವಾದ ಅಥವಾ ಅಸ್ಥಿರವಾದ ಜೋಡಿಯೇ ಅನ್ನೋದನ್ನು ನೀವು ತಿಳಿಸ್ಬೇಕು. ಇದು ಲೆಕ್ಕ. ಈಗಾಗಲೇ ನಿಮಗೆ ಗೊತ್ತಿದೆ,
ಕೊಟ್ಟಿರುವ ಸಮೀಕರಣ ಆದರ್ಶ ರೂಪದಲ್ಲಿದೆಯಾ ಚೆಕ್ ಮಾಡ್ತೀವಿ. ಚೆಕ್ ಮಾಡಿದಾಗ ಆದರ್ಶ ರೂಪದಲ್ಲಿದೆ. ಆದರ್ಶ ರೂಪ ಅಂದರೆ ಏನು? ಬಲಭಾಗ 0 ಆಗಿರಬೇಕು, ಎಲ್ಲ ಬೀಜ ಪದಗಳು ಎಡಭಾಗದಲ್ಲಿರಬೇಕು. ಆ ಥರ ಇದ್ದರೆ ಅದು ಆದರ್ಶ ರೂಪ ಅಂತ ಕರೆಸ್ಕೊಳ್ಳುತ್ತೆ. ಈಗ ಇಲ್ಲಿ ಈ ಲೆಕ್ಕದಲ್ಲಿ ನಾವು ನೋಡೋದಾದರೆ ಕೊಟ್ಟಿರುವ ಸಮೀಕರಣವನ್ನು ಆದರ್ಶ ರೂಪ ನಿಮ್ಮ ಮುಂದೆ ಕಾಣ್ತಾ ಇದೆ. ಅದ್ರ ಜೊತೆ ಹೋಲಿಕೆ ಮಾಡಿದಾಗ ನಿಮಗೆ A1 ಬೆಲೆ 5 ಅಂತ ಬರುತ್ತೆ, B1 ಬೆಲೆ -4 ಅಂತ ಬರುತ್ತೆ, C1 ಬೆಲೆ 8 ಅಂತ ಬರುತ್ತೆ. ಹಾಗೆಯೇ ಎರಡನೇ ಸಮೀಕರಣದಿಂದ A2 ಬೆಲೆ 7 ಬರುತ್ತೆ, B2 ಬೆಲೆ 6 ಬರುತ್ತೆ, C2 ಬೆಲೆ -9 ಅಂತ ಬರುತ್ತೆ. ಈಗ ಮೂರೂ ಬೆಲೆಗಳು ಪಡ್ಕೊಂಡಿದ್ದಾದಮೇಲೆ ನಾವು ಅನುಪಾತಗಳ ಬೆಲೆಯನ್ನು ಕಂಡುಹಿಡ್ಕೋತೀವಿ. ಯಾವ ಅನುಪಾತಗಳ ಬೆಲೆ? A1/A2 ಬೆಲೆ ಕಂಡುಹಿಡಿದಿದ್ದೀವಿ. ಫಸ್ಟು A1/A2 ನೋಡಿ 5/7 ಬಂದಿದೆ. ಹಾಗೆಯೇ B1/B2 ನೋಡಿ, ಅದು -4/6 ಅಂತ ಇದೆ. ಸುಲಭೀಕರಿಸ್ಬೋದು. ಸುಲಭೀಕರಿಸಿದ್ರೆ ಏನು ಬರುತ್ತೆ? -2/3 ಅಂತ ಬರುತ್ತೆ. ನಾನಿಲ್ಲಿ C1/C2 ಅನುಪಾತವನ್ನು ಕಂಡುಹಿಡಿಯೋದಕ್ಕೆ ಹೋಗ್ತಾ ಇಲ್ಲ. ಯಾಕೆ ಅಂದರೆ ನಮ್ಮ ಕೋಷ್ಟಕದ ಮೊದಲನೇ ಅಂಶ ಏನು ಹೇಳುತ್ತೆ? ಇಲ್ಲಿ ಫಸ್ಟು A1/A2 ಅನುಪಾತ B1/B2 ಅನುಪಾತಕ್ಕೆ ಸಮ ಇಲ್ಲ ಅಂತಂದರೆ ನೀವೊಂದು C1/C2 ಅನುಪಾತ ಕಂಡುಹಿಡಿಯೋ ಅವಶ್ಯಕತೆ ಬರೋದೇ ಇಲ್ಲ. ಯಾವಾಗ ಕಂಡುಹಿಡಿಬೇಕು? C1/C2 A1/A2 ಅನುಪಾತ B1/B2 ಅನುಪಾತಕ್ಕೆ ಸಮ ಇದೆ ಅಂತಂದಾಗ ಮಾತ್ರ C1/C2 ಅನುಪಾತವನ್ನು ಕಂಡುಹಿಡಿತೀವಿ. ಈಗ ನೀವೇ ಗಮನಿಸಿ, ಅಲ್ಲಿ A1/A2 ಅನುಪಾತ B1/B2 ಅನುಪಾತಕ್ಕೆ ಸಮ ಇದೆಯಾ? ಇಲ್ಲ. ಹಾಗಾದ್ರೆ ಏನು ಮಾಡಬೇಕು? C1/C2 ಕಂಡುಹಿಡಿತಕ್ಕಂಥ ಪ್ರಮೇಯನೇ ಬರೋದಿಲ್ಲ. ಸೊ ಇಲ್ಲಿ ನಾವು ನೋಡೋದಾದರೆ A1/A2 ಅನುಪಾತ B1/B2 ಅನುಪಾತಕ್ಕೆ ಸಮ ಇಲ್ಲ ಅಂತಂದರೆ ನಾವು ಅದಕ್ಕೆ ಕನ್ಕ್ಲೂಷನ್ ಏನು ಕೊಡ್ತೀವಿ? ತೀರ್ಮಾನ ಏನು ಬರ್ತೀವಿ? ಆ ತೀರ್ಮಾನದ ಪ್ರಕಾರ ಯಾವಾಗ ಈ ಎರಡು ಅನುಪಾತಗಳು ಸಮ ಇರೋದಿಲ್ವೋ ಅದು ನಮ್ಮ ಕೋಷ್ಟಕದ ಮೊದಲನೇ ಅಂಶದ ಪ್ರಕಾರ ಆ ಜೋಡಿಯು ಪರಸ್ಪರ ಒಂದಕ್ಕೊಂದು ಛೇದಿಸುತ್ತೆ ರೇಖೆಗಳು, ಆ ಜೋಡಿಯ ರೇಖೆಗಳು ಅಂತ ನಾವು ಈ ಒಂದು ತೀರ್ಮಾನಕ್ಕೆ ಬರ್ಬೋದು. ನಂತರ ಯಾವಾಗ ಪರಸ್ಪರ ಛೇದಿಸುತ್ತೆ ರೇಖೆಗಳು, ಒಂದು ಸಾಮಾನ್ಯ ಬಿಂದುವನ್ನು ಕಾಣ್ತೇವೆ. ಆ ಸಾಮಾನ್ಯ ಬಿಂದು ಪರಿಹಾರವನ್ನು ಕೊಡುತ್ತೆ. ಒಂದೇ ಒಂದು ಪರಿಹಾರ ಇದೆ ಅಂತ ತೀರ್ಮಾನ ಮಾಡ್ಬೋದು. ಆ ಒಂದು ಪರಿಹಾರ ಯಾವಾಗ ಉಂಟಾಗುತ್ತೋ ಅಂತಹ ಜೋಡಿಯನ್ನು ನಾವು ಸ್ಥಿರ ಜೋಡಿ ಅಂತ ಕರಿತೀವಿ. ಹೀಗೆ ಕೊಟ್ಟಿರ್ತಕ್ಕಂಥ ಸಮಸ್ಯೆಯನ್ನು ಹಂತ ಹಂತವಾಗಿ ಈ ರೀತಿ ಬಿಡಿಸ್ತಾ ಹೋಗ್ತೀವಿ. ಇದು ಪ್ರಶ್ನೆ ಪರೀಕ್ಷಾ ದೃಷ್ಟಿಯಿಂದ 2 ಅಂಕಕ್ಕೆ ನಿರೀಕ್ಷೆ ಮಾಡ್ಬೋದು. ಅವರು ಪರೀಕ್ಷೆಯಲ್ಲಿ 2 ಅಂಕ ಕೇಳ್ಬೋದು. ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸೋಣ. ಇದು ಒಂದು ವೇಳೆ ಇದೇ ಕೋಷ್ಟಕದ ಮೇಲೆ 1 ಅಂಕದ ಪ್ರಶ್ನೆ ಬಹು ಆಯ್ಕೆಗೆ ಬಂದರೆ ಯಾವ ರೀತಿ ಪ್ರಶ್ನೆಯನ್ನು ಕೇಳ್ಬೋದು ಅಂತ ನೋಡ್ತಾ ಹೋಗೋಣ. ಮಕ್ಕಳೇ, ಇಲ್ಲಿ ಪ್ರಶ್ನೆಯನ್ನು ಗಮನಿಸಿ. ಕೆನ ಯಾವ ಬೆಲೆಗೆ 2x + 3y = 5 ಮತ್ತು 4x + ky = 8 ರೇಖಾತ್ಮಕ ಸಮೀಕರಣಗಳ ಜೋಡಿಯು ಸಮಾಂತರವಾಗಿರುತ್ತದೆ ಅಂತ ಕೇಳಿದ್ದಾರೆ. ಇದಕ್ಕೆ 4 ಪರ್ಯಾಯಗಳನ್ನು ಕೊಟ್ಟಿದ್ದಾರೆ. ಪರ್ಯಾಯ 1 A 2, ಆಪ್ಷನ್ ಬಿ 3, ಆಪ್ಷನ್ ಸಿ 4, ಆಪ್ಷನ್ ಡಿ 6. ನಿಮ್ಮ ಮುಂದೆ 4 ಪರ್ಯಾಯಗಳಿದೆ. 4 ಪರ್ಯಾಯಗಳಲ್ಲಿ ಉತ್ತರ ಹೇಗೆ ಕಂಡುಹಿಡಿಯೋದು ಅಂತ ನೋಡ್ತಾ ಹೋಗೋಣ. ಮಕ್ಕಳೇ ಗಮನಿಸಿ, ಪ್ರಶ್ನೆಯಲ್ಲಿ ಜೋಡಿಯು ಸಮಾಂತರವಾಗಿದೆ ಅಂತ ಕೊಟ್ಟಿದ್ದಾರೆ. ಜೋಡಿಯು ಸಮಾಂತರವಾಗಿದೆ ಅಂದರೆ ಕೋಷ್ಟಕದಲ್ಲಿ ನಾವು 3ನೇ ಅಂಶವನ್ನು ನೋಡಿದ್ದೇವೆ. 3ನೇ ಅಂಶ ಕೋಷ್ಟಕದಲ್ಲಿ ಏನು ಹೇಳ್ತಾ ಇದೆ? 3 ಅನುಪಾತಗಳಲ್ಲಿ ಮೊದಲ 2 ಅನುಪಾತ ಸಮನಾಗಿರುತ್ತೆ, 3ನೇ ಅನುಪಾತ ಸಮನಾಗಿರೋದಿಲ್ಲ. ಆದ್ದರಿಂದ ಇದು ಕೋಷ್ಟಕದ 3ನೇ ಅಂಶ ಆಗಿದೆ. ಜೋಡಿಯು ಸಮಾಂತರವಾಗಿದೆ ಅಂದರೆ ನಾವು 3ನೇ ಅಂಶವನ್ನು ಅನ್ವಯಿಸಿ ಈ ಸಮಸ್ಯೆಯನ್ನು ಬಿಡಿಸ್ಬೋದು. ಯಾವ ರೀತಿ ಬಿಡಿಸ್ತಕ್ಕಂಥದ್ದು ಅಂತ ಹಂತ ಹಂತವಾಗಿ ನೋಡ್ತಾ ಹೋಗೋಣ. ಇಲ್ಲಿ ನಾವು ಲೆಕ್ಕವನ್ನು ನೋಡಿದ ತಕ್ಷಣ ಬೆಲೆಗಳನ್ನು ಬರ್ಕೋಬೋದು. ಬೆಲೆಗಳನ್ನು ಬರ್ಕೊಳ್ಳೋದಕ್ಕೆ ಮುಂಚೆ ಕೊಟ್ಟಿರೋ ಸಮೀಕರಣ ಆದರ್ಶ ರೂಪದಲ್ಲಿ ಇದೆಯಾ ನೋಡಿ. ಆದರ್ಶ ರೂಪದಲ್ಲಿ ಇಲ್ಲ ಅಂದರೆ ಸ್ಥಿರಾಂಕ ಬಲಗಡೆ ಇದೆ. ಅದನ್ನು ನಾವು ಎಡಭಾಗಕ್ಕೆ ತಗೊಂಡು ಬಂದು ಬೆಲೆಗಳನ್ನು ಬರ್ಕೋಬೇಕು. ಆ ರೀತಿ ಆದರ್ಶ ರೂಪಕ್ಕೆ ತಗೊಂಡ್ಬಂದು ಬೆಲೆಗಳನ್ನು ಬರ್ಕೊಂಡಾಗ A1 ಬೆಲೆ 2 ಬರುತ್ತೆ, B1 ಬೆಲೆ 3 ಬರುತ್ತೆ, C1 ಬೆಲೆ -5 ಬರುತ್ತೆ. ಹಾಗೆ A2 ಬೆಲೆ 4 ಬರುತ್ತೆ, B2 ಬೆಲೆ ಕೊಟ್ಟಿಲ್ಲ, K ಅಂತ ಇದೆ, C2 ಬೆಲೆ -8 ಅಂತ ಬರುತ್ತೆ. ಬೆಲೆಗಳನ್ನು ಬರ್ಕೊಂಡ್ವಿ. ಈಗ ಅವರು ಕೊಟ್ಟಿರೋ ನಿಬಂಧನೆ ಏನು ಕೊಟ್ಟಿದ್ದಾರೆ? ಅವರ ಹೇಳಿಕೆ ಪ್ರಕಾರ ಸಮಾಂತರವಾಗಿದೆ ಅಂತ ಹೇಳಿದ್ದಾರೆ. ಹಾಗಾದರೆ ನಮ್ಮ ನಿಬಂಧನೆ ಏನಾಗಬೇಕು? A1/A2 = B1/B2 ≠ C1/C2 ಅಂತ ಆಗುತ್ತೆ. ಈ ಮೊದಲ 2 ಸಮ, ಕೊನೆಯದು ಸಮವಿಲ್ಲ. ಸೊ ಈ ಒಂದು ನಿಬಂಧನೆಯನ್ನು ಬಳಸಿ ನಮಗೆ ಬಂದಿರತಕ್ಕಂಥ ಬೆಲೆಗಳನ್ನು ನಿಬಂಧನೆಗೆ ಹಾಕೋಣ. ಏನು ಬರುತ್ತೆ? A1 ಜಾಗದಲ್ಲಿ 2 ಹಾಕಿ,
E2 ಜಾಗದಲ್ಲಿ 4 ಹಾಕಿ, B1 ಜಾಗದಲ್ಲಿ 3, B2 ಜಾಗದಲ್ಲಿ K, C1 ಜಾಗದಲ್ಲಿ -5, C2 ಜಾಗದಲ್ಲಿ -8 ಹಾಕಿದ್ದೀವಿ. ಮಕ್ಕಳು ಇಲ್ಲಿ ಗಮನಿಸಿ, ನಾವು ಕೊಟ್ಟಿರೋ 4 ಆಪ್ಷನ್ಸ್ ಇದಾವಲ್ವಾ, ಅವನ್ನ ಕೆ ಜಾಗದಲ್ಲಿ ಹಾಕ್ತಾ ಹೋಗಿ. ಕೆ ಜಾಗದಲ್ಲಿ ಹಾಕ್ತಾ ಹೋದರೆ ಯಾವ ಸಂದರ್ಭದಲ್ಲಿ ಮೊದಲೆರಡು ಅನುಪಾತ ಸಮ ಬರುತ್ತೆ, ಮೂರನೇ ಅನುಪಾತಕ್ಕೆ ಸಮ ಇಲ್ಲ ಅಂತ ಯಾವಾಗ ಅನಿಸುತ್ತೋ ಆ ಸಂದರ್ಭದಲ್ಲಿ ಅದು ನಮಗೆ ಬೇಕಾಗಿರ್ತಕ್ಕಂಥ ಸರಿಯಾದ ಉತ್ತರ ಅಂತ ಬರುತ್ತೆ. ಮಕ್ಕಳು ಇಲ್ಲಿ ಮೊದಲನೇ ಅನುಪಾತ ಗಮನಿಸಿ, A1/A2 ಅನುಪಾತ ಏನಂತ ಇದೆ, 2/4 ಅಂತ ಇದೆ. ಸುಲಭೀಕರಿಸ್ಬೋದು ನೀವು ಅದನ್ನು. 2 ಮತ್ತು 4 2ರಿಂದ ಕ್ಯಾನ್ಸಲ್ ಮಾಡಿ, ಎಷ್ಟು ಬರುತ್ತೆ, 1/2 ಅಂತ ಬರುತ್ತಲ್ವಾ. 1/2 ಅಂತಕ್ಕಂಥ ಅನುಪಾತ ನಮಗೆ B1/B2ಗೂ ಅಷ್ಟೇ ಬರಬೇಕು, 1/2 ಅಂತ. ಚೆಕ್ ಮಾಡೋಣ. ಈಗ ಮೊದಲನೇ ಆಪ್ಷನ್ ಎ 2 ಕೊಟ್ಟಿದ್ದಾರಲ್ವಾ, ಕೆ ಜಾಗದಲ್ಲಿ 2 ಹಾಕಿ. ಮಧ್ಯದ ಅನುಪಾತದಲ್ಲಿ ಕೆ ಜಾಗದಲ್ಲಿ 2 ಹಾಕಿದ್ರೆ ಅನುಪಾತ ಏನು ಬರುತ್ತೆ ನಿಮಗೆ, 3/2 ಅಂತ ಬರುತ್ತಲ್ವಾ. ಸೊ ಮೊದಲನೇ ಅನುಪಾತ 1/2 ಇದೆ, ಎರಡನೇ ಅನುಪಾತ 3/2 ಇದೆ. 2 ಒಂದೇ ಆಯ್ತಾ, ಇಲ್ಲ, ಸಮ ಇಲ್ಲ. ಆದ್ದರಿಂದ ಆಪ್ಷನ್ ಎ ಸರಿ ಉತ್ತರ ಅಲ್ಲ. ನೆಕ್ಸ್ಟ್ ಆಪ್ಷನ್ ಬಿಗೆ ಹೋಗ್ತೀವಿ. ಆಪ್ಷನ್ ಬಿ ಕೆ ಜಾಗದಲ್ಲಿ 3 ಹಾಕಿ, 3/3 ಅಂತ ಬರುತ್ತೆ ಅಲ್ವಾ. 3/3 ಅಂತ ಬಂದರೆ ಕ್ಯಾನ್ಸಲ್ ಮಾಡಿ ಎಷ್ಟು ಬರುತ್ತೆ, 1 ಬರುತ್ತೆ. ಸೊ ಮೊದಲನೇ ಅನುಪಾತ 1/2 ಇದೆ, ಎರಡನೇ ಅನುಪಾತ 3/3 ಅಂದರೆ 1 ಬರುತ್ತೆ. ಸೊ ಹಾಗಾಗಿ ಅವೆರಡು ಸಮ ಇಲ್ಲದೆ ಇರೋದ್ರಿಂದ ಎರಡನೇ ಆಪ್ಷನ್ನು ಉತ್ತರ ಸರಿ ಇಲ್ಲ. ಮೂರನೇ ಆಪ್ಷನ್ಗೆ ಹೋಗ್ತೀವಿ. ಮೂರನೇ ಆಪ್ಷನಲ್ಲಿ ಆಪ್ಷನ್ ಸಿ 4 ಅಂತ ಇದೆ. ಕೆ ಜಾಗದಲ್ಲಿ 4 ಹಾಕಿ ಈಗ B1/B2 ಅನುಪಾತದ ಹತ್ರ. ಸೊ 3/4 ಸುಲಭೀಕರಿಸೋಕ್ಕಾಗೋದಿಲ್ಲ, 3/4 ಹಾಗೆ ಇಟ್ಕೋಬೇಕು. ಮೊದಲನೇ ಅನುಪಾತ 1/2 ಇದೆ, ಎರಡನೇ ಅನುಪಾತ 3/4 ಅಂತ ಇದೆ. 2 ಸಮ ಆಯ್ತಾ, ಇಲ್ಲ. ಹಾಗಾಗಿ ಮೂರನೇ ಆಪ್ಷನ್ ಅಲ್ಲ. ಅದಕ್ಕೆ ಕೊನೆ ಉಳ್ಕೊಂಡಿರೋದು ಯಾವುದು, ಆಪ್ಷನ್ ಡಿ. ಅದನ್ನು ಚೆಕ್ ಮಾಡೋಣ. ಈಗ ನಿಮ್ಗೆ ಚೆಕ್ ಮಾಡೋಕ್ಕೆ ಮುಂಚೆ ಯಾವ ರೀತಿ ಚೆಕ್ ಮಾಡ್ತಕ್ಕಂಥದ್ದು ಅಂತ ನೋಡ್ತಾ ಹೋದರೆ ಅಲ್ಲಿ 2/4 ಇದೆ, ಕೆ ಜಾಗದಲ್ಲಿ 6 ಹಾಕಿದ್ದೀವಿ, 3/6 ಆಯಿತು. ಈಗ 2/4 ಸುಲಭೀಕರಿಸಿದ್ರೆ 1/2 ಬರುತ್ತೆ. 3/6 ಸುಲಭೀಕರಿಸಿ 1/2 ಬರುತ್ತೆ. ಕೊನೆಯದು -5/-8 ಮೈನಸ್ ಕ್ಯಾನ್ಸಲ್ ಮಾಡಿ 5/8 ಬರುತ್ತೆ. ಈಗ ಕೊನೆಯ ಭಾಗದಲ್ಲಿ ಗಮನಿಸಿ, ಕೊನೆಯ ಅನುಪಾತದಲ್ಲಿ A1/A2 = B1/B2 ಇದೆಯಾ, ಇದೆ. C1/B2 C2ಗೆ ಸಮ ಇದೆಯಾ, ಇಲ್ಲ. ಹಾಗಾಗಿ ನಮ್ಮ ಮೇಲ್ಗಡೆ ಇರೋ ಅನುಪಾತವನ್ನು ತಾಳೆ ಹೊಂದತಕ್ಕಂಥ ಸೂಕ್ತವಾದ ಪರ್ಯಾಯ ಯಾವುದು ಅಂದರೆ ಆಪ್ಷನ್ ಡಿ 6 ಅಂತ. ಸೊ ಕೊಟ್ಟಿರೋ ಪ್ರಶ್ನೆಗೆ ಸೂಕ್ತ ಉತ್ತರ ಯಾವುದು, ಆಪ್ಷನ್ ಡಿ 6. ಇಲ್ಲಿ ಒಂದು ಲೆಕ್ಕ ಇದೆ. ಕೊಟ್ಟಿರುವ ಸಮೀಕರಣ x + y = 5 ಮತ್ತು 2x - y = 4. ಈ ಸಮೀಕರಣವನ್ನು ನಕ್ಷೆ ಕ್ರಮದಲ್ಲಿ ಬಿಡಿಸೋದು ಹೇಗೆ ಅಂತಕ್ಕಂಥದ್ದು ನೋಡ್ತಾ ಹೋಗೋಣ. ಮಕ್ಕಳೇ, ಒಂದು ವೇಳೆ ಈ ಪ್ರಶ್ನೆ ಏನಾದರೂ 4 ಮಾರ್ಕ್ಸಿಗೆ ಕೇಳಿದ್ರು ಅಂತ ಅನ್ಕೊಳ್ಳೋಣ. 4 ಮಾರ್ಕ್ಸಿಗೆ ಕೇಳಿದ್ರೆ ಅಂಕಗಳ ಹಂಚಿಕೆ ಯಾವ ರೀತಿ ಆಗಿರುತ್ತೆ ಅಂತಂದರೆ, 2 ಸಮೀಕರಣಕ್ಕೆ ನೀವು 2 ಕೋಷ್ಟಕಗಳನ್ನು ಬರೀಬೇಕು. 2 ಕೋಷ್ಟಕಗಳು ಕೊಟ್ಟಿರ್ತಕ್ಕಂಥ ಸಮೀಕರಣಕ್ಕೆ 2 ಕೋಷ್ಟಕಗಳಿಗೆ 2 ಅಂಕ ಇರುತ್ತೆ. 1ನೇ ಕೋಷ್ಟಕಕ್ಕೆ 1 ಅಂಕ, 2ನೇ ಕೋಷ್ಟಕಕ್ಕೆ 2ನೇ ಅಂಕ ಕೊಡ್ತಾರೆ, 2 ಅಂಕ ಆಯಿತು. ಇನ್ನು ಉಳಿದ ಅಂಕಗಳು ಯಾವುದು ಅಂದರೆ ಆ ಕೋಷ್ಟಕಕ್ಕೆ ಬಿಂದುಗಳನ್ನು ಗುರುತಿಸಿ ಗ್ರಾಫ್ ಹಾಳೆ ಮೇಲೆ ಒಂದು ನಕ್ಷೆನ ರಚಿಸಬೇಕು. ಈ ರೀತಿಯಾಗಿ 1 + 1 + 2 ಅಂತ 4 ಅಂಕದ ಪ್ರಶ್ನೆಯನ್ನು ವರ್ಗೀಕರಣ ಮಾಡ್ಬೋದು. ಈಗ ಈ ಲೆಕ್ಕದಲ್ಲಿ ಯಾವ ರೀತಿ ಬಿಡಿಸಬೇಕು ಈ ಲೆಕ್ಕವನ್ನು ಅಂತ ನೋಡ್ತಾ ಹೋಗೋಣ. ಮೊದಲನೇ ಸಮೀಕರಣವನ್ನು ಗಮನಿಸಿ. x + y = 5 ಅಂತ ಇದೆಯಲ್ವಾ, ಇದನ್ನು ಯಾವ ರೀತಿ ಬರ್ಕೋಬೋದು ಅಂತಂದರೆ ವೈಗೆ ಸಮ ಮಾಡ್ಕೋಬೇಕು ಈ ಸಮೀಕರಣವನ್ನು. ಏನಂತ ಇದೆ, x + y = 5 ಅಂತ ಇದ್ದರೆ y = 5 - x ಅಂತ ಬರ್ಕೋತೀವಿ. ಈ ಒಂದು ಸಮೀಕರಣಕ್ಕೆ ನಾವು ಕೋಷ್ಟಕವನ್ನು ರಚನೆ ಮಾಡೋಣ. ಹೇಗೆ ನೋಡ್ತಾ ಹೋಗಿ. ಇಲ್ಲಿ ಎಕ್ಸ್ಗೆ ಬೆಲೆಗಳು 0, 1, 2 ಅಂತ ಆಯ್ಕೆ ಮಾಡ್ಕೋತೀನಿ. ಮಕ್ಕಳೇ, ಇಲ್ಲಿ ಯಾವಾಗಲೂ 0, 1, 2 ಆಯ್ಕೆ ಮಾಡ್ಕೋಬೇಕು ಅಂತೇನಿಲ್ಲ. ತರಗತಿನಲ್ಲಿ ನಿಮ್ಮ ಶಿಕ್ಷಕರು ಬೇರೆ ಬೇರೆ ಬೆಲೆಗಳಿಗೆ ಆಯ್ಕೆ ಮಾಡ್ಕೊಂಡಿರ್ಬೋದು. ನಾನು ಇಲ್ಲಿ ಕೇವಲ 3 ಬೆಲೆಗಳನ್ನು ಮಾತ್ರ ಆಯ್ಕೆ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮೊದಲನೇ ಒಂದು ಅಂಶವನ್ನು ನೋಡಿದಾಗ ಎಕ್ಸ್ ಬೆಲೆ 0 ಅಂತ ಇದೆ. ಎಕ್ಸ್ ಜಾಗದಲ್ಲಿ 0 ಹಾಕಿ, 5 - 0 ನೋಡಿ, ಅಲ್ಲಿ ಸಮೀಕರಣ ನೋಡಿ, y = 5 - x ಅಂತ ಇದೆ. ಎಕ್ಸ್ ಜಾಗದಲ್ಲಿ 0 ಹಾಕಿದ್ವಿ, 5 - 0 ಅಂದರೆ ಎಷ್ಟು ಬಂತು, y ಬೆಲೆ 5 ಬಂತು. ಹಾಗೆ ಮೇಲೆ ಎಕ್ಸ್ ಜಾಗದಲ್ಲಿ 1 ಹಾಕಿ, 5 - 1 ಅಂದರೆ ಕೋಷ್ಟಕದಲ್ಲಿ 4 ಬಂತು y ಬೆಲೆ. ಹಾಗೆ ಎಕ್ಸ್ ಜಾಗದಲ್ಲಿ 2 ಹಾಕಿ, 2 ಹಾಕಿದ್ರೆ y ಬೆಲೆ ಎಷ್ಟು ಬಂತು, 3 ಬಂದಿದೆ. ಈ ರೀತಿಯಾಗಿ ಎಕ್ಸ್ಗೆ ಬೆಲೆಗಳನ್ನು ಕೊಡ್ತಾ ಹೋದರೆ ನಿಮಗೆ y ಬೆಲೆಗಳು ಬರ್ತಾ ಇರುತ್ತೆ. ಈ ರೀತಿಯಾಗಿ ನಾವು
ಕೋಷ್ಟಕವನ್ನು ರಚನೆ ಮಾಡ್ಬೋದು. ನಂತರ ಎರಡನೇ ಸಮೀಕರಣ ಏನಾಗಿದೆ ಅಂತ ನೋಡ್ತಾ ಹೋಗೋಣ. ಎರಡನೇ ಸಮೀಕರಣ 2x-y = 4 ಅಂತ ಇದೆ. ಮಕ್ಕಳು ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಸಹಗುಣಕ ಎಕ್ಸ್ಗೆ ಬಂದಿದೆ, ಜೊತೆಗೆ y ಸಹಗುಣಕ್ಕೆ ಮೈನಸ್ ಚಿಹ್ನೆ ಇದೆ. ಈ ರೀತಿ ಕೊಟ್ಟಾಗಲೂ ಸಹ ನಾವು ಸಮೀಕರಣವನ್ನು yಗೆ ಸಮ ಮಾಡ್ಕೋತೀವಿ. yಗೆ ಸಮ ಮಾಡ್ಕೊಂಡಾಗ ಏನು ಬರುತ್ತೆ? y = 2x-4 ಅಂತ ಬರುತ್ತೆ. ಇದಕ್ಕೂ ಹಾಗೇನೆ ಹಿಂದೆ ಯಾವ ರೀತಿ 3 ಬೆಲೆ ತಗೊಂಡಿದ್ವಿ, ಅದೇ ರೀತಿಯ 3 ಬೆಲೆಗಳನ್ನು ಈ ಕೋಷ್ಟಕಕ್ಕೂ ತಗೊಳ್ತಾ ಹೋಗೋಣ. ಹೇಗೆ ತಗೋಬೇಕು ಅಂತ ನೋಡ್ತಾ ಹೋಗಿ. ಅಲ್ಲಿ ಮೊದಲು x ಜಾಗದಲ್ಲಿ 0 ಹಾಕೋಣ. x ಜಾಗದಲ್ಲಿ 0 ಹಾಕಿದ್ರೆ ಆ x ಜಾಗದಲ್ಲಿ 0 ಹಾಕಿ ನೋಡಿ, ಅಲ್ಲಿ 2 × 0 ಅಂದರೆ ಅಲ್ಲಿ -4 ಅಂತ ಬರುತ್ತೆ y ಬೆಲೆ. ಹಾಗೆ x ಜಾಗದಲ್ಲಿ 1 ಹಾಕಿ, x ಜಾಗದಲ್ಲಿ 1 ಹಾಕಿದ್ರೆ ನಮಗೆ 2 - 4 ಅಂದರೆ ಕೋಷ್ಟಕದಲ್ಲಿ -2 ಬರುತ್ತೆ. ಹಾಗೆಯೇ x ಜಾಗದಲ್ಲಿ 2 ಕೊಡಿ. x ಜಾಗದಲ್ಲಿ ಯಾವಾಗ 2 ಕೊಡ್ತೀವಿ ನಾವು, ಅಲ್ಲಿ 2 2 4 ಬರುತ್ತೆ. 4ರಲ್ಲಿ 4ಅನ್ನು ಕಳೆದ್ರೆ y ಬೆಲೆ ನಮಗೆ 0 ಅಂತ ಬರುತ್ತೆ. ಹೀಗಾಗಿ yಗೆ 3 ಬೆಲೆಗಳನ್ನು ಪಡ್ಕೋತೀವಿ, xಗೆ 3 ಬೆಲೆ ಕೊಡೋದ್ರಿಂದ. ಈಗಾಗಲೇ ನಾವು 2 ಕೋಷ್ಟಕವನ್ನು ಹಾಕಿದ್ದೀವಿ, 2 ಮಾರ್ಕ್ಸ್ ಸಿಕ್ಕಿದೆ. ಇನ್ನು ಮುಂದಿನ ಹಂತ ಯಾವುದು? ನಕ್ಷೆ ಬಿಡಿಸ್ತಕ್ಕಂಥದ್ದು. ನೋಡ್ತಾ ಹೋಗೋಣ ಹೇಗೆ ನಕ್ಷೆ ಬಿಡಿಸೋದು ಅಂತಂದ್ಬಿಟ್ಟು. ಇಲ್ಲಿ ನಕ್ಷೆ ಹಾಕೋದಕ್ಕೆ ನಿಮ್ಮ ಶಾಲೆಯಲ್ಲಿ ಟೀಚರ್ಸ್ ಹೇಳ್ಕೊಟ್ಟಿರ್ತಾರೆ ಯಾವ ರೀತಿ ನಕ್ಷೆ ಹಾಕಬೇಕು ಅಂತಂದ್ಬಿಟ್ಟು. ಇಲ್ಲಿ ಗಮನಿಸಿ, ಫಸ್ಟ್ ನಾವು ಗ್ರಾಫ್ ಹಾಳೆ ಮೇಲೆ ಲೆಕ್ಕ ಬಿಡಿಸ್ಬೇಕಾದ್ರೆ ಎಕ್ಸ್ ಅಕ್ಷ ಮತ್ತು ವೈ ಅಕ್ಷಗಳನ್ನು ಕರೆಕ್ಟಾಗಿ ಹಾಕ್ಕೋತೀವಿ. ಅದು ಹಾಕಿದ್ದಾದಮೇಲೆ ನಾವು ಏನು 2 ಕೋಷ್ಟಕ ಹಾಕಿದ್ದೀವಲ್ವಾ, ಆ ಬಿಂದುಗಳನ್ನು ಮಾರ್ಕ್ ಮಾಡ್ತಾ ಹೋಗ್ತೀವಿ. ಜ್ಞಾಪಕ ಇಟ್ಕೊಳ್ಳಿ, 2 ಕೋಷ್ಟಕದ ಬಿಂದುಗಳನ್ನು ಒಟ್ಟಿಗೆ ಮಾರ್ಕ್ ಮಾಡಬೇಡಿ. ಫಸ್ಟು ಒಂದು ಟೇಬಲಲ್ಲಿರ್ತಕ್ಕಂಥ ಬಿಂದುಗಳನ್ನು ಮಾರ್ಕ್ ಮಾಡಿ ಗುರುತಿಸಿ, ಆ ಟೇಬಲಲ್ಲಿ ಗುರುತಿಸಿರ್ತಕ್ಕಂಥ ಬಿಂದುಗಳನ್ನು ಸೇರಿಸಿ ಒಂದು ರೇಖೆಯನ್ನು ಎಳೀರಿ. ನಂತರ 2ನೇ ಕೋಷ್ಟಕ ಬಿಂದುಗಳನ್ನು ಗುರುತಿಸೋದಕ್ಕೆ ಪ್ರಯತ್ನ ಪಡಿ. ಯಾಕೆಂದರೆ ನೀವು 2 ಕೋಷ್ಟಕದ ಬಿಂದುಗಳನ್ನು ಒಟ್ಟಿಗೆ ಗುರುತಿಸಿ ಆಮೇಲೆ ರೇಖೆ ಹಾಕೋದಕ್ಕೆ ಹೋದರೆ ಕನ್ಫ್ಯೂಸ್ ಮಾಡ್ಕೊಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಮೊದಲನೇ ಕೋಷ್ಟಕದ 3 ಬಿಂದುಗಳನ್ನು ಗುರುತಿಸಿ, 3 ಬಿಂದುಗಳನ್ನು ಸೇರಿಸಿ, ತದನಂತರದಲ್ಲಿ 2ನೇ ಕೋಷ್ಟಕದ ಬಿಂದುಗಳನ್ನು ಗುರುತಿಸೋದಕ್ಕೆ ಪ್ರಯತ್ನ ಪಡಿ. ಮಕ್ಕಳಲ್ಲಿ ಗಮನಿಸಿ, ಮೊದಲನೇ ಕೋಷ್ಟಕದಲ್ಲಿ ಬಿಂದುಗಳು, ಮೊದಲನೇ ಬಿಂದು ಯಾವುದು ಅಂದರೆ 0,5 ಅಂತ ಇದೆ. 0 ಎಕ್ಸ್ನ ಬೆಲೆ 0 ಅಂತ ಅಂದಾಗ ಎಕ್ಸ್ ಅಕ್ಷದ ಕಡೆ ನಾವು ಮೂವ್ ಆಗ್ತಾ ಇಲ್ಲ. ವೈ ಬೆಲೆ 5 ಅಂತ ಅಂದಾಗ ನಾವು ವೈ ಅಕ್ಷದ ಕಡೆ 5 ಮೂಲಮಾನಗಳನ್ನು ಹೋಗ್ತಾ ಇದ್ದೀವಿ. ಮೂಲಮಾನಗಳು ಅಂತ ಅಂದಾಗ ನಾವು ಮೇಲ್ಭಾಗದಲ್ಲಿ ಸ್ಕೇಲನ್ನು ಕಡ್ಡಾಯ ಬರೀಲೇಬೇಕು. ಸ್ಕೇಲ್ನ ಪ್ರಮಾಣ ಇದೆಯಲ್ವಾ, ಅದನ್ನು ಮೆನ್ಷನ್ ಮಾಡಲೇಬೇಕು. ಯಾಕೆ ಅಂದರೆ ನೀವು ಅದನ್ನು ಮೆನ್ಷನ್ ಮಾಡದೇ ಇದ್ದರೆ ಅರ್ಧ ಮಾರ್ಕ್ಸ್ ಕಟ್ ಮಾಡ್ತಕ್ಕಂಥ ಚಾನ್ಸ್ ಇರುತ್ತೆ. ಸೊ 2ನೇ ಬಿಂದು ನೋಡೋಣ. ಕೋಷ್ಟಕದಲ್ಲಿ 2ನೇ ಬಿಂದು ಏನಂತ ಇದೆ? 1,4 ಅಂತ ಇದೆ. ಎಕ್ಸ್ ಬೆಲೆ 1, ವೈ ಬೆಲೆ 4. ಗ್ರಾಫಿಗೆ ಬರೋಣ. ಎಕ್ಸ್ ಕಡೆ 1 ಸೆಂಟಿಮೀಟರ್ ಮೂವ್ ಆಗ್ತೀವಿ, ವೈ ಅಕ್ಷದ ಕಡೆ +4 ಅಂದರೆ ಮೇಲ್ಭಾಗಕ್ಕೆ 4 ಸೆಂಟಿಮೀಟರ್ನ ಮೂವ್ ಆಗ್ತಿದ್ದೀವಿ. ಹಾಗಾಗಿ 2ನೇ ಬಿಂದು ಸಿಗುತ್ತೆ ನಮಗೆ. 3ನೇ ಬಿಂದು 2,3 ಅಂತ ಇದೆ. ಎಕ್ಸ್ ಅಕ್ಷದ ಕಡೆ 2 ಪಾಯಿಂಟ್ ಹೋಗಿ, ವೈ ಅಕ್ಷದ ಕಡೆ ಮೇಲ್ಭಾಗಕ್ಕೆ 3 ಪಾಯಿಂಟ್ ಹೋಗಿ 3ನೇ ಬಿಂದು ಸಿಗುತ್ತೆ. ನೀವು ಗಮನಿಸ್ಬೋದು, ಆ 3 ಬಿಂದುಗಳು ಇದಾವಲ್ವಾ, ಆ 3 ಬಿಂದುಗಳು ಸರಳ ರೇಖಾಗತ ಆಗಿದೆ. ಆದ್ದರಿಂದ 3 ಬಿಂದುಗಳನ್ನು ಸೇರಿಸಿ ಆ ರೇಖೆಯನ್ನು ಮುಂದಕ್ಕೆ ವೃದ್ಧಿಸಿ. ಇದೇ ರೇಖೆನೇ ನಮಗೆ ಮೊದಲನೇ ಕೋಷ್ಟಕದ ರೇಖೆ ಇದು. 2ನೇ ಕೋಷ್ಟಕದಲ್ಲಿ ನಮಗೆ ಮೊದಲನೇ ಬಿಂದು 0,-4 ಅಂತ ಇದೆ. 0 ಅಂತಂದರೆ ಎಕ್ಸ್ ಅಕ್ಷದ ಕಡೆ ಹೋಗಬೇಡಿ. ವೈ ಬೆಲೆ -4, ವೈ ಅಕ್ಷ -4 ಎಲ್ಲಿದೆ? ಕೆಳಭಾಗಕ್ಕೆ ಬರಬೇಕು. ಹಾಗಾಗಿ ಮೊದಲನೇ ಬಿಂದು, ಕೋಷ್ಟಕದ ಮೊದಲನೇ ಬಿಂದು 0,-4 ಅಂತ ಬರುತ್ತೆ. 2ನೇ ಬಿಂದು ಗುರುತಿಸಿ 1,-2 ಅಂತ ಬರುತ್ತೆ. 3ನೇ ಬಿಂದು ಗುರುತಿಸಿ 2,0 ಅಂತ ಎಕ್ಸ್ ಅಕ್ಷದ ಮೇಲೇನೆ ಇದೆ. ಸೊ ಆ 3 ಬಿಂದುಗಳನ್ನು ಗುರುತಿಸಾಗ ಈ ರೇಖೆ ಕಾಣಿಸ್ತಾ ಇದೆಯಲ್ವಾ, ಇದು ಈ ರೇಖೆ ನಮ್ಮ ಕೋಷ್ಟಕದ 2ನೇ ರೇಖೆ ಆಗಿದೆ. 2ನೇ ಕೋಷ್ಟಕವನ್ನು ಬಳಸಿ ಈ ಒಂದು ಸರಳ ರೇಖೆಯನ್ನು ಪಡ್ಕೋಬೋದು. ಇದು ಅಷ್ಟೇ, ಆ 3 ಬಿಂದುಗಳನ್ನು ಸೇರಿಸಿ ವೃದ್ಧಿಸೋದ್ರಿಂದ 2ನೇ ರೇಖೆ ಸಿಗುತ್ತೆ. ನಾವು ಯಾವಾಗ 2 ರೇಖೆಗಳನ್ನು ವೃದ್ಧಿಸ್ತಾ ಇದ್ದೀವಲ್ವಾ, ಆಗ ಅವು ಕಾಮನ್ ಆಗಿ ಒಂದು ಬಿಂದುನಲ್ಲಿ ಸಂಧಿಸ್ತಾ ಇದೆ. ನೀವು ಕಾಣ್ಬೋದು ಈ ಬಿಂದುವಲ್ಲಿ, ಈ ಬಿಂದು 2 ರೇಖೆಗಳು ಸಂಧಿಸ್ತಕ್ಕಂಥ ಒಂದು ಸಾಮಾನ್ಯ ಬಿಂದು. ಸೊ ಅಲ್ಲಿಂದ ನೀವು ಎಕ್ಸ್ ಅಕ್ಷದ ಕಡೆ ಒಂದು ಲಂಬವನ್ನು ಹೇಳ್ಕೊಳ್ಳಿ, ವೈ ಅಕ್ಷದ ಕಡೆ ಒಂದು ಲಂಬವನ್ನು ಹೇಳ್ಕೊಡಿ. ಯಾವಾಗ ನೀವು ವೈ ಅಕ್ಷದ ಕಡೆ ಲಂಬ ಹೇಳ್ಕೊತೀರಿ, ಎಕ್ಸ್ ಅಕ್ಷದ ಕಡೆ ಲಂಬ ಹೇಳ್ಕೊತೀವಿ, ಆ 2 ಬೆಲೆಗಳು ಸಿಗುತ್ತೆ ನಮಗೆ. ಇಲ್ಲಿ ನೀವು ಕಾಣ್ಬೋದು, ಎಕ್ಸ್ ಅಕ್ಷದ ಕಡೆ ಲಂಬವನ್ನು ಹೇಳ್ಕೊಂಡ್ರೆ ಎಕ್ಸ್ನ ಬೆಲೆ 3 ಅಂತ ಬರ್ತಾ ಇದೆ. ವೈ ಅಕ್ಷದ ಕಡೆ ಲಂಬವನ್ನು ಹೇಳ್ಕೊಂಡಿದ್ದೀವಿ, ಅಲ್ಲಿ ವೈ ಬೆಲೆ 2 ಅಂತ ಬರ್ತಾ ಇದೆ. ಸೊ ಎಕ್ಸ್ ಬೆಲೆ 3, ವೈ ಬೆಲೆ 2 ಅಂತಕ್ಕಂಥದ್ದು ನಮ್ಮ ಈ ಒಂದು ಕೊಟ್ಟಿರುವ ರೇಖಾತ್ಮಕ ಸಮೀಕರಣದ ಜೋಡಿಗೆ ಪರಿಹಾರ ಆಗಿರುತ್ತೆ. ಸೊ ಇಲ್ಲಿ ನಾವು ಮೊದಲನೇ ವಿಧಾನವನ್ನು ನೋಡ್ತಾ ಹೋಗೋದಾದರೆ ಆದೇಶ ವಿಧಾನ ಅಂತ ಹೇಳ್ತೀವಿ. ಆದೇಶ ವಿಧಾನವನ್ನು ಗಮನಿಸಿ.
ಆದೇಶ ವಿಧಾನ ಅಂದರೆ ಕೊಟ್ಟಿರೋ 2 ಸಮೀಕರಣದಲ್ಲಿ ಒಂದು ಸಮೀಕರಣವನ್ನು ಇನ್ನೊಂದು ಸಮೀಕರಣದಲ್ಲಿ ಆದೇಶ ಮಾಡ್ತಾ ಇದ್ದೀವಿ ಅಂತ. ಒಂದು ಸಮೀಕರಣವನ್ನು ಇನ್ನೊಂದು ಸಮೀಕರಣದಲ್ಲಿ ಆದೇಶ ಮಾಡೋ ವಿಧಾನನೇ ಆದೇಶ ವಿಧಾನ ಅಂತ ಅನಿಸ್ಕೊಳ್ಳುತ್ತೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಸಮೀಕರಣಗಳು, ಆ ಸಮೀಕರಣಗಳಿಗೆ ಸಮೀಕರಣ 1 ಮತ್ತು ಸಮೀಕರಣ 2 ಅಂತ 2 ಹೆಸರನ್ನು ಕೊಡಿ. ಸಮೀಕರಣ 1, ಸಮೀಕರಣ 2 ಅಂತ. ಈ 2 ಸಮೀಕರಣಗಳನ್ನು ನಾವು ಹೆಸರಿಸಿದಾದ್ಮೇಲೆ 2ನೇ ಸಮೀಕರಣವನ್ನು ತಗೋತೀವಿ. 2ನೇ ಸಮೀಕರಣವನ್ನು ಯಾವುದಾದ್ರೂ ಒಂದು ಚರಾಕ್ಷರಕ್ಕೆ ಸಮ ಮಾಡ್ಕೊಳ್ಳೋಣ. ನಾನು ಈ ಒಂದು ಭಾಗದಲ್ಲಿ ಎಕ್ಸ್ಗೆ ಸಮ ಮಾಡ್ಕೊಂಡಿದ್ದೀನಿ. ಸಮೀಕರಣ 2 ಗಮನಿಸಿ. ಸಮೀಕರಣ 2ರಲ್ಲಿ ನಾನು ಎಕ್ಸ್ಗೆ ಸಮ ಮಾಡಿಕೊಂಡ್ರೆ ಸಮೀಕರಣ 3 ಸಿಗ್ತಾ ಇದೆ. ಎಕ್ಸ್ಗೆ ಸಮ ಮಾಡ್ಕೊಳ್ಳೋದು ಹೇಗೆ, ಆ ಮೇಲ್ಗಡೆ ಗಮನಿಸ್ಬೋದು -2 ಇದೆಯಲ್ವಾ, ಅದನ್ನು ನೀವು ಬಲಗಡೆ ಟ್ರಾನ್ಸ್ಪೋಸ್ ಮಾಡಿ ವರ್ಗಾಯಿಸಿ, ಅದು +y ಅಂತ ಬರುತ್ತೆ. +y ಯಾವಾಗ ಬರುತ್ತೆ, ಅದು 3ನೇ ಸಮೀಕರಣ. ಈಗ ನಮಗೆ ಸಮೀಕರಣ 2 ಸಮೀಕರಣ 3 ಇವೆರಡು ಒಂದೇನೆ. ಹಾಗಾಗಿ ನಾನು ಸಮೀಕರಣ 2 ತಗೊಳ್ಳೋದಿಲ್ಲ. ಈಗ ನಾನು ತಗೊಳ್ತಕ್ಕಂಥದ್ದು ಸಮೀಕರಣ 1 ತಗೋತೀನಿ, ಸಮೀಕರಣ 3 ತಗೋತೀನಿ. ಸಮೀಕರಣ 3ಅನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಏನಾಗುತ್ತೆ, ಆದೇಶ ಮಾಡಿದಾಗ ನೋಡಿ ಮುಂದೆ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಸಮೀಕರಣ 1 ಏನು ಹೇಳ್ತಾ ಇದೆ, ಅಲ್ಲಿ x + y = 10 ಅಂತ ಇತ್ತು ಅಲ್ವಾ. x ಜಾಗದಲ್ಲಿ 2 + y ಅಂತ ಹಾಕಿ. ಸೊ 2 + y + y = 10 ಅಂತ ಬಂತು. y + y ಅಂದರೆ ಏನಾಯ್ತಲ್ಲಿ, ಸರಿಯಾದ ಉತ್ತರ ಕೂಡಬೇಕು ಅವೆರಡನ್ನು. ಎಷ್ಟು ಬರುತ್ತೆ ಕೂಡಿದ್ರೆ y + y, 2y ಬರುತ್ತೆ. ಸೊ 2 + 2y = 10 ಅಂತ ಬಂತಾ. ನೆಕ್ಸ್ಟ್ ಮುಂದಕ್ಕೆ ಏನು ಮಾಡಬೇಕು ಅಂತಂದರೆ ಇಲ್ಲಿ 2y ಅಲ್ಲೇ ಉಳಿಸ್ಕೊಳ್ಳೋಣ. 2ಅನ್ನು ನಾವು ವರ್ಗಾಯಿಸೋಣ ಬಲಗಡಿಕೆ. ವರ್ಗಾಯಿಸಿದ್ರೆ +2 ಅನ್ನೋದು ಏನಾಗಬೇಕು, -2 ಆಗಬೇಕು. ಅಲ್ಲಿಗೆ 2y = 10 - 2 ಅಂತ ಬಂತು. 10ರಲ್ಲಿ 2 ಕಳೀರಿ, ಎಷ್ಟಾಯಿತು, 8 ಬಂತು. ಸೊ 2y = 8 ಅಂತ ಬಂತು. 2 ಮತ್ತೆ ಆ ಕಡೆ ಕಳಿಸಿ, ಅದೆಲ್ಲಿ ಹೋಗುತ್ತೆ, ಛೇದಕ್ಕೆ ಬರುತ್ತೆ. ಛೇದಕ್ಕೆ ಬಂದಾಗ 8/2 ಅಂದರೆ ಎಷ್ಟಾಯಿತು, 4 ಬರುತ್ತೆ. y ಬೆಲೆ 4 ಬಂತು. ಎಕ್ಸ್ನ ಬೆಲೆ ಪಡ್ಕೋಬೇಕಾದ್ರೆ ನಾವು ಸಮೀಕರಣ 3ಅನ್ನು ಗಮನಿಸೋಣ. 3ನೇ ಸಮೀಕರಣದಲ್ಲಿ ಆದೇಶ ಮಾಡಿದಾಗ ಏನು ಬರುತ್ತೆ, x = 2 + y ಅಂತ ಇತ್ತು ಸಮೀಕರಣ 3. ಅಲ್ಲಿ x = 2 + y ಅಂದರೆ ಮತ್ತೆ ಎಷ್ಟು ಹಾಕ್ಬೇಕು, ನಾವೀಗ 4 ಅಂತ ಹಾಕಿದ್ದೀನಿ. ಇಲ್ಲಿ 4ಅನ್ನು ಹಾಕಿದಾಗ 2 + 4 ಅವೆರಡನ್ನು ಕೂಡಿದ್ರೆ ಎಷ್ಟು ಬರುತ್ತೆ, x ಬೆಲೆ 6 ಅಂತ ಬಂತು. ಸೊ ನಮಗೆ 2 ಬೆಲೆ ಸಿಕ್ತು, x ಬೆಲೆ 6, y ಬೆಲೆ 4. ವರ್ಜಿಸುವ ವಿಧಾನದಲ್ಲಿ ಇಲ್ಲೊಂದು ಲೆಕ್ಕ ಕೊಟ್ಟಿದ್ದಾರೆ. ಈ ಲೆಕ್ಕದಲ್ಲಿ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಬಿಡಿಸಿ. ಸಮೀಕರಣ ಹೀಗಿದೆ, x + y = 5, 2x - 3y = 5 ಅಂತ ಇದೆ. ಮಕ್ಕಳು ಇಲ್ಲಿ ಗಮನಿಸಿ, ಆ 2 ಸಮೀಕರಣಗಳು ನಾವು ವರ್ಜಿಸ್ತಕ್ಕಂಥ ವಿಧಾನದಲ್ಲಿ ಲೆಕ್ಕ ಮಾಡ್ತಾ ಹೋಗ್ತಾ ಇದ್ದೀವಿ. ವರ್ಜಿಸೋದು ಅಂದ್ರೆ ಅರ್ಥ ಏನು, ಒಂದು ಚರಾಕ್ಷರವನ್ನು ಹೋಗಲಾಡಿಸೋದು ಅಂತ. ಹೋಗಲಾಡಿಸ್ಬೇಕಾದ್ರೆ ಆ ಕೊಟ್ಟಿರುವ ಚರಾಕ್ಷರಗಳ ಸಹಗುಣಕಗಳ ಸಹಾಯವನ್ನು ತಗೋತೀವಿ. ಲೆಕ್ಕದಲ್ಲಿ ಗಮನಿಸಿ, ಯಾವುದಾದ್ರೂ ಚರಾಕ್ಷರಕ್ಕೆ ಸಹಗುಣಕ ಸಮ ಇದೆಯಾ, ಇಲ್ಲ. ನಾವು ಆ ಸಹಗುಣಕಗಳನ್ನು ಸಮ ಮಾಡ್ಕೋಬೇಕು. ಯಾವ ರೀತಿಯ ಸಮ ಮಾಡ್ಕೋಬೇಕು, ಆ ಕೊಟ್ಟಿರೋ ಸಮೀಕರಣಗಳನ್ನು ಸೂಕ್ತವಾದ ಒಂದು ಸ್ಥಿರಾಂಕದಿಂದ ಗುಣಿಸಿ ಸಹಗುಣಕಗಳನ್ನು ಸಮ ಮಾಡ್ಕೋಬಹುದು. ಶಾಲೆಯಲ್ಲಿ ಸಾಮಾನ್ಯವಾಗಿ ನಿಮ್ಮ ಶಿಕ್ಷಕರು ಹೇಳ್ಕೊಟ್ಟಿರ್ತಾರೆ ಈ ಲೆಕ್ಕವನ್ನು, ಅದೇ ರೀತಿ ಮಾಡ್ತಾ ಹೋಗೋಣ. ಇಲ್ಲಿ ಏನು ಲೆಕ್ಕದಲ್ಲಿ 2 ಸಮೀಕರಣ ಕೊಟ್ಟಿದ್ದಾರಲ್ವಾ, ಆ 2 ಸಮೀಕರಣಗಳಿಗೆ ವರ್ಜಿಸುವ ವಿಧಾನಕ್ಕೆ ಹೋಗೋದಕ್ಕೆ ಮುಂಚೆ ಅವಕ್ಕೆ ಹೆಸರುಗಳನ್ನು ಕೊಡ್ತಾ ಹೋಗೋಣ. ಮೊದಲನೇ ಸಮೀಕರಣ ಸಮೀಕರಣ 1 ಆಗಿರಲಿ, 2ನೇ ಸಮೀಕರಣ ಸಮೀಕರಣ 2 ಆಗಿರಲಿ. ಹೆಸರುಗಳನ್ನು ಕೊಟ್ವಿ. ಈಗ ಚರಾಕ್ಷರಗಳ ಸಹಗುಣಕ ನೋಡಿ, ಒಂದೇ ಇದೆಯಾ, ಇಲ್ಲ. ಇಲ್ಲಿ ಮೊದಲನೇದರಲ್ಲಿ x ಗೆ ಸಹಗುಣಕ 1 ಇದೆ, ಅಲ್ಲಿ x ಗೆ ಸಹಗುಣಕ 2 ಇದೆ. ಇಲ್ಲಿ y ಸಹಗುಣಕ 1 ಇದೆ ಮೊದಲನೇದರಲ್ಲಿ, ಅಲ್ಲಿ y ಗೆ ಸಹಗುಣಕ 3 ಇದೆ. ಹಾಗಾಗಿ ಯಾವುದಾದ್ರೂ ಒಂದು ಚರಾಕ್ಷರದ ಸಹಗುಣಕವನ್ನು ಸಮ ಮಾಡ್ಕೊಳ್ಳೋಣ. ಯಾವ್ದನ್ನ ಬೇಕಾದ್ರೂ ಸಮ ಮಾಡ್ಕೋಬೋದು ನೀವು. ಎಕ್ಸ್ಗಾದ್ರೂ ಸಮ ಮಾಡ್ಕೊಳ್ಳಿ, ವೈಗಾದ್ರೂ ಸಮ ಮಾಡ್ಕೊಳ್ಳಿ. ನಾನು ಈ ಲೆಕ್ಕದಲ್ಲಿ ವೈಗೆ ಸಮ ಮಾಡ್ಕೋತೀನಿ. ವೈ ಸಮ ಆಗಬೇಕು ಅಂದರೆ 2ನೇ ಸಮೀಕರಣದಲ್ಲಿ 3 ಇದೆ, ಆದರೆ ಮೊದಲನೇ ಸಮೀಕರಣದಲ್ಲಿ 3 ಇಲ್ಲ, ವೈ ಸಹಗುಣಕ. ಹಾಗಾದರೆ ಸಮೀಕರಣ 1ಅನ್ನು ನಾನು 3ರಿಂದ ಗುಣಿಸ್ತೀನಿ. ಸಮೀಕರಣ 1ಅನ್ನು 3ರಿಂದ ಗುಣಿಸಿದ್ರೆ ಏನು ಬರುತ್ತೆ ಅಂದರೆ 3x + 3y = 15 ಅಂತ ಬಂತು. ಈ ರೀತಿ ಗುಣಿಸೋದ್ರಿಂದ ನಾವು ಅದನ್ನು ಸಮೀಕರಣ 3 ಅಂತ ಹೆಸರು ಕೊಡ್ತೀವಿ. ಈಗ ನಾವು ಸಮೀಕರಣ 1 ಅಂತ ತಗೊಳ್ಳೋದಿಲ್ಲ, ಸಮೀಕರಣ 2, ಸಮೀಕರಣ 3 ಇವೆರಡನ್ನು ಪರಸ್ಪರ ಬಿಡಿಸೋದ್ರಿಂದ x ಮತ್ತು y ಬೆಲೆಗಳನ್ನು ಪಡ್ಕೋಬಹುದು. ಇಲ್ಲಿ ಗಮನಿಸಿ, yಗೆ ಸಹಗುಣಕ 2ನೇ ಸಮೀಕರಣದಲ್ಲಿ -3 ಇದೆ, 3ನೇ ಸಮೀಕರಣದಲ್ಲಿ +3 ಇದೆ. ಒಂದು ಕಡೆ ಮೈನಸ್ಸು ಒಂದು ಕಡೆ ಪ್ಲಸ್ ಇದ್ದು ಸಂಖ್ಯೆ ಒಂದೇ ಇದ್ದರೆ ನಾವು ಆ 2 ಸಂಖ್ಯೆಗಳ ಸಮೀಕರಣಗಳನ್ನು ಕೂಡಿಸ್ಬೇಕು, ಮೊತ್ತವನ್ನು ಕಂಡುಹಿಡಿಯಬೇಕು. ಮೊತ್ತ ಮಾಡೋಣ. ಸಮೀಕರಣ 2ಅನ್ನು ಸಮೀಕರಣ 3ರ ಜೊತೆ ಕೂಡಿಸೋಣ, ಮೊತ್ತ ಮಾಡೋಣ.
ಮೊತ್ತ ಮಾಡಿದಾಗ ಏನು ಬರುತ್ತೆ? 3x ಪ್ಲಸ್ 3y ಈಕ್ವಲ್ಸ್ ಟು 15, 2x ಮೈನಸ್ 3y ಈಕ್ವಲ್ಸ್ ಟು 5 ಅಂತ ಬರುತ್ತೆ. ಮಕ್ಕಳಲ್ಲಿ ಗಮನಿಸಿ, ಎಕ್ಸ್ನ ಸಹಗುಣಕ ಬೇರೆ ಬೇರೆ ಇದೆ, ಚಿಹ್ನೆ ಒಂದೇ ಇದೆ. ವೈ ಸಹಗುಣಕ ಸಮನಾಗಿದೆ, ಚಿಹ್ನೆ ಬೇರೆ ಬೇರೆ ಇದೆ. ಹಾಗಾಗಿ ನಾವು ಮೊತ್ತ ಮಾಡಬೇಕಾದ್ರೆ ಚಿಹ್ನೆ ಬದಲಾವಣೆ ಮಾಡೋದಿಲ್ಲ. ಎಕ್ಸ್ನ ಸಹಗುಣಕಗಳೇನಿದೆ ಆ ಎರಡೂ ಪದಗಳನ್ನು ಕೂಡ್ಕೋತೀವಿ. ಅಂದರೆ 3xಗೆ 2xನ್ನು ಕೂಡಿದ್ರೆ 5x ಬರುತ್ತೆ. ಪ್ಲಸ್ 3y ಮೈನಸ್ 3y ಕ್ಯಾನ್ಸಲ್ ಆಗುತ್ತೆ. ಸ್ಥಿರಾಂಕದ ಭಾಗವನ್ನು ಗಮನಿಸಿದ್ರೆ 15ಕ್ಕೆ 5 ಕೂಡಿ 20 ಬರುತ್ತೆ. ಜೊತೆಗೆ 5 ಬಲಗಡೆ ವರ್ಗಾಯಿಸಿದಾಗ ಅದು ಛೇದಕ್ಕೆ ಹೋಗುತ್ತೆ. ಯಾವಾಗ ಛೇದಕ್ಕೆ ಹೋಗುತ್ತೋ 20 ಮತ್ತು 5 ಕ್ಯಾನ್ಸಲ್ ಮಾಡ್ತೀವಿ. ಕ್ಯಾನ್ಸಲ್ ಮಾಡಿದಾಗ ಎಕ್ಸ್ ಬೆಲೆ 4 ಅಂತ ಬರುತ್ತೆ. ಈ ರೀತಿಯಾಗಿ ನಾವು ಪರಸ್ಪರ ವರ್ಜಿಸುವ ವಿಧಾನದಿಂದ ಎಕ್ಸ್ ಬೆಲೆಯನ್ನು ಕಂಡಿಡ್ಕೊಂಡ್ವಿ. ಇಷ್ಟಕ್ಕೆ ನಮ್ಮ ಲೆಕ್ಕ ಮುಗ್ದಿಲ್ಲ, ಇನ್ನೂ ಇದೆ. ಎಕ್ಸ್ ಬೆಲೆ ಬಂದಮೇಲೆ ವೈ ಬೆಲೆ ಕಂಡುಹಿಡಿಬೇಕು. ವೈ ಬೆಲೆಗೆ ಏನು ಮಾಡಬೇಕು? ಈ ಬಂದಿರತಕ್ಕಂಥ ಎಕ್ಸ್ ಬೆಲೆಯನ್ನು ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ಆದೇಶ ಮಾಡಿ ವೈ ಬೆಲೆಯನ್ನು ಪಡ್ಕೋಬಹುದು. ನಾನು ಇಲ್ಲಿ ಎಕ್ಸ್ ಬೆಲೆ 4 ಸಮೀಕರಣ 1ರಲ್ಲಿ ಆದೇಶ ಮಾಡ್ತಾ ಇದ್ದೀನಿ. ಸಮೀಕರಣ 1ರಲ್ಲಿ ಆದೇಶ ಮಾಡಿದ್ರೆ ಏನು ಬರುತ್ತೆ? ಸಮೀಕರಣ 1 ಏನು ಹೇಳುತ್ತೆ? ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ ಟು 5 ಅಂತ ಇದೆಯಲ್ವಾ? ಆ ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ ಟು 5 ಅನ್ನೋ ಜಾಗದಲ್ಲಿ ಎಕ್ಸ್ ಜಾಗದಲ್ಲಿ 4 ಹಾಕಿ. ಏನಾಯ್ತು ಅಲ್ಲಿಗೆ? 4 ಪ್ಲಸ್ ವೈ ಈಕ್ವಲ್ಸ್ ಟು 5 ಬಂತು. 4 ಪ್ಲಸ್ ವೈ ಈಕ್ವಲ್ಸ್ ಟು 5 4ರಲ್ಲಿ 4 ಆ ಕಡೆ ವರ್ಗಾಯಿಸಿ -4 ಆಯಿತು. 5 - 4 ಅಂದರೆ ವೈ ಬೆಲೆ ಎಷ್ಟು? 1 ಅಂತ ಬಂತು. ಈ ರೀತಿಯಾಗಿ ನಾವು ವರ್ಜಿಸುವ ವಿಧಾನದಿಂದ ಎಕ್ಸ್ ಬೆಲೆ 4 ಮತ್ತು ವೈ ಬೆಲೆ 1 ಅನ್ನು ಪಡ್ಕೊಂಡ್ವಿ. ಮಕ್ಕಳಲ್ಲಿ ಮೂರನೇ ವಿಧಾನ ಓರೆ ಗುಣಾಕಾರ ವಿಧಾನ ಅಂತ ಕರಿತೀವಿ. ಓರೆ ಗುಣಾಕಾರ ವಿಧಾನ ಲೆಕ್ಕ ಬಿಡಿಸೋದಕ್ಕೆ ಮುಂಚೆ ಆ ವಿಧಾನದ ಬಗ್ಗೆ ಅರ್ಥ ಮಾಡ್ತಾ ಹೋಗೋಣ. ಹೆಸರೇ ಹೇಳ್ತಾ ಇದೆ ನಾವು ಗುಣಾಕಾರವನ್ನು ಓರೆಯಾಗಿ ಮಾಡಬೇಕು ಅಂತ. ಯಾವ ರೀತಿ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ನಿಮಗಾಗಲೇ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಆದರ್ಶ ರೂಪ ಗೊತ್ತಿದೆ. a1x ಪ್ಲಸ್ b1y ಪ್ಲಸ್ c1 ಈಕ್ವಲ್ಸ್ ಟು 0, a2x ಪ್ಲಸ್ b2y ಪ್ಲಸ್ c2 ಈಕ್ವಲ್ಸ್ ಟು 0 ಅಂತ ಸಮೀಕರಣ ಇದೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಸಹಗುಣಕಗಳನ್ನು ಈ ಸ್ಕ್ರೀನ್ ಮೇಲೆ ಕಾಣಿಸಿರ್ತಕ್ಕಂಥ ರೀತಿ ಬರ್ಕೋಬೇಕು. ಅಂದರೆ ಸಹಗುಣಕಗಳನ್ನು ಕಂಬ ಸಾಲುಗಳಲ್ಲಿ ಬರ್ಕೋಬೇಕಾದ್ರೆ ಮೊದಲನೇ ಕಂಬ ಸಾಲಲ್ಲಿ b1 b2 ಬರ್ಕೋತೀವಿ, ಎರಡನೇ ಕಂಬ ಸಾಲು c1 c2 ಬರ್ಕೋತೀವಿ, ಮೂರನೇ ಕಂಬ ಸಾಲು a1 a2 ಬರ್ಕೋತೀವಿ, ಕೊನೆಯಲ್ಲಿ ಮತ್ತೆ b1 b2ನೇ ಬರ್ಕೋತೀವಿ. ಇಲ್ಲಿ ಓರೆಯಾಗಿ ಗುಣಾಕಾರ ಮಾಡಿದ್ರೆ 3 ಅನುಪಾತಗಳು ಬರುತ್ತೆ. ಯಾವ ರೀತಿ 3 ಅನುಪಾತ ಅಂತಂದರೆ ಎಕ್ಸ್ ಬೈ b1 ಮತ್ತು c2 ಗುಣಿಸಿ ಮೈನಸ್ b2 ಮತ್ತು c1 ಗುಣಿಸಿ. ಅಂದರೆ ಎಕ್ಸ್ ಬೈ b1 c2 ಮೈನಸ್ b2 c1. ಎರಡನೇ ಅನುಪಾತ y ಬೈ c1 a2 ಮೈನಸ್ c2 a1. ಮೂರನೇದು 1 ಬೈ a1 b2 ಮೈನಸ್ a2 b1. ಈ ರೀತಿಯ 3 ಅನುಪಾತಗಳು ಒಂದಕ್ಕೊಂದು ಸಮ ಅಂತ ಸಮತೆಯನ್ನು ಕಾಪಾಡ್ಕೊಳ್ತಾ ಈ ಸಮತೆಯ ಆಧಾರದ ಮೇಲೆ 2 ಬೆಲೆಗಳನ್ನು ಕಂಡುಹಿಡ್ಕೋತೀವಿ ನಾವು. ಯಾವುದು 2 ಬೆಲೆ ಅಂದರೆ ಎಕ್ಸ್ನ ಬೆಲೆ 1, ವೈನ ಬೆಲೆ 1. ಏನು ಬರುತ್ತೆ ಎಕ್ಸ್ ಬೆಲೆ ವೈ ಬೆಲೆ ಅಂತ ಮುಂದೆ ನೋಡ್ತಾ ಹೋಗೋಣ. ಎಕ್ಸ್ ಬೆಲೆ ಮೊದಲನೇ ಅನುಪಾತವನ್ನು ಕೊನೆಯ ಅನುಪಾತ ಜೊತೆ ಹೋಲಿಕೆ ಮಾಡಿ ಸಮ ಮಾಡಿಕೊಂಡ್ರೆ ಎಕ್ಸ್ ಬೆಲೆ ಸಿಗುತ್ತೆ. b1 c2 ಮೈನಸ್ b2 c1 ಬೈ a1 b2 ಮೈನಸ್ a2 b1 ಅಂತ ಹಾಕ್ತೀವಿ. ಹಾಗೆಯೇ ಎರಡನೇ ಅನುಪಾತವನ್ನು ಕೊನೆಯ ಅನುಪಾತ ಜೊತೆ ಹೋಲಿಕೆ ಸಮ ಮಾಡಿಕೊಂಡ್ರೆ ನಮಗೆ ವೈ ಬೆಲೆ ಬರ್ತಾ ಇದೆ. y ಈಕ್ವಲ್ ಟು c1 a2 ಮೈನಸ್ c2 a1 ಅಂತ ಬರುತ್ತೆ. ಡಿವೈಡೆಡ್ ಬೈ a1 b2 ಮೈನಸ್ a2 b1 ಅಂತ ಬರುತ್ತೆ. ಇವೆರಡನ್ನ ನೇರವಾಗಿ ಎಕ್ಸ್ ಮತ್ತು ವೈ ಬೆಲೆ ನೇರವಾಗಿ ಲೆಕ್ಕಕ್ಕೆ ಹಾಕಿ ನಾವು ಲೆಕ್ಕವನ್ನು ಬಿಡಿಸ್ಬೋದು. ಈಗ ಒಂದು ಉದಾಹರಣೆ ಮುಖಾಂತರ ಈ ಒಂದು ಹಂತದಲ್ಲಿ ಈ ಒಂದು ವಿಧಾನದಲ್ಲಿ ಓರೆ ಗುಣಾಕಾರ ವಿಧಾನದಲ್ಲಿ ಯಾವ ರೀತಿ ಲೆಕ್ಕ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ನಿಮ್ಮ ಮುಂದೆ ಒಂದು ಪ್ರಶ್ನೆ. 3x ಪ್ಲಸ್ ವೈ ಈಕ್ವಲ್ಸ್ ಟು 9, 2x ಪ್ಲಸ್ 3y ಈಕ್ವಲ್ಸ್ ಟು 13 ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಬಿಡಿಸಿ ಅಂತ ಇದೆ. ಈ ಓರೆ ಗುಣಾಕಾರ ವಿಧಾನದಲ್ಲಿ ಆದರ್ಶ ರೂಪಕ್ಕೆ ತೊಗೊಂಡ್ಬಂದ್ವಿ. 9 ಬಲಗಡೆ ತೊಗೊಂಡ್ವಿ, -9 ಆಯಿತು. 13 ಬಲಗಡೆ ತೊಗೊಂಡ್ವಿ ಎರಡನೇ ಸಮೀಕರಣದಲ್ಲಿ, -13 ಆಯಿತು. ಈಗ ಎರಡೂ ಸಮೀಕರಣಗಳು ಆದರ್ಶ ರೂಪದಲ್ಲಿ ಇದೆಯಲ್ವಾ? ಇದೆ. ಮುಂದಿನ ಹಂತ ಏನು? ಕೊಟ್ಟಿರುವ ಸಮೀಕರಣಗಳಿಂದ ಆದರ್ಶ ರೂಪದ ಜೊತೆ ಹೋಲಿಕೆ ಮಾಡ್ತೀವಿ. ಹೋಲಿಕೆ ಮಾಡಿದ್ದಾದಮೇಲೆ ನಮಗೆ ಬೇಕಾಗಿರುವ ಬೆಲೆಗಳು ಯಾವುವು? a1 a2 b1 b2 c1 c2 ಆ ಬೆಲೆಗಳನ್ನು ಬರ್ಕೋತೀವಿ. ಏನು ಬರುತ್ತೆ? a1 ಬೆಲೆ 3 ಬಂತು, b1 ಬೆಲೆ 1 ಬಂತು, c1 ಬೆಲೆ 9 ಬಂತು, a2 ಬೆಲೆ 2 ಬಂತು, b2 ಬೆಲೆ 3 ಬಂತು, c2 ಬೆಲೆ -13. ಇಲ್ಲಿ c1 ಮತ್ತು c2 -9 -13 ಅಂತ ಬಂದಿದೆ. 6 ಬೆಲೆ ಬರ್ಕೊಂಡಿದ್ದಾದ್ಮೇಲೆ ಇಲ್ಲೇನು ಮಾಡಿದ್ದೀವಿ ಅಂದರೆ ಎಕ್ಸ್ ಜಾಗದಲ್ಲಿ ಎಕ್ಸ್ ಬೆಲೆ ಕಂಡುಹಿಡಿಯೋದಕ್ಕೆ ಸೂತ್ರ ಹಾಕಿದ್ದೀನಿ, ವೈ ಬೆಲೆ ಕಂಡುಹಿಡಿಯೋದಕ್ಕೂ ಸೂತ್ರ ಹಾಕಿದ್ದೀನಿ. ಆ ಸೂತ್ರಕ್ಕೆ
ನಮಗೇನು ಬಂದಿದೆ ಬೆಲೆಗಳು, ಆ ಬೆಲೆಗಳನ್ನು ಆದೇಶ ಮಾಡಿ. ಎಕ್ಸ್ ಬೆಲೆ ಸೂತ್ರ ಏನು ಹೇಳ್ತಾ ಇದೆ, ಎಕ್ಸ್ ಈಕ್ವಲ್ಸ್ ಟು B1C2 ಮೈನಸ್ B2C1 ಅಂತ ಇದೆ, ಡಿವೈಡೆಡ್ ಬೈ A1B2 ಮೈನಸ್ A2B1 ಅಂತ ಇದೆ. ಆ ಜಾಗದಲ್ಲಿ ಬೆಲೆಗಳನ್ನು ಹಾಕಿ. B1 ಬೆಲೆ ಎಷ್ಟು, 1. C2 ಬೆಲೆ ಎಷ್ಟು, -13. ಹಾಗೆಯೇ B2 ಬೆಲೆ ಎಷ್ಟು, 3. C1 ಬೆಲೆ ಎಷ್ಟು, -9, ಡಿವೈಡೆಡ್ ಬೈ A1B2 ಅಂದರೆ ಎಷ್ಟು, 3 × 3. ಹಾಗೆಯೇ A2B1 ಅಂದರೆ ಎಷ್ಟು, 2 × 1. ಗಮನಿಸಿ, ಅಲ್ಲಿ ಎಕ್ಸ್ ಜಾಗದಲ್ಲಿ ಅಂಶವನ್ನು ನೋಡಿದಾಗ 1 ಮತ್ತು -13 ಗುಣಿಸಿ -13 ಬರುತ್ತೆ. ಹಾಗೆಯೇ ಮೈನಸ್ ಇಂಟು ಮೈನಸ್ ಪ್ಲಸ್ 9 × 27 ಗುಣಿಸಿದ್ರೆ +27 ಬರುತ್ತೆ. ಹಾಗೆಯೇ ಅವೆರಡು -13 + 27 ಬಿಡಿಸಿದ್ರೆ ನಮಗೆ 14 ಬರುತ್ತೆ. 9ರಲ್ಲಿ 2 ಕಳೆದ್ರೆ ನಮಗೆ 7 ಬರುತ್ತೆ. 7 ಮತ್ತು 14 ಕ್ಯಾನ್ಸಲ್ ಮಾಡಿ ಎರಡಾವರ್ತಿ ಭಾಗ ಆಗುತ್ತೆ. ಎಕ್ಸ್ನ ಬೆಲೆ 2 ಅಂತ ಬಂತು. ಈ ರೀತಿಯಾಗಿ ನೇರವಾಗಿ ಸೂತ್ರ ಆದೇಶ ಮಾಡೋದ್ರಿಂದ ಎಕ್ಸ್ ಬೆಲೆಯನ್ನು ಪಡ್ಕೋಬಹುದು. ಹಾಗೆಯೇ ವೈ ಬೆಲೆಯನ್ನು ಗಮನಿಸಿ. ವೈಗೂ ಸಹ ಸೂತ್ರ ಹಾಕ್ಬೋದು. ನಾವು ಸೂತ್ರ ಹಾಕಿದ್ದೀವಿ ನೋಡಿ ಇಲ್ಲಿ, y = C1A2 - C2A1 ಬೈ A1B2 ಮೈನಸ್ A2B1. ಬೆಲೆಗಳನ್ನು ಹಾಕ್ತಾ ಹೋಗಿ. C1 ಅಂದರೆ -9, A2 ಅಂದರೆ 2, C2 ಅಂದರೆ -13, A1 ಅಂದರೆ 3, ಡಿವೈಡೆಡ್ ಬೈ A1B2 3 × 3 ಮೈನಸ್ A2B1 ಅಂದರೆ 2 × 1. ಅಲ್ಲಿ -9ನ 2 ಜೊತೆ ಗುಣಿಸಿ -18 ಬಂತು. -13ನ 3 ಜೊತೆ ಗುಣಿಸಿ +39 ಬಂತು. ನಂತರ ಇಲ್ಲಿ ಕಳೀರಿ, -18 + 39 ಅಂದರೆ 21 ಬರುತ್ತೆ. ಆ 29ನ ಛೇದದಲ್ಲಿ 7ರಿಂದ ಭಾಗಿಸಿದ್ರೆ ವೈ ಬೆಲೆ ನಮಗೆ 3 ಅಂತ ಬರುತ್ತೆ. ವೈ ಬೆಲೆ 3, ಎಕ್ಸ್ ಬೆಲೆ 2. ಈ ರೀತಿಯಾಗಿ ನಾವು ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಓರೆ ಗುಣಾಕಾರದಲ್ಲಿ ಪರಿಹಾರವನ್ನು ಕಂಡುಹಿಡಿಯಬಹುದು. ಇದು ಕೊನೆಯ ವಿಧಾನ. ರೇಖಾತ್ಮಕ ಸಮೀಕರಣಗಳ ಜೋಡಿ ಬಿಡಿಸೋದಕ್ಕೆ ಕೊನೆಯ ವಿಧಾನವನ್ನು ಈ ರೀತಿಯಾಗಿ ನಾವು ಹಂತ ಹಂತವಾಗಿ ಬಿಡಿಸ್ತಾ ಹೋಗ್ಬೋದು. ಅರ್ಥ ಆಯ್ತಲ್ಲ ಮಕ್ಕಳೇ? ಮುಂದಿನ ಭಾಗದಲ್ಲಿ ನಾವು ನೋಡ್ತಾ ಹೋಗೋಣ. ಇದೇ ಒಂದು ಅಧ್ಯಾಯದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಘಟ್ಟ ಹೇಳಿಕೆ ರೂಪದ ಲೆಕ್ಕಗಳು. ನೀವು ಗಮನಿಸಿರ್ಬೋದು, ಲೆಕ್ಕ ಸುಮಾರಷ್ಟು ಸೆಂಟೆನ್ಸ್ ಇರುತ್ತೆ. ಅದರ ಉತ್ತರ ಒಂದು ಲಾಜಿಕ್ ಗೊತ್ತಾದರೆ ನೀವೇ ಬಿಡಿಸ್ತಾ ಹೋಗ್ಬೋದು. ಮಕ್ಕಳು, ಇಲ್ಲಿ ನಿಮ್ಮ ಪುಸ್ತಕದಲ್ಲಿ ಸಾಕಷ್ಟು ಲೆಕ್ಕಗಳಿದ್ದಾವೆ. ಯಾವುದ್ರ ಮೇಲೆ ಲೆಕ್ಕ ಇದೆ? ಸಂಖ್ಯೆಗಳ ಮೇಲೆ ಲೆಕ್ಕ ಇದೆ, ಭಿನ್ನರಾಶಿ ರೂಪದ ಲೆಕ್ಕ ಇದೆ, ಬೀಜಗಣಿತೀಯ ಲೆಕ್ಕಗಳಿದ್ದಾವೆ, ಅದ್ರ ಜೊತೆಗೆ ವಯಸ್ಸಿನ ಮೇಲೆ ಲೆಕ್ಕ ಇದೆ, ಅದ್ರ ಜೊತೆಗೆ ಜವ ವೇಗ ಅದ್ರ ಮೇಲೆ ಲೆಕ್ಕ ಇದೆ, ಅದ್ರ ಜೊತೆಗೆ ಕಾಲ ದೂರ ಅದ್ರ ಮೇಲೆ ಲೆಕ್ಕ ಇದೆ, ಅದಾದಮೇಲೆ ಒಂದು ಬೆಲೆಯ ಲೆಕ್ಕ ಇದೆ, ನಿಗದಿತ ಬೆಲೆಯ ಲೆಕ್ಕ ಇದೆ, ಆಮೇಲೆ ಟ್ಯಾಕ್ಸಿ ಲೆಕ್ಕ ಇದೆ. ಈ ರೀತಿಯಾಗಿ ಹಲವಾರು ರೀತಿಯ ಲೆಕ್ಕಗಳನ್ನು ಕಾಣ್ತಾ ಹೋಗ್ತೀವಿ. ಆದರೆ ನಾನು ಈ ಒಂದು ಸಂದರ್ಭದಲ್ಲಿ ಒಂದು ಲೆಕ್ಕವನ್ನು ಮಾತ್ರ ನಿಮ್ಮ ಮುಂದೆ ಬಿಡಿಸಲಿಕ್ಕೆ ಪ್ರಯತ್ನ ಪಡ್ತೇನೆ. ಇಲ್ಲೊಂದು ಲೆಕ್ಕ ಇದೆ, ನೀವು ಗಮನಿಸಿ. 2 ಅಂಕೆಗಳ ಒಂದು ಸಂಖ್ಯೆಗೆ ಅದರ ಅಂಕೆಗಳನ್ನು ಪರಸ್ಪರ ಬದಲಾಯಿಸಿದಾಗ ಸಿಗುವ ಇನ್ನೊಂದು ಸಂಖ್ಯೆಯನ್ನು ಕೂಡಿಸಿ. ಮೊದಲನೇ ಸಂಖ್ಯೆ ಅಂಕೆಗಳನ್ನು ಬದಲಾಯಿಸಿ ಮೊದಲನೇ ಸಂಖ್ಯೆ ಕೂಡಿದಾಗ ಮೊತ್ತ 66 ಬರುತ್ತೆ ಅಂತ ಕೊಟ್ಟಿದ್ದಾರೆ. ನಂತರ ಆ ಸಂಖ್ಯೆಗಳ ಅಂಕೆಗಳ ನಡುವಿನ ವ್ಯತ್ಯಾಸ 2 ಅಂತ ಹೇಳ್ತಾ ಇದ್ದಾರೆ. 2 ನಿಬಂಧನೆ ಇದೆ. ಸಾಮಾನ್ಯವಾಗಿ ಮಕ್ಕಳೇ ಗಮನಿಸಿ, ಈ ರೀತಿಯ ಹೇಳಿಕೆ ರೂಪದ ಲೆಕ್ಕ ಈ ಒಂದು ಅಧ್ಯಾಯದಲ್ಲಿ ಬಂದರೆ ಸಾಮಾನ್ಯವಾಗಿ 2 ನಿಬಂಧನೆಯನ್ನು ಕೊಟ್ಟಿರ್ತಾರೆ ಹೇಳಿಕೆನಲ್ಲಿ. ಆ 2 ನಿಬಂಧನೆ ಅಥವಾ 2 ಹೇಳಿಕೆಯ ಆಧಾರದ ಮೇಲೆ ನಮಗೆ 2 ಸಮೀಕರಣಗಳು ಸಿಗುತ್ತೆ. 2 ಚರಾಕ್ಷರಗಳಿರುವ 2 ಸಮೀಕರಣ ಸಿಗುತ್ತೆ. 2 ಚರಾಕ್ಷರಗಳಿರುವ 2 ಸಮೀಕರಣ ಇದೆ ಅಂದರೆ ನೀವು ನಿಮ್ಮ ಹತ್ರ ಇರ್ತಕ್ಕಂಥ 3 ವಿಧಾನ, ನಕ್ಷೆ ಕ್ರಮ ಸೇರಿಸಿದ್ರೆ 4 ವಿಧಾನ, ಅದರಲ್ಲಿ ಯಾವುದು ವಿಧಾನದಲ್ಲಿ ಬೇಕಾದರೆ ಬಿಡಿಸ್ಬೋದು. ಆದರೆ ಈ ರೀತಿಯ ಲೆಕ್ಕಗಳನ್ನು ನಾವು ಬೀಜಗಣಿತೀಯ ವಿಧಾನದಲ್ಲೇ ಬಿಡಿಸೋ ಪ್ರಯತ್ನ ಪಡ್ತೀವಿ. ಸೊ ಹಾಗಾಗಿ ಆ 3 ವಿಧಾನಗಳಲ್ಲಿ ನಿಮ್ಗೆ ಯಾವುದು ಸೂಕ್ತ ಅನಿಸುತ್ತೋ, ಯಾವುದು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರೋ ಆ ಒಂದು ವಿಧಾನದಲ್ಲಿ ಲೆಕ್ಕವನ್ನು ಬಿಡಿಸ್ತಾ ಹೋಗ್ಬೋದು. ಈ ಒಂದು ಲೆಕ್ಕದಲ್ಲಿ ಗಮನಿಸಿ, 2 ಅಂಕೆ ಒಂದು ಸಂಖ್ಯೆ ತಗೋಬೇಕು ನಾವು. ಮೊದಲನೇ ಸಂಖ್ಯೆ ಏನಂತ ತಗೊಳ್ಳೋಣ ಅಂದರೆ XY ಅಂತ ತಗೊಳ್ಳಿ. ಮೊದಲನೇ ಸಂಖ್ಯೆ XY ಅಂತ ಆಗಿದೆ. ಆ ಸಂಖ್ಯೆನ ಅದಲು ಬದಲು ಮಾಡಿ ಅಂಕೆಗಳನ್ನು. ಎರಡನೇ ಸಂಖ್ಯೆ ಏನಾಯಿತು? YX ಆಯಿತು. ಸೊ ಹಾಗಾಗಿ ಮೊದಲನೇ ಸಂಖ್ಯೆ XY ಆಗಿರಲಿ ಅಂದರೆ ಎರಡನೇ ಸಂಖ್ಯೆ YX ಆಗಿರಲಿ ಅಂತ ಬರುತ್ತೆ. ಇಲ್ಲಿ ಯಾವುದೇ 2 ಅಂಕೆ ಅಥವಾ 3 ಅಂಕೆ ಸಂಖ್ಯೆ ಯಾವುದೇ ಕೊಟ್ಟರು ಅದನ್ನು ವಿಸ್ತರಿಸಿದ ರೂಪದಲ್ಲಿ ಬರೀಬೋದು. ವಿಸ್ತರಿಸಿದ ರೂಪ ಅಂದರೆ ಹೇಗಿರುತ್ತೆ? ಮೊದಲನೇ ಸಂಖ್ಯೆ ನಾವು XY ಅಂತ ತಗೊಂಡಿದ್ದೀವಿ, ಅದರ ವಿಸ್ತರಿಸಿದ ರೂಪ 10x + y ಅಂತ ಆಗಿದೆ. ಎರಡನೇ ಸಂಖ್ಯೆ YX ಆಗುತ್ತೆ ಅಂತ ಇದೆ ಇಲ್ಲಿ, ಅದೇ YXಗೆ ವಿಸ್ತರಿಸಿದ ರೂಪ 10y + x ಅಂತ ಬರ್ತಾ ಇದೆ. ಈಗ ನಿಬಂಧನೆಗೆ ಹೋಗೋಣ. ಹೇಳಿಕೆನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಮೊದಲನೇ ಸಂಖ್ಯೆ ಮತ್ತು ಆ ಅಂಕೆಗಳನ್ನ ಅದಲು ಬದಲು ಮಾಡಿರ್ತಕ್ಕಂಥ ಅಂಕೆ ಅವೆರಡರ ಮೊತ್ತವನ್ನು
ತಗೊಂಡಾಗ ಮೊತ್ತ ಎಷ್ಟು ಬರ್ತಾ ಇದೆ? 66 ಅಂತ ಹೇಳಿದ್ದಾರೆ. ಇಲ್ಲಿ ಗಮನಿಸ್ಬೋದು ನೀವು, ಆ 2 ಅಂಕಿಗಳನ್ನ ಕೂಡಿಸಿದ್ರೆ ಮೊತ್ತ 66 ಅಂತ ಬಂದಿದೆ. 2 ಅಂಕಿಗಳನ್ನ ಕೂಡಿದಾಗ ಸಮೀಕರಣ ಏನಾಗುತ್ತೆ? 10x ಇದೆ ಪ್ಲಸ್ x ಸೇರಿಸ್ಕೊಂಡ್ರೆ 11x ಆಯಿತು. 10y ಇದೆ ಪ್ಲಸ್ y ಸೇರಿಸ್ಕೊಳ್ಳಿ 11y ಆಯಿತು. 11 ಕಾಮನ್ ತೆಕ್ಕೊಳ್ಳಿ. ಸೊ 11 ಇಂಟು ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ ಟು 66 ಬರುತ್ತೆ. 11ನ್ನ ವರ್ಗಾಯಿಸಿ ಡಿವೈಡ್ ಬೈ 11 ಆಗುತ್ತೆ. 6 ಆವರ್ತಿ ಕ್ಯಾನ್ಸಲ್ ಆಗುತ್ತೆ. ನಿಮಗೆ ಸಮೀಕರಣ ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ ಟು 6 ಅಂತ ಬಂತು. ಮೊದಲನೇ ಹೇಳಿಕೆ ಉಪಯೋಗಿಸ್ಕೊಂಡ್ರೆ ನಿಮಗೆ ಸಮೀಕರಣ ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ ಟು 6 ಅಂತ ಬಂತು. ಅದು ಸಮೀಕರಣ 1 ಅಂತ ಕೊಡಿ. ಎರಡನೇ ಹೇಳಿಕೆಗೆ ಹೋಗೋಣ. ಎರಡನೇ ಹೇಳಿಕೆ ಏನು ಹೇಳ್ತಾ ಇದೆ ಅಂದರೆ, ಆ ಸಂಖ್ಯೆಯ ಅಂಕೆಗಳ ನಡುವಿನ ವ್ಯತ್ಯಾಸ 2 ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಆ 2 ಅಂಕೆಗಳು ಇದಾವಲ್ವಾ, ಆ 2 ಅಂಕೆಗಳ ಮಧ್ಯೆ ವ್ಯತ್ಯಾಸ 2 ಅಂತ ಹೇಳ್ತಾ ಇದ್ದಾರೆ. 2 ವ್ಯತ್ಯಾಸ ಅಂದರೆ ಅರ್ಥ ಎಕ್ಸ್ ಮೈನಸ್ ವೈ ಈಕ್ವಲ್ಸ್ ಟು 2 ಅಂತ. ಇದು ತುಂಬ ಸಿಂಪಲ್ ಆಗಿದೆ. ಸೊ ಹಾಗಾಗಿ ಈ ಒಂದು ಹೇಳಿಕೆ ಆಧಾರದ ಮೇಲೆ ನಮಗೆ ಎರಡನೇ ಸಮೀಕರಣ ಸಿಗ್ತಾ ಇದೆ. ಆದರೆ ನಾನಿಲ್ಲಿ ಪರಸ್ಪರ ವರ್ಜಿಸುವ ವಿಧಾನದಲ್ಲಿ ಈ ಸಮೀಕರಣವನ್ನು ಬಿಡಿಸ್ತಾ ಹೋಗ್ತಾ ಇದ್ದೀನಿ. ಯಾಕೆ ಆ ವಿಧಾನ ಆಯ್ಕೆ ಮಾಡಿಕೊಂಡೆ ಅಂದರೆ, ಸಹಗುಣಕಗಳು ಸಮ ಇದೆ ಈ ಒಂದು ಸಂದರ್ಭದಲ್ಲಿ. ಹಾಗಾಗಿ ನಾವು ಆ ವೈನ ಸಹಗುಣಕ ಗಮನಿಸಿ, ಒಂದು ಪ್ಲಸ್ ಇದೆ ಒಂದು ಮೈನಸ್ ಇದೆ. ಯಾವಾಗ ವಿರುದ್ಧ ಚಿಹ್ನೆ ಇತ್ತು ಅಂದರೆ ಆ 2 ಸಮೀಕರಣಗಳನ್ನ ಒಂದಕ್ಕೊಂದು ಕೂಡಿಸ್ತೀವಿ. ಕೂಡಿದಾಗ ಏನಾಗುತ್ತೆ ಅಂತಂದರೆ, ಎಕ್ಸ್ ಪ್ಲಸ್ ಎಕ್ಸ್ ಅಂದರೆ 2x ಬಂತು, ಪ್ಲಸ್ ವೈ ಮೈನಸ್ ವೈ ಅವೆರಡು ಕ್ಯಾನ್ಸಲ್ ಆಗುತ್ತೆ. 6ಕ್ಕೆ 2ನ್ನ ಕೂಡಿಸಿ 8 ಬರುತ್ತೆ. 2ನ್ನ ಆ ಕಡೆ ವರ್ಗಾಯಿಸಿ 8/2 ಆಯಿತು. ಕ್ಯಾನ್ಸಲ್ ಮಾಡ್ಬೋದು. 2ನ್ನ 8ರಿಂದ ಕ್ಯಾನ್ಸಲ್ ಮಾಡಿದ್ರೆ ಎಕ್ಸ್ನ ಬೆಲೆ ಎಷ್ಟು ಬಂತು? 4 ಅಂತ ಬಂತು. ಸಮೀಕರಣ 1ರಲ್ಲಿ ಎಕ್ಸ್ ಬೆಲೆ 4ನ್ನು ಆದೇಶಿಸಿದಾಗ ಏನು ಬರುತ್ತೆ? ಸಮೀಕರಣ 1ರಲ್ಲಿ ಆದೇಶ ಮಾಡಿ ಅಂದರೆ ಅರ್ಥ ಸಮೀಕರಣ 1 ಏನು ಹೇಳ್ತಾ ಇದೆ? ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ ಟು 6 ಅಂತ ಹೇಳ್ತಾ ಇದೆ. ಎಕ್ಸ್ ಜಾಗದಲ್ಲಿ 4 ಹಾಕಿದ್ದೀನಿ. 4ನ್ನ ಆ ಕಡೆ ವರ್ಗಾಯಿಸಿದಾಗ -4 ಆಯಿತು. 6 - 4 ಅಂದರೆ ಎಷ್ಟು ಬಂತು? ವೈ ಬೆಲೆ 2 ಅಂತ ಬಂತು. ಸೊ ಎಕ್ಸ್ ಬೆಲೆ 4, ವೈ ಬೆಲೆ -2. ಎಕ್ಸ್ ಮತ್ತು ವೈ 2 ಬೆಲೆ ಸಿಕ್ತು ಅಲ್ವಾ? ಹಾಗಾದರೆ ನಮ್ಮ ಸಂಖ್ಯೆ ಯಾವುದು? ಎಕ್ಸ್ ವೈ ಅಂತ ಹೇಳಿದ್ದೀವಿ. ಅಂದರೆ ನಾವು ಬೇಕಾಗಿರ್ತಕ್ಕಂಥ ಸಂಖ್ಯೆ ಯಾವುದು ಅಂದರೆ 42. ಈ ಒಂದು ಘಟಕದ ಕೊನೆಯ ಒಂದು ಭಾಗ ಇದೆ. ಕೊನೆಯ ಭಾಗ ಏನು ಅಂತಂದರೆ, ಏನು ಎಕ್ಸ್ ಮತ್ತು ವೈ ಚರಾಕ್ಷರ ಇಲ್ಲಿವರೆಗೂ ಬರೀ ಅಂಶದಲ್ಲಿ ಮಾತ್ರ ಬರ್ತಾ ಇತ್ತು, ಅದು ಈಗ ಛೇದದಲ್ಲಿ ಬರ್ತಾ ಇದೆ. ಛೇದದಲ್ಲಿ ಬಂದಾಗ ನಾವು ಅದನ್ನು ರೇಖಾತ್ಮಕ ಸಮೀಕರಣ ರೂಪಕ್ಕೆ ತಗೊಂಡು ಬಂದು ತದನಂತರದಲ್ಲಿ ಎಕ್ಸ್ ಮತ್ತು ವೈ ಬೆಲೆಗಳನ್ನು ಬಿಡಿಸಬೇಕು. ಈ ರೀತಿಯಾಗಿ ನಾವು ಕೊನೆಯ ಹಂತದಲ್ಲಿ ಸಮಸ್ಯೆ ಬಿಡಿಸೋದಕ್ಕೆ ಪ್ರಯತ್ನ ಪಡೋಣ. ಈ ಒಂದು ಪ್ರಶ್ನೆ ಇದೆ, ಸಮೀಕರಣಗಳ ಜೋಡಿಯನ್ನು ಬಿಡಿಸಿ ಅಂತ ಇದೆ. ಇಲ್ಲಿ ಲೆಕ್ಕ 2/x ಪ್ಲಸ್ 3/y ಈಕ್ವಲ್ಸ್ ಟು 13. ಎರಡನೇ ಸಮೀಕರಣ 5/x ಮೈನಸ್ 4/y ಈಕ್ವಲ್ಸ್ ಟು -2 ಅಂತ ಇದೆ. ಮಕ್ಕಳು ಇಲ್ಲಿ 2 ಸಮೀಕರಣಗಳನ್ನು 2 ಸಮೀಕರಣಗಳ ಹೆಸರನ್ನು ಕೊಡ್ತಾ ಹೋಗೋಣ. ಮೊದಲನೇದು 1ನೇ ಸಮೀಕರಣ, ಎರಡನೇದು 2ನೇ ಸಮೀಕರಣ ಅಂತ ಕೊಡ್ತೀವಿ. ಅದಾದಮೇಲೆ ನೀವು ಗಮನಿಸ್ಬೋದು, ಮೊದಲನೇ ಸಮೀಕರಣ 2/x ಇದೆಯಲ್ವಾ, ಅದನ್ನು ನಾವು 2 × 1/x ಅಂತ ಬರ್ಕೋಬೋದು. ಹಾಗೆ 3/y-ನ 3 × 1/y ಅಂತ ಬರ್ಕೋಬೋದು. ಸೊ ಇಲ್ಲಿ 1/x-ನ ಸಪರೇಟ್ ಮಾಡಿದ್ದೀವಿ, 1/y-ನ ಸಪರೇಟ್ ಮಾಡಿದ್ದೀವಿ. ಅದಕ್ಕೆ ನಾವು 1/x-ಗೆ 1 ಚರಾಕ್ಷರ, 1/y-ಗೆ 1 ಚರಾಕ್ಷರ ಅಂತ ಕೊಡ್ತಾ ಹೋಗ್ತೀವಿ. ಇಲ್ಲಿ ಹೇಗೆ ಮಾಡ್ಕೊಂಡ್ವಿ ಅದೇ ರೀತಿ ಎರಡನೇ ಸಮೀಕರಣ ಮಾಡ್ತಾ ಹೋಗೋಣ. ಏನು ಬರುತ್ತೆ ಎರಡನೇ ಸಮೀಕರಣ ಮಾಡಿದ್ರೆ? ಸೊ 5/x ಅಂತ ಇತ್ತು, ಅಲ್ಲಿ 5ನ 5 × 1/x ಮಾಡ್ಕೊಂಡ್ವಿ. 4/y ಅಂತ ಇತ್ತು, ಆ 4/y-ನ 4 × 1/y ಅಂತ ಮಾಡ್ಕೊಂಡ್ವಿ. ಆ ಎರಡೂ ಸಮೀಕರಣಗಳಲ್ಲಿ 1/x ಅನ್ನ p ಅಂತ ತಗೊಳ್ಳಿ, 1/y ಅನ್ನ q ಅಂತ ತಗೊಳ್ಳಿ. ಈ p ಮತ್ತು q-ಗಳನ್ನು ಆ ಎರಡು ಸಮೀಕರಣಗಳಲ್ಲಿ ಆದೇಶ ಮಾಡ್ತಾ ಹೋಗೋಣ. ಆದೇಶ ಮಾಡಿದ ಸಮೀಕರಣ ಏನು ಬರುತ್ತೆ? 2p + 3q = 13. ಇದು ಸಮೀಕರಣ 1ರಿಂದ ಬರ್ತಕ್ಕಂಥದ್ದು. ಹಾಗೆಯೇ ಎರಡನೇ ಸಮೀಕರಣ ಏನು ಬರುತ್ತೆ ಅಂದರೆ 5p - 4q = -2 ಅಂತ ಬರ್ತಾ ಇದೆ. ಆದರೆ ಇಲ್ಲಿ ಚರಾಕ್ಷರಗಳನ್ನು ಗಮನಿಸಿದ್ವಿ. ಚರಾಕ್ಷರಗಳಲ್ಲಿ ಸಹಗುಣಕಗಳು ಸಮ ಇಲ್ಲ ಅಂತಂದರೆ ಬಂದಿರತಕ್ಕಂಥ ಸಮೀಕರಣ 3 ಮತ್ತು 4ನ್ನು ಒಂದು ಸೂಕ್ತವಾದ ಸ್ಥಿರಾಂಕದೊಂದಿಗೆ ಗುಣಿಸಬೇಕು. ಯಾವ ಸ್ಥಿರಾಂಕ? ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ q ಚರಾಕ್ಷರವನ್ನು ಸಮ ಮಾಡ್ಕೋತಾ ಇದ್ದೀನಿ. q ಚರಾಕ್ಷರದ ಸಹಗುಣಕ ಸಮ ಮಾಡ್ಕೋಬೇಕಾದ್ರೆ ಮೊದಲನೇ ಸಮೀಕರಣದ 3ನ್ನು 4ನೇ ಸಮೀಕರಣದ ಜೊತೆ, 4ನೇ ಸಮೀಕರಣದಲ್ಲಿ q ಚರಾಕ್ಷರದ ಸ್ಥಿರಾಂಕವನ್ನು 3ನೇ ಸಮೀಕರಣದ ಜೊತೆ ಓರೆಯಾಗಿ ಗುಣಾಕಾರ ಮಾಡ್ತಾ ಇದ್ದೀನಿ. 4ರಿಂದ 3ನೇ ಸಮೀಕರಣ ಪೂರ್ತಿ ಗುಣಿಸಿ, ಹಾಗೆ 3ರಿಂದ 4ನೇ ಸಮೀಕರಣ ಪೂರ್ತಿ ಗುಣಿಸಿದ್ರೆ ನಮಗೆ ಗುಣಲಬ್ಧ ಏನು ಬರುತ್ತೆ ಅಂತಂದರೆ 2p + 3q = 13 ಅನ್ನು 4ರಿಂದ ಗುಣಿಸಿದೆ. ಉತ್ತರ 8p + 12q + 52 ಅಂತ ಬಂತು. ಹಾಗೆಯೇ 5p - 4q = -2 ಅನ್ನು 3ರಿಂದ ಗುಣಿಸಿ.
ಸೊ ಉತ್ತರ ಏನು ಬರ್ತಾ ಇದೆ? 15p ಮೈನಸ್ 12q ಈಕ್ವಲ್ಸ್ ಟು -6 ಅಂತ ಬಂತು. ಈಗ ಗಮನಿಸಿ, ಕ್ಯೂನ ಸಹಗುಣಕಗಳು ಸಮ ಇದೆ, ವಿರುದ್ಧ ಚಿಹ್ನೆ ಇದೆ, ಮೊತ್ತವನ್ನು ಕಂಡಿರಿ. ಮೊತ್ತ ಮಾಡಿದಾಗ 8p ನ 15pಗೆ ಕೂಡಿಸಿದ್ರೆ 23p ಬಂತು. 12q ಮೈನಸ್ 12q ಕ್ಯಾನ್ಸಲ್ ಆಯಿತು ಅಂದರೆ ಕ್ಯೂ ಇರೋದೇ ಇಲ್ಲ. 52 ಮೈನಸ್ 6 ಅವೆರಡು ಕಳೆದ್ರೆ 46 ಬಂತು. ಹಾಗೆ 23p ಈಕ್ವಲ್ಸ್ ಟು 46 ಅಂತ ಇದೆ. 23 ಆ ಕಡೆ ಹೋಗ್ಲಿ, ಡಿವೈಡೆಡ್ ಬೈ ಆಗುತ್ತೆ. ಸೊ ಪಿ ಬೆಲೆ ನಿಮಗೆ 2 ಅಂತ ಬಂತು. ಪಿ ಬೆಲೆ 2 ಅಂತ ಬಂದಮೇಲೆ ಪಿ ಬೆಲೆನ ಒಂದು ಆದೇಶ ಮಾಡಬೇಕು. ಏನಂತ ಅನ್ಕೊಂಡ್ವಿ? ಪಿನ 1/x ಅಂತ ಅನ್ಕೊಂಡಿದ್ವಿ, ಊಹೆ ಮಾಡ್ಕೊಂಡಿದೀವಿ. ಸೊ ಅಲ್ಲಿ ಪಿ ಜಾಗದಲ್ಲಿ 1/x ಅಂತ ಹಾಕಿದ್ರೆ 1/x ಈಸ್ ಈಕ್ವಲ್ ಟು 2 ಅಂತ ಬರ್ತಾ ಇದೆ. 1/x ಈಸ್ ಈಕ್ವಲ್ ಟು 2 ಅಂತ ಬಂದಮೇಲೆ ಅಲ್ಲಿ ವ್ಯುತ್ಕ್ರಮ ಮಾಡ್ಕೊಳ್ಳಿ. ವ್ಯುತ್ಕ್ರಮ ಮಾಡ್ಕೊಂಡಾಗ ಎಕ್ಸ್ ಬೆಲೆ 1/2 ಅಂತ ಬರ್ತಾ ಇದೆ. ಅಲ್ಲಿ ಯಾವಾಗ ಎಕ್ಸ್ ಬೆಲೆ 1/2 ಅಂತ ಬಂತಲ್ವಾ, ಅದು ಪರಿಹಾರ ಎಕ್ಸ್ನ ಬೆಲೆ ಆಗಿರುತ್ತೆ. ಹಾಗೇನೆ ನಾವು ಈ ಎಕ್ಸ್ ಬೆಲೆ 1/2 ಯಾವುದಾದ್ರೂ ಒಂದು ಸಮೀಕರಣಕ್ಕೆ ಆದೇಶ ಮಾಡಿ, ಪಿ ಬೆಲೆಯನ್ನು ಆದೇಶ ಮಾಡಿ ಇನ್ನೊಂದು ಸಮೀಕರಣಕ್ಕೆ ಕ್ಯೂ ಬೆಲೆಯನ್ನು ಕಂಡುಹಿಡ್ಕೋಬಹುದು. ಈ ಕ್ಯೂ ಬೆಲೆ ಕಂಡುಹಿಡ್ಕೋಬೇಕು ಅಂತಂದ್ರೆ ಅದೇ ರೀತಿ ಬಿಡಿಸ್ತಾ ಹೋದ್ರೆ ನಮಗೆ ಇಲ್ಲಿ ಕಾಣ್ಬೋದು ಕ್ಯೂ ಬೆಲೆ 3 ಅಂತ ಬರುತ್ತೆ. ಯಾವಾಗ ನಮಗೆ ಕ್ಯೂ ಬೆಲೆ 3 ಅಂತ ಬರುತ್ತಲ್ವಾ, ಆ ಕ್ಯೂ ಜಾಗದಲ್ಲಿ 1/y ಮಾಡಿ 3 ಬರುತ್ತೆ. ವ್ಯುತ್ಕ್ರಮ ತಗೊಂಡ್ರೆ ಅದು 1/3 ಆಗುತ್ತೆ. ಈ ರೀತಿಯಾಗಿ ನಾವು ಕೊನೆ ಹಂತದಲ್ಲಿ ಲೆಕ್ಕಗಳನ್ನು ಒಂದು ಎಕ್ಸ್ 1/x ಮತ್ತು 1/y ರೂಪಕ್ಕೆ ಇನ್ನೊಂದು ಚರಾಕ್ಷರವನ್ನು ಊಹೆ ಮಾಡಿಕೊಂಡು ಲೆಕ್ಕವನ್ನು ಬಿಡಿಸ್ತಾ ಹೋಗ್ಬೋದು. ಸೊ ಇದಿಷ್ಟು ಈ ಘಟಕ 3 ಅಧ್ಯಾಯ 3ರಲ್ಲಿ ನೀವು ಕಲಿಬೇಕಾಗಿರ್ತಕ್ಕಂಥ ಕಲಿಕಾಂಶಗಳು ಮತ್ತು ವಿವಿಧ ರೀತಿಯ ಲೆಕ್ಕಗಳು. ಮಕ್ಕಳೇ, ಶುಭವಾಗಲಿ. ಎಲ್ಲರಿಗೂ ನಮಸ್ಕಾರ. ದೂರದರ್ಶನದ ಚಂದನ ವಾಹಿನಿಯ ಮೂಲಕ ಪ್ರಸಾರವಾಗ್ತಾ ಇರುವಂತಹ ಪುನರ್ಮನನ ತರಗತಿಗಳಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನೀವೆಲ್ಲರೂ ಕೂಡ ಈಗ ಪೆನ್ನು ಹಾಗೂ ನೋಟ್ ಪುಸ್ತಕಗಳೊಂದಿಗೆ ಸಿದ್ಧರಾಗಿದ್ದೀರಿ ಅಲ್ವಾ? ಹಾಗಾದರೆ ಈ ದಿನ 2ನೆಯ ರಸಾಯನಶಾಸ್ತ್ರದ ಪ್ರಮುಖವಾದಂಥ ಅಧ್ಯಾಯ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಎಂಬ ಅಧ್ಯಾಯದ ಬಗ್ಗೆ ತಿಳ್ಕೊಳ್ಳೋಣ. ಈ ಅಧ್ಯಾಯದಲ್ಲಿ ಪ್ರಮುಖವಾದಂಥ ಕಲಿಕಾಂಶಗಳು ಹೀಗಿವೆ. ಮೊದಲನೆಯ ಅಂಶ ಸೂಚಕಗಳು. ಅದಕ್ಕೆ ಸಂಬಂಧಪಟ್ಟಂತೆ ಆಮ್ಲಗಳು, ಪ್ರತ್ಯಾಮ್ಲಗಳು ಇವುಗಳ ಭೌತ ಗುಣಗಳನ್ನು ಕಲಿತೀರಾ. ಹಾಗೆಯೇ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ರಾಸಾಯನಿಕ ಗುಣಗಳು, ಹಾಗೆಯೇ ಆಮ್ಲೀಯ ಲಕ್ಷಣಗಳು, ಆಮ್ಲೀಯತೆ ಅಂದ್ರೇನು, ಆಮ್ಲೀಯ ವಸ್ತುಗಳು ಯಾವ ರೀತಿ ವರ್ತಿಸ್ತವೆ, ಹಾಗೆಯೇ ಲವಣಗಳು ಅಂದ್ರೇನು, ಕ್ಲೋರ್ ಆಲ್ಕಲಿ ಪ್ರಕ್ರಿಯೆ ಅಂದ್ರೇನು, ಕೆಲವು ಪ್ರಮುಖ ಲವಣಗಳನ್ನು ತಯಾರಿಸೋದು ಹಾಗೂ ಅವುಗಳ ಉಪಯೋಗಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳನ್ನು ಈ ತರಗತಿಯಲ್ಲಿ ನಿಮಗೆ ತಿಳಿಸ್ಕೊಡಲಿದ್ದೇನೆ. ಮೊದಲನೇದಾಗಿ ಆಮ್ಲಗಳು ಅಂದರೆ ಏನು ಅಂತ ನೋಡೋಣ. ನೀರಿನಲ್ಲಿ ಹೈಡ್ರೋನಿಯಂ H3O+ ಅಯಾನುಗಳನ್ನು ಉಂಟು ಮಾಡುವಂತಹ ರಾಸಾಯನಿಕ ಸಂಯುಕ್ತಗಳಿಗೆ ಆಮ್ಲಗಳು ಅಂತ ಕರಿತೀವಿ. ಉದಾಹರಣೆಗಳು ಹೈಡ್ರೋಕ್ಲೋರಿಕ್ ಆಮ್ಲ, ಸಲ್ಫ್ಯೂರಿಕ್ ಆಮ್ಲ, ನೈಟ್ರಿಕ್ ಆಮ್ಲ, ಅಸೆಟಿಕ್ ಆಮ್ಲ ಇತ್ಯಾದಿ. ಈಗ ದೈನಂದಿನ ಜೀವನದಲ್ಲಿ ನಾವು ನೋಡುವಂತಹ ಆಮ್ಲಗಳ ಪಟ್ಟಿಯನ್ನು ನಾನು ತಯಾರಿಸಿದ್ದೀನಿ, ನೀವಿಲ್ಲಿ ನೋಡ್ತಾ ಇದ್ದೀರಾ. ಅಸೆಟಿಕ್ ಆಮ್ಲ ಯಾವ ವಸ್ತುವಿನಲ್ಲಿ ಈ ಅಸೆಟಿಕ್ ಆಮ್ಲ ಇದೆ ಅನ್ನೋದನ್ನು ನೋಡೋಣ. ಅಸೆಟಿಕ್ ಆಮ್ಲ ವಿನಿಗರ್ನಲ್ಲಿ, ಫಾರ್ಮಿಕ್ ಆಮ್ಲ ಇರುವೆಯ ಚುಚ್ಚುಕೊಂಡಿಯ ಸ್ರವಿಕೆಯಲ್ಲಿ, ಸಿಟ್ರಿಕ್ ಆಮ್ಲ ಕಿತ್ತಳೆ, ನಿಂಬೆ ಮೊದಲಾದಂತಹ ಸಿಟ್ರಸ್ ಹಣ್ಣುಗಳಲ್ಲಿ, ಹಾಗೆಯೇ ಲ್ಯಾಕ್ಟಿಕ್ ಆಮ್ಲ ಮೊಸರಿನಲ್ಲಿ ಕಂಡುಬರುತ್ತೆ. ಆಕ್ಸಾಲಿಕ್ ಆಮ್ಲವನ್ನು ಪಾಲಕ್ ಸೊಪ್ಪಿನಲ್ಲಿ ನಾವು ನೋಡ್ತೀವಿ. ಆಸ್ಕಾರ್ಬಿಕ್ ಆಮ್ಲ ಅಥವಾ ವಿಟಮಿನ್ ಸಿ ಅಂತ ಕರಿತೀವಿ. ಇದನ್ನು ನೆಲ್ಲಿಕಾಯಿ ಅಥವಾ ಸಿಟ್ರಸ್ ಹಣ್ಣುಗಳಲ್ಲಿ ಯಥೇಚ್ಛವಾಗಿ ನಾವು ನೋಡ್ತೀವಿ. ಇನ್ನು ಹುಣಸೆಹಣ್ಣು, ದ್ರಾಕ್ಷಿ ಮೊದಲಾದಂತಹ ಹುಳಿಯಾದಂತಹ ಕೆಲವೊಂದು ವಸ್ತುಗಳಲ್ಲಿ ನಾವು ಟಾರ್ಟಾರಿಕ್ ಆಮ್ಲವನ್ನು ನೋಡ್ತೀವಿ. ಇವೆಲ್ಲವೂ ಕೂಡ ನೈಸರ್ಗಿಕವಾಗಿ ದೊರೆಯುವಂತಹ ಆಮ್ಲಗಳಾಗಿವೆ. ಹಾಗಾಗಿ ಇವುಗಳನ್ನು ನೈಸರ್ಗಿಕ ಆಮ್ಲಗಳು ಅಂತ ಕರಿತೀವಿ. ಈಗ ಪ್ರತ್ಯಾಮ್ಲಗಳ ಬಗ್ಗೆ ತಿಳ್ಕೊಳ್ಳೋಣ. ಹಾಗಾದರೆ ಪ್ರತ್ಯಾಮ್ಲಗಳು ಅಂದರೆ ಏನು, ಇದನ್ನು ಹೇಗೆ ವ್ಯಾಖ್ಯಾನ ಮಾಡ್ತೀರಾ ಅಂತಂದರೆ, ನೀರಿನಲ್ಲಿ ಹೈಡ್ರಾಕ್ಸಿಲ್ ಅಯಾನ್ OH- ಅಯಾನ್ಗಳನ್ನು ಉಂಟು ಮಾಡುವಂತಹ ರಾಸಾಯನಿಕ ಸಂಯುಕ್ತಗಳಿಗೆ ಪ್ರತ್ಯಾಮ್ಲಗಳು ಅಂತ ಕರಿತೀವಿ. ಹಾಗಾದರೆ ಇದಕ್ಕೆ ಉದಾಹರಣೆಗಳು ಹೌದು, ಸೋಡಿಯಂ ಹೈಡ್ರಾಕ್ಸೈಡ್, ಅಮೋನಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಇತ್ಯಾದಿಗಳು. ಈಗ ನಾವು ಕೆಲವೊಂದು ಪ್ರತ್ಯಾಮ್ಲಗಳು ನಮ್ಮ ದೈನಂದಿನ ಜೀವನದಲ್ಲಿ ಯಾವ ರೀತಿಯಾಗಿ
ಬಳಕೆಯಾಗ್ತವೆ, ಎಲ್ಲೆಲ್ಲಿದ್ದಾವೆ ಅನ್ನುವಂಥ ಒಂದು ಪಟ್ಟಿಯನ್ನು ನೋಡೋಣ. ಈ ಪಟ್ಟಿಯಲ್ಲಿ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್, ಸುಣ್ಣದ ತಿಳಿ ಅಥವಾ ತಿಳಿ ನೀರನ್ನು ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅಂತ ಕರಿತೀವಿ. ಇದನ್ನು ಅರಳಿದ ಸುಣ್ಣ ಅಂತಲೂ ಕರಿತೀವಿ. ಹಾಗೆಯೇ ಅಮೋನಿಯಂ ಹೈಡ್ರಾಕ್ಸೈಡ್, ಕಿಟಕಿಯನ್ನು ಸ್ವಚ್ಛ ಮಾಡೋದಕ್ಕೆ ಈ ಅಮೋನಿಯಂ ಹೈಡ್ರಾಕ್ಸೈಡನ್ನು ಬಳಕೆ ಮಾಡ್ತಾರೆ. ಆ ದ್ರಾವಣದಲ್ಲಿ ಅಮೋನಿಯಂ ಹೈಡ್ರಾಕ್ಸೈಡ್ ಬಳಸ್ತಾರೆ ಅನ್ನೋದನ್ನು ನೆನಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ. ಇನ್ನು ಸೋಡಿಯಂ ಅಥವಾ ಪೊಟ್ಯಾಷಿಯಂಗಳ ಹೈಡ್ರಾಕ್ಸೈಡ್ಗಳು, ಇವುಗಳನ್ನು ಸಾಬೂನಿನ ತಯಾರಿಕೆಯಲ್ಲಿ ಬಳಸುತ್ತಾರೆ. ಅಂದರೆ ನೀವು ಬಳಸ್ತಾ ಇರುವಂಥ ಸಾಬೂನನ್ನು ಸೋಡಿಯಂ ಹೈಡ್ರಾಕ್ಸೈಡ್ ಅಥವಾ ಪೊಟ್ಯಾಷಿಯಂ ಹೈಡ್ರಾಕ್ಸೈಡನ್ನು ಬಳಸಿ ಮಾಡಿರ್ತಾರೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಮತ್ತೊಂದು ಪ್ರಮುಖವಾದಂತಹ ಪ್ರತ್ಯಾಮ್ಲ ಮೆಗ್ನೀಸಿಯಂ ಹೈಡ್ರಾಕ್ಸೈಡ್. ಇದನ್ನು ಮಿಲ್ಕ್ ಆಫ್ ಮೆಗ್ನೀಸಿಯಾ ಅಂತ ಕರಿತೀವಿ. ಸಾಮಾನ್ಯವಾಗಿ ಮೆಗ್ನೀಷಿಯಂ ಹಾಲು ಎಂದೇ ಖ್ಯಾತವಾಗಿದೆ. ಇವು ನಮ್ಮ ದೈನಂದಿನ ಜೀವನದಲ್ಲಿ ನಾವು ಬಳಸುವಂತಹ ಸಾಮಾನ್ಯ ಪ್ರತ್ಯಾಮ್ಲಗಳಿಗೆ ಉದಾಹರಣೆಯಾಗಿವೆ. ಈಗ ಸೂಚಕಗಳು ಅಂದರೆ ಏನು ನೋಡೋಣ. ಈ ಸೂಚಕಗಳು ಆಮ್ಲ ಪ್ರತ್ಯಾಮ್ಲಗಳನ್ನು ಪ್ರತ್ಯೇಕಿಸೋದಕ್ಕೆ, ಅಂದರೆ ಗುರುತು ಹಚ್ಚೋದಕ್ಕೆ, ಪತ್ತೆ ಹಚ್ಚೋದಕ್ಕೆ ಬಳಸುವಂತಹ ವಸ್ತುಗಳಾಗಿವೆ. ಇವುಗಳು ಘನ ಆಗಿರ್ಬೋದು ಅಥವಾ ದ್ರವ ಆಗಿರ್ಬೋದು. ಇವು ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಮಾಧ್ಯಮಗಳಲ್ಲಿ ತಮ್ಮ ಬಣ್ಣಗಳನ್ನು ಬದಲಾಯಿಸುತ್ತವೆ. ಆದ್ದರಿಂದ ಇವುಗಳನ್ನು ಸೂಚಕಗಳು ಅಂತ ಕರಿತೀವಿ. ಸೂಚಕಗಳಲ್ಲಿ ಪ್ರಮುಖವಾಗಿ 3 ವಿಧಗಳಿವೆ. ಮೊದಲನೇದು ನೈಸರ್ಗಿಕ ಸೂಚಕ, ಎರಡನೆಯದು ಸಂಶ್ಲೇಷಿತ ಸೂಚಕ, ಮೂರನೆಯದು ಘ್ರಾಣ ಸೂಚಕಗಳು ಅಂತ. ಈಗ ಒಂದು ಪ್ರಮುಖವಾದಂತಹ ಸೂಚಕವನ್ನು, ಅಂದರೆ ನೈಸರ್ಗಿಕ ಸೂಚಕ ಲಿಟ್ಮಸನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ಲಿಟ್ಮಸನ್ನು ನೋಡಿ, ನಿಮಗೆ ಕಾಣ್ತಾ ಇರುವಂಥ ಚಿತ್ರ ಏನದು? ಕಲ್ಲು ಹೂವು. ಈ ಕಲ್ಲು ಹೂಗಳಿಂದ ನಾವು ಪಡೆದಿದ್ದೀವಿ. ಇದನ್ನು ಘನರೂಪದ ಹಾಳೆಗಳ ರೂಪದಲ್ಲಿ ಅಥವಾ ಲಿಟ್ಮಸ್ ದ್ರಾವಣದ ರೂಪದಲ್ಲಿ ಬಳಕೆ ಮಾಡ್ತೀವಿ. ವಿದ್ಯಾರ್ಥಿಗಳೇ, ಈಗ ನಾವು ವಿವಿಧ ಬಗೆಯ ಸೂಚಕಗಳು ಯಾವ ರೀತಿ ವರ್ತಿಸ್ತವೆ ಅನ್ನೋದನ್ನು ಒಂದು ಪಟ್ಟಿಯ ಸಹಾಯದಿಂದ ನೋಡೋಣ. ಮೊದಲನೇದಾಗಿ ಒಂದು ಪ್ರಮುಖವಾದಂಥ ಪ್ರತ್ಯಾಮ್ಲ, ಮತ್ತೊಂದು ಪ್ರಮುಖ ಆಮ್ಲವನ್ನು ತೆಗೆದುಕೊಂಡು ಬೇರೆ ಬೇರೆ ಸೂಚಕಗಳು ಹೇಗೆ ವರ್ತಿಸ್ತವೆ ಅನ್ನೋದನ್ನು ಈ ಪಟ್ಟಿಯಲ್ಲಿ ತಿಳಿಸಿದ್ದೀನಿ. ಸೋಡಿಯಂ ಹೈಡ್ರಾಕ್ಸೈಡ್ ಒಂದು ಕ್ಷಾರ ಅಥವಾ ಪ್ರತ್ಯಾಮ್ಲವಾಗಿದ್ದು ಕೆಂಪು ಲಿಟ್ಮಸ್ ದ್ರಾವಣದಲ್ಲಿ ನೀಲಿ ಬಣ್ಣಕ್ಕೂ, ನೀಲಿ ಲಿಟ್ಮಸ್ ದ್ರಾವಣದಲ್ಲಿ ನೀಲಿ ಬಣ್ಣದಲ್ಲೂ ಕಾಣಿಸಿಕೊಳ್ಳುತ್ತದೆ. ಆದರೆ ಇದನ್ನು ಫಿನಾಪ್ತಲೀನ್ ದ್ರಾವಣಕ್ಕೆ ಹಾಕಿದಾಗ ಇದು ಗುಲಾಬಿ ಅಥವಾ ಪಿಂಕ್ ಅಂತ ಕರಿತೀವಲ್ಲ, ಆ ಬಣ್ಣಕ್ಕೆ ತಿರುಗುತ್ತೆ. ಹಾಗೆಯೇ ಮೀಥೈಲ್ ಆರೆಂಜ್ ಅನ್ನುವ ದ್ರಾವಣದಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಹಳದಿ ಬಣ್ಣದಲ್ಲಿ ಗೋಚರಿಸುತ್ತದೆ ಎನ್ನುವುದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಇದು 1 ಅಂಕದ ಪ್ರಶ್ನೆಗೆ ಬರಬಹುದಾದಂಥ ಸಾಧ್ಯತೆಗಳಿವೆ. ಈಗ ಹೈಡ್ರೋಕ್ಲೋರಿಕ್ ಆಮ್ಲ ಕೆಂಪು ಲಿಟ್ಮಸ್ ದ್ರಾವಣದಲ್ಲಿ ಕೆಂಪಾಗಿಯೂ, ನೀಲಿ ಲಿಟ್ಮಸ್ ದ್ರಾವಣದಲ್ಲಿ ಕೆಂಪಾಗಿಯೂ ಇರುತ್ತದೆ. ಫಿನಾಪ್ತಲೀನ್ ದ್ರಾವಣದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲವು ಯಾವುದೇ ಬಣ್ಣವನ್ನು ತೋರಿಸುವುದಿಲ್ಲ, ಅಂದರೆ ನಿರ್ವರ್ಣವಾಗಿರುತ್ತದೆ. ಇನ್ನು ಮಿಥೈಲ್ ಆರೆಂಜ್ ದ್ರಾವಣಕ್ಕೆ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಹಾಕಿದಾಗ ಇದು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಹೀಗೆ ನಾವು ವಿವಿಧ ಬಗೆಯ ಸೂಚಕಗಳನ್ನು ಬಳಸಿಕೊಂಡು ಆಮ್ಲ ಪ್ರತ್ಯಾಮ್ಲಗಳನ್ನು ಸುಲಭವಾಗಿ ತಿಳಿದುಕೊಳ್ಳುತ್ತೇವೆ. ವಿದ್ಯಾರ್ಥಿಗಳೇ, ಈಗ ಸರಳ ಚಟುವಟಿಕೆಯ ಮೂಲಕ ಸೂಚಕಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಅನ್ನೋದನ್ನು ತಿಳ್ಕೊಳ್ಳೋಣ. ನಿಮ್ಮ ಮುಂದೆ ಕೆಲವೊಂದು ವಸ್ತುಗಳನ್ನು ಇಟ್ಟಿದ್ದೀನಿ. ಮೊದಲನೇದು ವಿನಿಗರ್, ಎರಡನೇದು ಬೇಕಿಂಗ್ ಸೋಡಾ, ಮೂರನೇದು ಸೋಡಿಯಂ ಹೈಡ್ರಾಕ್ಸೈಡ್, ನಾಲ್ಕನೇದು ನಿಂಬೆಹಣ್ಣಿನ ರಸ. ಇವುಗಳನ್ನು ಈ ಪುಟ್ಟ ಪ್ಲಾಸ್ಟಿಕ್ ಕಪ್ಪುಗಳಲ್ಲಿ ತೆಗೆದುಕೊಂಡಿದ್ದೇನೆ. ಈಗ ನಾನು ನೀಲಿ ಲಿಟ್ಮಸನ್ನು ಪ್ರತಿಯೊಂದರಲ್ಲೂ ಅದ್ದಿ ತೋರಿಸ್ತೀನಿ. ನೀವು ಅದನ್ನು ವೀಕ್ಷಣೆ ಮಾಡಿ ನಿಮ್ಮ ವೀಕ್ಷಣೆಯನ್ನು ದಾಖಲಿಸ್ಕೊಳ್ಳಿ. ಮೊದಲನೇದು ನೀಲಿ ಲಿಟ್ಮಸನ್ನು ಮೊದಲನೆಯ ದ್ರಾವಣದಲ್ಲಿ ಎದ್ದಿದ್ದೇನೆ. ಬಣ್ಣದಲ್ಲಿ ಬದಲಾವಣೆ ನಿಮಗೆ ಕಾಣಿಸ್ತಾ ಇದೆ. ಎರಡನೆಯದು ಯಾವುದೇ ಬಣ್ಣದ ಬದಲಾವಣೆಯನ್ನು ತೋರಿಸ್ತಾ ಇಲ್ಲ. ಮೂರನೇ ದ್ರಾವಣವು ಕೂಡ ಯಾವುದೇ ಬಣ್ಣದ ಬದಲಾವಣೆಯನ್ನು ತೋರಿಸ್ತಾ ಇಲ್ಲ. ನಾಲ್ಕನೆಯದು ಕೆಂಪು ಬಣ್ಣಕ್ಕೆ ತಿರುಗಿರುವುದನ್ನು ನೀವು ಗಮನಿಸ್ತಾ ಇದ್ದೀರಾ. ಹಾಗಾದರೆ ಮೊದಲನೆಯ ಮತ್ತು ನಾಲ್ಕನೆಯ ದ್ರಾವಣ ಆಮ್ಲೀಯ ದ್ರಾವಣ ಹಾಗೂ ಮಧ್ಯದ ವಸ್ತು ಪ್ರತ್ಯಾಮ್ಲೀಯದು. ಮಧ್ಯದ 2 ವಸ್ತುಗಳು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿವೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ.
ಈಗ ಕೆಂಪು ಲಿಟ್ಮಸ್ ಹಾಳೆಯನ್ನು ಇದೇ ದ್ರಾವಣಗಳಲ್ಲಿ ಅದ್ದಿದಾಗ ಉಂಟಾಗುವಂಥ ಬದಲಾವಣೆಯನ್ನು ನೋಡೋಣ. ವಿನಿಗರ್ನಲ್ಲಿ ಕೆಂಪು ಲಿಟ್ಮಸ್ ಯಾವುದೇ ರೀತಿಯಾದಂತಹ ಬದಲಾವಣೆಯನ್ನು ತೋರಿಸ್ತಾ ಇಲ್ಲ. ಈಗ ಎರಡನೆಯ ದ್ರಾವಣದಲ್ಲಿ ಅದ್ದಿ ನೋಡೋಣ. ಮೂರನೆಯ ದ್ರಾವಣದಲ್ಲಿ ಬದಲಾವಣೆಯನ್ನು ಗಮನಿಸಿ. ನಾಲ್ಕನೆಯ ದ್ರಾವಣದಲ್ಲಿ ಬದಲಾವಣೆಯನ್ನು ಗಮನಿಸಿ. ನೀವೀಗ ಗಮನಿಸ್ತಾ ಇದ್ದೀರಾ, ಕೆಂಪು ಲಿಟ್ಮಸ್ ಹಾಳೆ ಮಧ್ಯದಲ್ಲಿರುವಂತಹ NaHCO3 ಬೇಕಿಂಗ್ ಸೋಡಾ ಹಾಗೂ NaOH ಇದರಲ್ಲಿ ಮಾತ್ರ ಬದಲಾವಣೆಯನ್ನು ಹೊಂದಿ ನೀಲಿ ಬಣ್ಣಕ್ಕೆ ತಿರುಗಿದೆ. ಹಾಗಾಗಿ ನೀವು ಮತ್ತೊಂದು ಸಾರಿ ಅದೇ ತೀರ್ಮಾನಕ್ಕೆ ಬರ್ತೀರಾ. ಅಂದರೆ ಮೊದಲನೆಯದು ವಿನಿಗರ್ ಆಮ್ಲೀಯ ಗುಣವನ್ನು ಹೊಂದಿದೆ, ಎರಡನೆಯದು ಬೇಕಿಂಗ್ ಸೋಡಾ ಇದು ಪ್ರತ್ಯಾಮ್ಲೀಯ ವಸ್ತು, ಹಾಗೆ ಸೋಡಿಯಂ ಹೈಡ್ರಾಕ್ಸೈಡ್ ಪ್ರತ್ಯಾಮ್ಲೀಯ, ಹಾಗೆಯೇ ನಿಂಬೆಹಣ್ಣಿನ ರಸ ಆಮ್ಲೀಯ ಗುಣವನ್ನು ಹೊಂದಿದೆ ಅನ್ನೋದು ಈ ಪ್ರಯೋಗದಿಂದ ತೀರ್ಮಾನಿಸಬಹುದು. ಈಗ ಮತ್ತೊಂದು ರೀತಿಯಾದಂತಹ ಸೂಚಕ ಅದೇ ಘ್ರಾಣ ಸೂಚಕ. ಇದನ್ನು ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್ ಅಂತ ಕರಿತೀವಿ. ವಾಸನೆಯನ್ನು ಬಳಸಿಕೊಂಡು ಇದು ಆಮ್ಲನೋ ಪ್ರತ್ಯಾಮ್ಲನೋ ಅಂತ ತಿಳಿದುಕೊಳ್ಳೋದಕ್ಕೆ ಈ ವಸ್ತುಗಳು ನಮಗೆ ಸಹಾಯ ಮಾಡುತ್ತವೆ. ಉದಾಹರಣೆಗೆ ಈರುಳ್ಳಿ, ವೆನಿಲಾ. ವಿದ್ಯಾರ್ಥಿಗಳೇ, ನೀವೆಲ್ಲರೂ ಕೂಡ ಈರುಳ್ಳಿ ಖಾದ್ಯಗಳನ್ನು ತಿಂದಿದ್ದೀರಾ. ಉದಾಹರಣೆಗೆ ಗೋಬಿ ಮಂಚೂರಿಯನ್ನು ತಿಂದಿರೋದನ್ನು ನೆನಪಿಸ್ಕೊಳ್ಳಿ. ಅದಕ್ಕೆ ವಿನಿಗರ್ ಅನ್ನುವಂತಹ ಒಂದು ಆಮ್ಲವನ್ನು, ಸಾವಯವ ಆಮ್ಲವನ್ನು ಹಾಕ್ತಾರೆ. ಈರುಳ್ಳಿಯ ವಾಸನೆ ಹೊರಟೋಗುತ್ತಾ? ಇಲ್ಲ ಅನ್ನೋದು ಗೊತ್ತಿದೆ. ಹಾಗಾದರೆ ಈರುಳ್ಳಿ ಆಹಾರ ಪದಾರ್ಥವನ್ನು ತಿಂದ ನಂತರ ಹಸಿಯಾದಂಥ ಈರುಳ್ಳಿಯನ್ನು ತಿಂದಿದ್ದೀರಿ, ನಿಮ್ಮ ಬಾಯಿಯ ವಾಸನೆ ಹೋಗಬೇಕು ಅಂತಂದರೆ ನೀವು ಪ್ರತ್ಯಾಮ್ಲೀಯ ಒಂದು ಪೇಸ್ಟಿನಿಂದ ಹಲ್ಲುಜ್ಜುತ್ತೀರಾ, ಹೌದಲ್ವಾ? ವಾಸನೆ ಹೋಗುತ್ತಲ್ವ? ಅಂದರೆ ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ವಾಸನೆ ಹೊರಟೋದ್ರೆ ನಮಗೆ ಅದು ಗೊತ್ತಾಗುತ್ತೆ, ಅದು ಆಮ್ಲನೋ ಪ್ರತ್ಯಾಮ್ಲನೋ ಅಂತ. ಈ ರೀತಿಯಾಗಿ ನಮಗೆ ಸಹಾಯ ಮಾಡುವಂತಹ ಈ ವಸ್ತುಗಳಿಗೆ ಘ್ರಾಣ ಸೂಚಕಗಳು. ಇದಕ್ಕೆ ಉದಾಹರಣೆ ಈರುಳ್ಳಿ ಇರ್ಬೋದು, ವೆನಿಲಾ ಇರ್ಬೋದು, ಲವಂಗದ ಎಣ್ಣೆ ಇರ್ಬೋದು ಇತ್ಯಾದಿಗಳು. ಈಗ ನಾವು ಈ ಚಿತ್ರವನ್ನು ನೋಡೋಣ. ಈ ಚಿತ್ರ ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾಗಿದೆ. ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳು ಯಾವ ರೀತಿಯಾಗಿ ವರ್ತಿಸ್ತವೆ? ಈ ರಾಸಾಯನಿಕ ಕ್ರಿಯೆಯಲ್ಲಿ ಅನಿಲವೊಂದು ಉತ್ಪತ್ತಿಯಾಗುತ್ತದೆ. ಆ ಅನಿಲವನ್ನು ಪತ್ತೆ ಹಚ್ಚೋದು ಹೇಗೆ ಅನ್ನೋದನ್ನು ಕೂಡ ಈ ಪ್ರಯೋಗದ ಮೂಲಕ ನೀವು ತಿಳ್ಕೊಳ್ತೀರಾ. ಈ ಚಿತ್ರ ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖವಾದದ್ದು. ಈ ಕ್ರಿಯೆಯ ಸಮೀಕರಣವನ್ನು ನೋಡೋಣ. ಪ್ರಣಾಳದಲ್ಲಿ ನಾವು ಸಲ್ಫ್ಯೂರಿಕ್ ಆಮ್ಲವನ್ನು ಮತ್ತು ಸತುವಿನ ಚೂರುಗಳನ್ನು ತೆಗೆದುಕೊಂಡಿದ್ದೇವೆ. ರಾಸಾಯನಿಕ ಕ್ರಿಯೆ ನಡೆದು ಈ ವಸ್ತು ಉತ್ಪನ್ನವಾದಂತಹ ಸತುವಿನ ಸಲ್ಫೇಟನ್ನು ಜೊತೆಗೆ ಹೈಡ್ರೋಜನ್ ಅನಿಲವನ್ನು ಉಂಟು ಮಾಡಿದೆ. ಹೈಡ್ರೋಜನ್ ಅನಿಲವು ಪಾಪ್ ಶಬ್ದದೊಂದಿಗೆ ಪಪ್ ಅಂತ ಅದು ಹೊತ್ತುಕೊಳ್ಳುತ್ತೆ, ಶಬ್ದವನ್ನು ಉಂಟು ಮಾಡುತ್ತೆ. ಇದು ಹೈಡ್ರೋಜನ್ ಅನಿಲದ ಪತ್ತೆ ಪರೀಕ್ಷೆಯಾಗಿದೆ. ವಿದ್ಯಾರ್ಥಿಗಳೇ, ಈಗ ಲೋಹಗಳು ಮತ್ತು ಆಮ್ಲಗಳ ವರ್ತನೆಯ ಪ್ರಯೋಗವನ್ನು ನೋಡೋಣ. ನಾನೀಗ ಅಸೆಟಿಕ್ ಆಮ್ಲ ಅಥವಾ ವಿನಿಗರನ್ನು ತಗೊಳ್ತಾ ಇದ್ದೇನೆ. ಪ್ರಣಾಳದಲ್ಲಿ ವಿನಿಗರಿಗೀಗ ಮೆಗ್ನೀಷಿಯಂ ರಿಬ್ಬನನ್ನು ಹಾಕ್ತಾ ಇದ್ದೇನೆ. ಬದಲಾವಣೆಯನ್ನು ಗಮನಿಸಿ. ವಿನಿಗರ್ ಮೆಗ್ನೀಷಿಯಂನೊಂದಿಗೆ ವರ್ತಿಸಿ ಮೆಗ್ನೀಷಿಯಂ ಅಸಿಟೇಟ್ ಮತ್ತು ಹೈಡ್ರೋಜನ್ ಅನಿಲವನ್ನು ಉತ್ಪತ್ತಿ ಮಾಡ್ತಾ ಇದೆ. ಹೈಡ್ರೋಜನ್ ಅನಿಲದ ಗುಳ್ಳೆಗಳನ್ನು ನೀವೀಗ ಗಮನಿಸ್ತಾ ಇದ್ದೀರಾ. ಗುಳ್ಳೆಗಳು ನಿಧಾನವಾಗಿ ಮೇಲಕ್ಕೇರ್ತಾ ಇವೆ. ಈ ಕ್ರಿಯೆಯ ಪದ ಸಮೀಕರಣ ಮೆಗ್ನೀಷಿಯಂ ಪ್ಲಸ್ ಅಸೆಟಿಕ್ ಆಮ್ಲ, ಬಾಣದ ಗುರುತು, ಮೆಗ್ನೀಷಿಯಂ ಅಸಿಟೇಟ್ ಪ್ಲಸ್ ಹೈಡ್ರೋಜನ್ ಅನಿಲ. ಮುಂದುವರೆದು ಈಗ
ಪ್ರತ್ಯಾಮ್ಲಗಳೊಂದಿಗೆ ಲೋಹದ ವರ್ತನೆ ಹೇಗೆ ಅನ್ನೋದನ್ನು ನೋಡೋಣ. ಪ್ರತ್ಯಾಮ್ಲಗಳು ಉದಾಹರಣೆಗೆ ಸೋಡಿಯಂ ಹೈಡ್ರಾಕ್ಸೈಡ್. ಸೋಡಿಯಂ ಹೈಡ್ರಾಕ್ಸೈಡ್ ಸತು ಅಥವಾ ಅಲ್ಯೂಮಿನಿಯಂನಂತಹ ಲೋಹಗಳೊಂದಿಗೆ ವರ್ತಿಸಿ ಲವಣ ಮತ್ತು ಹೈಡ್ರೋಜನನ್ನು ಬಿಡುಗಡೆ ಮಾಡುತ್ತದೆ. ಇಲ್ಲಿ ಒಂದು ಸಮೀಕರಣವನ್ನು ಕೊಟ್ಟಿದ್ದೀನಿ. 2 NaOH ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ Zn ಸತು ಬಾಣದ ಗುರುತು Na2ZnO2 ಸೋಡಿಯಂ ಜಿಂಕೇಟ್ ಇದು ಲವಣ ಪ್ಲಸ್ ಹೈಡ್ರೋಜನ್ ಅನಿಲ ಉತ್ಪತ್ತಿಯಾಗುತ್ತದೆ. ಈಗ NaOH ಅಲ್ಯೂಮಿನಿಯಂನೊಂದಿಗೆ ಯಾವ ರೀತಿ ವರ್ತಿಸುತ್ತೆ ಅನ್ನೋದನ್ನು ನೋಡೋಣ. ಸೋಡಿಯಂ ಹೈಡ್ರಾಕ್ಸೈಡ್ ಅಲ್ಯೂಮಿನಿಯಂನೊಂದಿಗೆ ವರ್ತಿಸಿ ಸೋಡಿಯಂ ಅಲ್ಯೂಮಿನೇಟ್, ಹಿಂದಿನ ಸಮೀಕರಣದಲ್ಲಿ ಸೋಡಿಯಂ ಜಿಂಕೇಟ್, ಇಲ್ಲಿ ಸೋಡಿಯಂ ಅಲ್ಯೂಮಿನೇಟ್ ಲವಣ ಜೊತೆಗೆ ಹೈಡ್ರೋಜನ್ ಅನಿಲ ಉತ್ಪತ್ತಿಯಾಗಿದೆ. ಈಗ ಕಾರ್ಬೋನೇಟ್ಗಳು ಮತ್ತು ಹೈಡ್ರೋಜನ್ ಕಾರ್ಬೋನೇಟ್ಗಳು ಆಮ್ಲಗಳೊಂದಿಗೆ ಹೇಗೆ ವರ್ತಿಸುತ್ತವೆ ಅನ್ನೋದನ್ನು ಈಗ ನೋಡೋಣ. ಮೊದಲನೇದಾಗಿ ಸೋಡಿಯಂ ಕಾರ್ಬೋನೇಟ್ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿ ಸೋಡಿಯಂ ಲವಣ, ನೀರು ಮತ್ತು ಕಾರ್ಬನ್ ಡೈಆಕ್ಸೈಡನ್ನು ಉಂಟು ಮಾಡುತ್ತವೆ. ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿಯಾಗಿರೋದನ್ನು ನೀವು ಸುಲಭವಾಗಿ ಪತ್ತೆ ಹಚ್ಚಬಹುದು. 2 ಪ್ರಯೋಗಗಳಿವೆ. ಕಾರ್ಬನ್ ಡೈಆಕ್ಸೈಡ್ ಬಳಿ ಉರಿತಾ ಇರುವಂತಹ ಒಂದು ಬೆಂಕಿ ಕಡ್ಡಿಯನ್ನು ತೆಗೆದುಕೊಂಡು ಹೋದಾಗ ಅದು ಆರಿ ಹೋಗುತ್ತೆ. ಅಂದರೆ ಇದು ಬೆಂಕಿಯನ್ನು ಆರಿಸುವಂಥ ಗುಣವನ್ನು ಹೊಂದಿದೆ. ಈ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿಯಾಗಿದೆ ಅನ್ನೋದು ಕೂಡ ಗೊತ್ತಾಗುತ್ತದೆ. ಹಾಗೆಯೇ ಕಾರ್ಬನ್ ಡೈಆಕ್ಸೈಡನ್ನು ಸುಣ್ಣದ ತಿಳಿನೀರಿನ ಮೂಲಕ ಹಾಯಿಸಿದಾಗ ಅದು ಬೆಳ್ಳಗಾಗುತ್ತದೆ. ಇದು ಕೂಡ ಕಾರ್ಬನ್ ಡೈಆಕ್ಸೈಡಿನ ಇರುವಿಕೆಯನ್ನು ಪತ್ತೆ ಹಚ್ಚುತ್ತದೆ ಎನ್ನುವುದು ನಿಮ್ಮ ಗಮನಕ್ಕೆ ಇರಲಿ. ಈಗ ಮತ್ತೊಂದು ಸಮೀಕರಣ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಯಾವ ರೀತಿ ವರ್ತಿಸುತ್ತೆ ಅನ್ನೋದನ್ನು ಈ ಸಮೀಕರಣದಲ್ಲಿ ತೋರಿಸಿದ್ದೇನೆ. NaHCO3 ಪ್ಲಸ್ HCl ಬಾಣದ ಗುರುತು NaCl ಪ್ಲಸ್ H2O ಪ್ಲಸ್ CO2. ಎರಡೂ ಸಮೀಕರಣಗಳು ಹೆಚ್ಚು ಕಡಿಮೆ ಒಂದೇ ರೀತಿ ಇದೆ. ಉತ್ಪನ್ನಗಳ ಕಡೆ ಒಂದೇ ಉತ್ಪನ್ನಗಳು ಉಂಟಾಗಿವೆ ಅನ್ನೋದನ್ನು ನೀವು ಗಮನಿಸಿ. ಕೇವಲ ಸರಿದೂಗಿಸುವಿಕೆಯಲ್ಲಿ ಮಾತ್ರ ವ್ಯತ್ಯಾಸ. ಹಾಗಾಗಿ ಕಾರ್ಬೋನೇಟ್ ಮತ್ತು ಹೈಡ್ರೋಜನ್ ಕಾರ್ಬೋನೇಟ್ಗಳ ವರ್ತನೆ ಒಂದೇ ತೆರನಾಗಿದೆ ಅನ್ನೋದು ಈ ಸಮೀಕರಣಗಳ ಅಧ್ಯಯನದಿಂದ ನಮಗೆ ಗೊತ್ತಾಗುತ್ತದೆ. ಈಗ ನಾವು ಆಮ್ಲಗಳು ಕಾರ್ಬೋನೇಟ್ಗಳು ಅಥವಾ ಹೈಡ್ರೋಜನ್ ಕಾರ್ಬೋನೇಟ್ಗಳೊಂದಿಗೆ ಹೇಗೆ ವರ್ತಿಸುತ್ತವೆ ಅನ್ನೋದನ್ನು ಪ್ರಾಯೋಗಿಕವಾಗಿ ತಿಳಿದುಕೊಳ್ಳೋಣ. ಇಲ್ಲಿ ಸ್ವಲ್ಪ ಪ್ರಮಾಣದ ವಿನಿಗರನ್ನು ನಾನು ಪ್ರಣಾಳದಲ್ಲಿ ತೆಗೆದುಕೊಳ್ತಾ ಇದ್ದೇನೆ. ಈಗ ಸ್ವಲ್ಪ ಪ್ರಮಾಣದಲ್ಲಿ ಬೇಕಿಂಗ್ ಸೋಡಾವನ್ನು ಆಮ್ಲಕ್ಕೆ ಸೇರಿಸ್ತಾ ಇದ್ದೇನೆ. ಕಾರ್ಬನ್ ಡೈಆಕ್ಸೈಡಿನ ಬುರುಗು ಉಂಟಾಗಿರುವುದನ್ನು ನೀವು ನೋಡ್ತಾ ಇದ್ದೀರಾ. ಅಂದರೆ ಹೈಡ್ರೋಜನ್ ಕಾರ್ಬೋನೇಟ್ಗಳು ಅಥವಾ ಕಾರ್ಬೋನೇಟ್ಗಳು ಆಮ್ಲದೊಂದಿಗೆ ವರ್ತಿಸಿ ಕಾರ್ಬನ್ ಡೈಆಕ್ಸೈಡ್, ಲವಣ ಮತ್ತು ನೀರನ್ನು ಉಂಟು ಮಾಡುತ್ತವೆ ಎನ್ನುವುದು ಇದರಿಂದ ಗೊತ್ತಾಗುತ್ತದೆ. ಈಗ ತಟಸ್ಥೀಕರಣ ಕ್ರಿಯೆ ಅತ್ಯಂತ ಪ್ರಮುಖವಾದಂಥ ಕ್ರಿಯೆ, ನಮ್ಮ ದೇಹಕ್ಕೂ ಅತ್ಯಂತ ಅಗತ್ಯವಾಗಿರುವಂಥದ್ದು. ಆಮ್ಲೀಯತೆಯಿಂದ ಬಳಲ್ತಾ ಇರುವಂಥವನಿಗೆ ಪ್ರತ್ಯಾಮ್ಲೀಯ ವಸ್ತುವನ್ನು ಔಷಧವಾಗಿ ಕೊಡ್ತಾರೆ ಅನ್ನೋದು ನಿಮಗೆ ತಿಳಿದಿದೆ. ತಟಸ್ಥೀಕರಣ ಅಂತಂದರೆ ಆಮ್ಲವೊಂದು ಪ್ರತ್ಯಾಮ್ಲದ ಜೊತೆಗೆ ವರ್ತಿಸಿ ನೀರು ಮತ್ತು ಲವಣಗಳನ್ನು ಉಂಟು ಮಾಡುವಂತಹ ಒಂದು ಕ್ರಿಯೆಗೆ ನಾವು ತಟಸ್ಥೀಕರಣ ಅಂತ ಕರಿತೀವಿ. ಉದಾಹರಣೆಗೆ ಸೋಡಿಯಂ ಹೈಡ್ರಾಕ್ಸೈಡನ್ನು ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ಸೇರಿಸಿದಾಗ ಲವಣ ಸೋಡಿಯಂ ಕ್ಲೋರೈಡ್ ಉಂಟಾಗುತ್ತದೆ, ಜೊತೆಗೆ ನೀರು ಉಂಟಾಗುತ್ತದೆ. ಆದ್ದರಿಂದ ಈ ಕ್ರಿಯೆಗೆ ನಾವು ತಟಸ್ಥೀಕರಣ ಅಂತ ಕರೆದ್ವಿ. ಈಗ ಆಮ್ಲಗಳು ಉತ್ತಮ ವಿದ್ಯುದ್ವಾಹಕಗಳು ಎನ್ನುವುದನ್ನು ತೋರಿಸುವಂತಹ ಚಿತ್ರ. ಈ ಚಿತ್ರವನ್ನು ನೀವು ಅಭ್ಯಾಸ ಮಾಡಬೇಕು. ಪ್ರತಿಯೊಂದು ಭಾಗವನ್ನು ಕೂಡ ನೀವು ತಿಳ್ಕೊಂಡಿರಬೇಕು. ಈ ಭಾಗಗಳನ್ನು ನಿಮಗೆ ಪರೀಕ್ಷೆಯಲ್ಲಿ 1 ಅಂಕಕ್ಕೆ ಕೇಳಬಹುದು ಅಥವಾ ಚಿತ್ರ ಆಧಾರಿತ ಪ್ರಶ್ನೆಯಾಗಿ ಇದನ್ನು ಪರಿವರ್ತಿಸಿ ಕೊಡಬಹುದು. ಇಲ್ಲಿ HCl ದ್ರಾವಣದ ಬದಲು ಅಸೆಟಿಕ್ ಆಮ್ಲದ ದ್ರಾವಣವನ್ನು ಕೊಟ್ಟಾಗ ಏನಾಗುತ್ತೆ ಅಂತ ಕೇಳ್ಬೋದು.
ಇದರ ಬದಲು NaOH ಅನ್ನು ಹಾಕಿದಾಗ ವಿದ್ಯುತ್ ಹರಿಯುತ್ತದೆಯೇ ಅಂತ ಕೇಳಬಹುದು. ಹಾಗಾಗಿ ಚಿತ್ರವನ್ನು ಭಾಗಗಳೊಂದಿಗೆ ಚೆನ್ನಾಗಿ ಅಭ್ಯಾಸ ಮಾಡಿ. ಈಗ ಶುಷ್ಕ HCl ಅನಿಲವು ಆಮ್ಲೀಯ ಗುಣವನ್ನು ತೋರಿಸುತ್ತದೆಯೇ ಇಲ್ಲವೇ ಎನ್ನುವುದನ್ನು ತೋರಿಸುವಂಥ ಒಂದು ಪ್ರಯೋಗ ಇದೆ. ವಿದ್ಯಾರ್ಥಿಗಳೇ, ಪಠ್ಯಪುಸ್ತಕದಲ್ಲಿ ನೀವಿದನ್ನು ನೋಡಿದಿರ. ಈ ಚಿತ್ರ ಈಗಾಗಲೇ ನಿಮಗೆ ಪರಿಚಿತ. ಚಿತ್ರ ಆಧಾರಿತ ಪ್ರಶ್ನೆಯಾಗಿ ಇದನ್ನು ಪರಿವರ್ತಿಸುವುದಕ್ಕೆ ಅವಕಾಶಗಳಿವೆ. ಹಾಗಾಗಿ ನೀವು ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಶುಷ್ಕ HCl ಅನಿಲವು ಶುಷ್ಕ ಯಾವುದಾದರೂ ಸೂಚಕ, ಅದು ಕೆಂಪು ಅಥವಾ ನೀಲಿ ಲಿಟ್ಮಸ್ ಹಾಳೆ ಇರ್ಬೋದು. ನೀವು ಶುಷ್ಕ HCl ಅನಿಲದ ಹತ್ತಿರ ತೆಗೆದುಕೊಂಡು ಹೋದಾಗ ಅದರ ಬಣ್ಣದಲ್ಲಿ ಬದಲಾವಣೆಯಾಗುತ್ತದೆಯೇ ಅಂದರೆ ಇಲ್ಲ. ಯಾಕೆ? ಈಗಾಗಲೇ ನಿಮಗೆ ತಿಳಿಸಿದೆ. ಆಮ್ಲಗಳು ಅಂತಂದರೆ ಜಲೀಯ ಅಕ್ವಯಸ್, ಜಲೀಯ ಮಾಧ್ಯಮದಲ್ಲಿ ಹೈಡ್ರೋನಿಯಂ ಅಯಾನ್ಗಳನ್ನು ಉಂಟು ಮಾಡುವಂತಹ ವಸ್ತುಗಳು. ಹೈಡ್ರೋನಿಯಂ ಅಯಾನ್ ಉಂಟಾದರೆ ಮಾತ್ರ ಕೆಂಪು ಮತ್ತು ನೀಲಿ ಲಿಟ್ಮಸ್ ಕಾಗದಗಳು ಪ್ರತಿಕ್ರಿಯಿಸುತ್ತವೆ. ಹಾಗಾಗಿ ಕೆಂಪು ಲಿಟ್ಮಸ್ ಕಾಗದ ಅಥವಾ ನೀಲಿ ಲಿಟ್ಮಸ್ ಕಾಗದವನ್ನು ಸೂಚಕಗಳಾಗಿ ಬಳಸ್ತೀವಿ. ಅದನ್ನು ಯಾವಾಗಲೂ ತೇವಾಂಶ ಭರಿತವಾಗಿ ಮಾಡಿ ನಂತರ ಅದನ್ನು ಬಳಸ್ತೀವಿ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸಾಮಾನ್ಯವಾಗಿ ಒಂದು ನೆಮೋನಿಕ್ಸನ್ನು ನೆನಪಿಟ್ಕೊಳ್ಳಿ. BAR. ಬಿ ಅಂದರೆ ಬ್ಲೂ, ಎ ಅಂದರೆ ಆ್ಯಸಿಡ್, ಹಾಗೆಯೇ ಆರ್ ಅಂದರೆ ಕೆಂಪು. ಅಂದರೆ ಬ್ಲೂ ಲಿಟ್ಮಸ್ ಆಮ್ಲೀಯ ಮಾಧ್ಯಮದಲ್ಲಿ ಅದು ಕೆಂಪುಗಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಳಿ. ಈಗಾಗಲೇ ಒಂದು ಪಟ್ಟಿಯ ಮೂಲಕ ನಿಮಗೆ ತಿಳಿಸಿದ್ದೇನೆ. ಹಾಗಾಗಿ ಈ ಚಿತ್ರವನ್ನು ನೀವು ಪರೀಕ್ಷೆಗೆ ಸ್ವಲ್ಪ ಎಚ್ಚರಿಕೆಯಿಂದ ವೀಕ್ಷಣೆ ಮಾಡಿ ಅನ್ವಯ ಮಾದರಿ ಪ್ರಶ್ನೆಗಳನ್ನು ನಿರೀಕ್ಷೆ ಮಾಡ್ಬೋದು. ಈಗ ಮುಂದಿನ ವಿಚಾರವನ್ನು ನೋಡೋಣ. ನೀರಿನೊಂದಿಗೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಹೇಗೆ ವರ್ತಿಸುತ್ತವೆ? ನೀರಿನೊಂದಿಗೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ವರ್ತನೆಯನ್ನು ನೋಡೋಣ. ಈಗ ಮೊದಲನೇದಾಗಿ H+H2O ಬಾಣದ ಗುರುತು H3O+. ಇದನ್ನೇ ಹಿಂದಿನ ಸ್ಲೈಡಿನ ಪ್ರಶ್ನೆಗೆ ಉತ್ತರವಾಗಿ ಇಲ್ಲಿ ಕೊಟ್ಟಿದ್ದೇನೆ. ನೀರಿನೊಂದಿಗೆ ಆಮ್ಲಗಳು ವರ್ತಿಸಿ ಹೈಡ್ರೋನಿಯಂ ಅಯಾನ್ಗಳನ್ನು ಉಂಟು ಮಾಡುತ್ತದೆ. H3O+ ಅಂದರೆ ಹೈಡ್ರೋನಿಯಂ ಅಯಾನ್. ಅದೇ ರೀತಿಯಾಗಿ ಪ್ರತ್ಯಾಮ್ಲಗಳು ನೀರಿನ ಮಾಧ್ಯಮದಲ್ಲಿ ವಿಯೋಜನೆ ಹೊಂದಿ Na+OH- ಉಂಟಾಗಿದೆ. ಸೋಡಿಯಂ ಹೈಡ್ರಾಕ್ಸೈಡ್ ನೀರಿನೊಂದಿಗೆ ವರ್ತಿಸಿದಾಗ Na++OH- ಅಯಾನ್ಗಳು ಉಂಟಾಗಿವೆ. ಅಂದರೆ ಪ್ರತ್ಯಾಮ್ಲಗಳು ಹೈಡ್ರಾಕ್ಸಿಲ್ ಅಯಾನ್ಗಳನ್ನು ಉಂಟು ಮಾಡುತ್ತವೆ ಅನ್ನೋದು ಇದರಿಂದ ತಿಳಿಯುತ್ತದೆ. ಮುಂದಿನ ಸ್ಲೈಡಿನಲ್ಲಿ ಆಮ್ಲಗಳನ್ನು ಸಾರರಿಕ್ತಗೊಳಿಸೋದು ಹೇಗೆ ಅನ್ನೋದನ್ನು ನೋಡೋಣ. ಅತ್ಯಂತ ಪ್ರಮುಖವಾದಂಥ ವಿಚಾರ. ಯಾಕೆ ಅಂತಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ನೀರಿನಲ್ಲಿ ವಿಲೀನಗೊಂಡಾಗ ಅಪಾರ ಪ್ರಮಾಣದ ಉಷ್ಣ ಬಿಡುಗಡೆಯಾಗುತ್ತದೆ. ಅಂದರೆ ಇದು ಬಹಿರುಷ್ಣಕ ಕ್ರಿಯೆ. ಈ ಕ್ರಿಯೆಯಲ್ಲಿ ಅಪಾರ ಪ್ರಮಾಣದ ಶಾಖ ಬಿಡುಗಡೆಯಾಗಿ ನಾವು ಕ್ರಿಯೆ ನಡೆಸುತ್ತಾ ಇರುವಂತಹ ಗಾಜಿನ ಪ್ರಣಾಳ ಅಥವಾ ಬೀಕರ್ ಒಡೆದು ಹೋಗುವ ಅಪಾಯವಿದೆ. ಹಾಗಾಗಿ ನಾವು ಎಚ್ಚರಿಕೆಯಿಂದ ಇರಬೇಕು. ಈ ಕ್ರಿಯೆಯಲ್ಲಿ ಆಮ್ಲಗಳು ಸಿಡಿಯಲೂಬಹುದು. ಸಿಡಿದಾಗ ನಮ್ಮ ಮುಖಕ್ಕೆ ಸುಟ್ಟ ಗಾಯ ಆಗುತ್ತೆ. ಆದ್ದರಿಂದ ಅತ್ಯಂತ ಎಚ್ಚರಿಕೆಯಿಂದ ನಾವು ಈ ಕ್ರಿಯೆಯನ್ನು ನಡೆಸಬೇಕು. ಹಾಗಾಗಿ ಸತತವಾಗಿ ಕಲಕುತ್ತಾ ನೀರಿಗೆ ಆಮ್ಲವನ್ನು ಹನಿ ಹನಿಯಾಗಿ ಸೇರಿಸಬೇಕೇ ವಿನಃ ಉಲ್ಟಾ ಕ್ರಿಯೆಯನ್ನು ನಡೆಸಬಾರದು. ಅಂದರೆ ಆಮ್ಲಕ್ಕೆ ನೀರನ್ನು ಸೇರಿಸಬಾರದು, ನೀರಿಗೆ ಹನಿ ಹನಿಯಾಗಿ ಆಮ್ಲವನ್ನು ಸೇರಿಸಬೇಕು. ಜೊತೆಯಲ್ಲಿ ನಾವು ಗಾಜಿನ ಕಡ್ಡಿಯಿಂದ ಕಲಕುತ್ತಾ ಇರಬೇಕು. ಇದರಿಂದ ಉತ್ಪತ್ತಿಯಾದಂತಹ ಶಾಖ ಎಲ್ಲ ಕಡೆಗೂ ಕೂಡ ವಿತರಣೆಗೊಂಡು ಅಪಾಯ ತಪ್ಪುತ್ತದೆ. ಇದು ಅತ್ಯಂತ ಪ್ರಮುಖವಾದಂಥ ಅಂಶ. ವಿದ್ಯಾರ್ಥಿಗಳೇ, ಈಗ ನಾವು pH ಮೌಲ್ಯ ಅಂದರೆ H+ ಅಯಾನ್ಗಳ ಸಾರಥಿಯಲ್ಲಿ ಉಂಟಾಗುವಂಥ ವ್ಯತ್ಯಾಸ ಅದು ಏನು ಅನ್ನೋದನ್ನು ತಿಳ್ಕೊಳ್ಳೋಣ. pH ಅನ್ನೋದು ಪೊಟೆನ್ಸಿ ಅಂದರೆ ಶಕ್ತಿ ಸಾಮರ್ಥ್ಯ. H ಹೈಡ್ರೋಜನ್ ಅಯಾನ್ಗಳ ಸಾರಥೆಯ ಆಧಾರದ ಮೇಲೆ ನಾವು ದ್ರಾವಣಗಳ pH ಮೌಲ್ಯವನ್ನು ತಿಳಿಸುತ್ತೇವೆ. pH ಮೌಲ್ಯವು ಅತ್ಯಂತ ಪ್ರಮುಖವಾಗಿದೆ. pH ಮೌಲ್ಯವನ್ನು ಆಧರಿಸಿ ನಮ್ಮ ಜೀವನ ಇದೆ ಅಂದರೆ ತಪ್ಪಾಗಲಾರದು. H+ ಅಯಾನ್ಗಳ ಸಾರಥ್ಯ ಹೆಚ್ಚುತ್ತಾ ಹೋದಂತೆ ಅದರ ಆಮ್ಲೀಯ ಸ್ವಭಾವ ಹೆಚ್ಚುತ್ತಾ ಹೋಗುತ್ತೆ. ಹಾಗೆಯೇ ಪ್ರತ್ಯಾಮ್ಲೀಯ ಗುಣ
ಪ್ಲಸ್ ಅಯಾನ್ಗಳ ಸಾರತೆ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆಯೇ OH ಮೈನಸ್ ಅಯಾನ್ಗಳ ಸಾರತೆ ಹೆಚ್ಚುತ್ತಾ ಹೋಗುತ್ತೆ. ಇಲ್ಲಿ ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಬಲಕ್ಕೆ ಹೋದಂತೆ H+ ಅಯಾನ್ಗಳ ಸಾರತೆ ಕಡಿಮೆ ಆಗುತ್ತದೆ, ಜೊತೆಗೆ OH ಮೈನಸ್ ಅಯಾನ್ಗಳ ಸಾರತೆ ಹೆಚ್ಚುತ್ತಾ ಇರೋದನ್ನು ಇಲ್ಲಿ ನೋಡ್ತಾ ಇದ್ದೀರಾ. ಹಾಗೆಯೇ ಈ ಕಡೆಗೆ H+ ಅಯಾನ್ಗಳ ಸಾರತೆ ಎಡಕ್ಕೆ ಹೋದಂತೆ ಹೆಚ್ಚುತ್ತಾ ಇರೋದನ್ನು ನೀವು ನೋಡ್ತಾ ಇದ್ದೀರಾ. ನೀಲಿ ಬಣ್ಣದಲ್ಲಿ ಅದನ್ನು ಸೂಚಿಸಲಾಗಿದೆ. ಇದು ಕೂಡ ಪಠ್ಯಪುಸ್ತಕದಲ್ಲೇ ಇರುವಂತಹ ಒಂದು ಚಿತ್ರ. ಈಗ ನಾವು ಈ pH ಸ್ಕೇಲನ್ನು ನಿಮಗೆ ಕೊಟ್ಟಿದೆ. ಇದು ಕೂಡ ಪಠ್ಯಪುಸ್ತಕದಲ್ಲೇ ಇರುವಂಥದ್ದು. ಇದರಲ್ಲಿ ನಾನು ಒಂದು ವಿಶೇಷವಾದಂತಹ ಅಕ್ಷರಗಳನ್ನು ತೋರಿಸಿದ್ದೇನೆ, ಗಮನಿಸಿದ? VIBGYOR ಅನ್ನೋದನ್ನು ಉಲ್ಟಾ ಜೋಡಣೆ ಮಾಡಿದ್ದೀನಿ. ವಿಬ್ಗಯಾರ್ ಅನ್ನೋದನ್ನು ಈಗಾಗಲೇ ಕಲ್ತಿದ್ದೀರಾ. ಆ ಕಲಿತಿರುವಂತಹ ಜ್ಞಾನದ ಸಹಾಯದಿಂದ ನಾವು pH ಮೌಲ್ಯವನ್ನು ಅರ್ಥ ಮಾಡ್ಕೊಳ್ಬೋದು. ಎಲ್ಲಿ G ಅಂತ ಬರೆದಿದ್ದೀನಿ ಅದು ತಟಸ್ಥ ಶುದ್ಧ ನೀರು. ಶುದ್ಧ ನೀರಿನ pH 7. ಬಲಕ್ಕೆ ಹೋದಂತೆ VIB ಅಕ್ಷರಗಳನ್ನು ನೋಡ್ತಾ ಇದ್ದೀರಾ. V ಅಂದರೆ ವಯಲೆಟ್, ಅಂದರೆ ನೇರಳೆ ಬಣ್ಣ. ನೇರಳೆ ಬಣ್ಣ ಅಂತಂದರೆ ಅದು ಅತ್ಯಂತ ಪ್ರಬಲವಾದಂತಹ ಪ್ರತ್ಯಾಮ್ಲ ಸೋಡಿಯಂ ಹೈಡ್ರಾಕ್ಸೈಡ್. ಇದರ pH ಮೌಲ್ಯ ಸುಮಾರು 14. ಅದೇ ರೀತಿಯಾಗಿ ಇಂಡಿಗೋ, ಅದೇ ರೀತಿಯಾಗಿ ಬ್ಲೂ ಅಂದರೆ ನೀಲಿ ಬಣ್ಣ, ನಿಧಾನವಾಗಿ ಪ್ರತ್ಯಾಮ್ಲೀಯ ಗುಣ ಕಡಿಮೆ ಆಗ್ತಾ ಹೋಗುತ್ತೆ. H+ ಅಯಾನ್ಗಳ ಸಾರತೆ ಹೆಚ್ಚುತ್ತಾ ಹೋಗುತ್ತೆ. ಯಾವಾಗ 7ಕ್ಕೆ ಬರ್ತಿರಲ್ಲ ಆವಾಗ H+ ಅಯಾನ್ಗಳು ಮತ್ತು OH ಮೈನಸ್ ಅಯಾನ್ಗಳ ಪ್ರಮಾಣ ಸಾರತೆ ಸಮಸಮವಾಗಿದ್ದು ಅದು ತಟಸ್ಥ ಅನ್ನೋದು ಗೊತ್ತಾಗುತ್ತೆ. ಇನ್ನು ಎಡಕ್ಕೆ ಚಲಿಸಿದಂತೆ YOR H+ ಅಯಾನ್ಗಳ ಸಾರತೆ ಹೆಚ್ಚುತ್ತಾ ಹೋಗುತ್ತೆ. ಕೊನೆಗೆ ಕೆಂಪು ಬಣ್ಣಕ್ಕೆ ಬಂದಾಗ ಅತ್ಯಂತ ಪ್ರಬಲವಾದಂತಹ ಆಮ್ಲ ಅದು ಅನ್ನೋದು ನಮಗೆ ಗೊತ್ತಾಗುತ್ತೆ. ಇಲ್ಲಿ ಇನ್ನೊಂದು ಸುಲಭವಾದಂಥ ನೆಮೋನಿಕ್ಸನ್ನು ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ. ಮೀಥೈಲ್ ಆರೆಂಜ್ ಇದು ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ಹೇಗೆ ವರ್ತಿಸುತ್ತದೆ ಅನ್ನೋದನ್ನು ಈ ನೆಮೋನಿಕ್ಸು ನಿಮಗೆ ತಿಳಿಸುತ್ತೆ. ಏನದು? ROY ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ROY ಅನ್ನೋದನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ. R ಪಕ್ಕಕ್ಕೆ ಬಂದಾಗ O ಮೀಥೈಲ್ ಆರೆಂಜನ್ನು ಸೂಚಿಸಿದರೆ ನೀವು R ಕಡೆಗೆ ಹೋದಂತೆ ಏನಾಗುತ್ತೆ? ಆಮ್ಲೀಯ ಗುಣ ಹೆಚ್ಚಾಗುತ್ತೆ. ಅದೇನೇ O ಪಕ್ಕದಲ್ಲಿ ನಾವು ನೋಡ್ತಾ ಇದ್ದೀವಿ ಎಲ್ಲೋ, ಅಂದರೆ ಪ್ರತ್ಯಾಮ್ಲೀಯ ಗುಣವನ್ನು ನಾವು ತಿಳ್ಕೊಳ್ಬೋದು. O ಮೀಥೈಲ್ ಆರೆಂಜನ್ನು ಪ್ರತಿನಿಧಿಸಿದರೆ ಬಲಕ್ಕೆ ಎಲ್ಲೋ ಅಂದರೆ ಹಳದಿ ಬಣ್ಣ. ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ಮೀಥೈಲ್ ಆರೆಂಜ್ ಏನಾಗುತ್ತೆ? ಎಲ್ಲೋ ಅಂದರೆ ಹಳದಿ ಬಣ್ಣದಲ್ಲೂ, ಆಮ್ಲೀಯ ಮಾಧ್ಯಮದಲ್ಲಿ ಕೆಂಪು ಬಣ್ಣದಲ್ಲೂ ಗೋಚರಿಸುತ್ತದೆ ಅನ್ನೋದನ್ನು ನೀವು ಸುಲಭವಾಗಿ ಈ ಸ್ಮರಣ ತಂತ್ರದಿಂದ ಅರ್ಥ ಮಾಡ್ಕೊಳ್ತೀರಾ. ಹಾಗೆ ಅದರ ಕೆಳಗಡೆ ಸಾಕಷ್ಟು ವಸ್ತುಗಳನ್ನು ನೀಡಿದ್ದೀನಿ. ಇದು ಕೂಡ ಪಠ್ಯಪುಸ್ತಕದಲ್ಲಿರುವಂಥದ್ದು, ನೀವು ಸುಲಭವಾಗಿ ನೆನಪು. ವಿದ್ಯಾರ್ಥಿಗಳೇ, ಈಗ ನಿಮ್ಮ ಮುಂದೆ ಅದೇ 4 ವಸ್ತುಗಳನ್ನು ಪುನಃ ಇಟ್ಟಿದ್ದೇನೆ. ಇವುಗಳ ಸಾಮರ್ಥ್ಯ pH ಮೌಲ್ಯವನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇ ವಸ್ತು ವಿನಿಗರ್, ಎರಡನೆಯದು ಬೇಕಿಂಗ್ ಸೋಡಾ, ಮೂರನೆಯದು ಸೋಡಿಯಂ ಹೈಡ್ರಾಕ್ಸೈಡ್, ನಾಲ್ಕನೆಯದು ನಿಂಬೆಹಣ್ಣಿನ ರಸ. ಇವುಗಳನ್ನು ಈ ಪುಟ್ಟ ಪ್ಲಾಸ್ಟಿಕ್ ತಟ್ಟೆಯಲ್ಲಿ ತೆಗೆದುಕೊಂಡಿದ್ದೇನೆ. ಈಗ ಪ್ರತಿಯೊಂದರಲ್ಲೂ ಕೂಡ pH ಕಾಗದವನ್ನು ಅದ್ದುತ್ತೀನಿ. ಬಣ್ಣ ಬದಲಾವಣೆಯನ್ನು ಗ್ರಹಿಸಿ, ಹಾಗೆಯೇ ಇವುಗಳ ಸಾಮರ್ಥ್ಯವನ್ನು ಕೂಡ ನೀವು ಸುಲಭವಾಗಿ ತಿಳ್ಕೊಳ್ಬಹುದು. ಮೊದಲನೇ ದ್ರಾವಣದಲ್ಲಿ ಅದ್ದುತ್ತಾ ಇದ್ದೇನೆ ವಿನಿಗರ್. ಹಳದಿ ಬಣ್ಣವನ್ನು ನೋಡ್ತಾ ಇದ್ದೀರಿ. ಎರಡನೇ ದ್ರಾವಣದಲ್ಲಿ pH ಕಾಗದದ ಬಣ್ಣ ನೀಲಿಯಾಗಿದೆ. ಮೂರನೇ ದ್ರಾವಣದಲ್ಲಿ ಗಾಢವಾದಂಥ ನೇರಳೆ ಬಣ್ಣವನ್ನು ನೋಡ್ತಾ ಇದ್ದೀರಿ. ಕೊನೆಯ ದ್ರಾವಣ ನಿಂಬೆಹಣ್ಣಿನ ರಸ, ಇದರಲ್ಲಿ ಹಳದಿ ಬಣ್ಣ ಕಾಣಿಸ್ತಾ ಇದೆ. ಅಂದರೆ ಮೊದಲನೇ ದ್ರಾವಣ ಇದು ದುರ್ಬಲ ಆಮ್ಲ ಅನ್ನೋದನ್ನು ನಮಗೆ ಇದು ತೋರಿಸುತ್ತೆ. ಎರಡನೆಯದು ದುರ್ಬಲ ಪ್ರತ್ಯಾಮ್ಲ, ಮೂರನೆಯದು ಪ್ರಬಲ ಪ್ರತ್ಯಾಮ್ಲ, ನಾಲ್ಕನೆಯದು ದುರ್ಬಲ ಆಮ್ಲ ಅನ್ನೋದು pH ಕಾಗದದ
ಪರೀಕ್ಷೆಯ ಸಹಾಯದಿಂದ ನಾವು ಅರ್ಥ ಮಾಡ್ಕೊಂಡ್ವಿ. ಬಲಿ ಇಟ್ಕೊಳ್ಬೋದು. ಇದನ್ನು H+ ಅಯಾನ್ಗಳ ಸಾರತೆಯ ಏರಿಕೆ ಆಧಾರದಲ್ಲಿ ಜೋಡಿಸಿ ಅಂತ ಕೊಟ್ಟಾಗ ಸೋಡಿಯಂ ಹೈಡ್ರಾಕ್ಸೈಡ್, ಆನಂತರ ಮೆಗ್ನೀಷಿಯಮ್, ಮಿಲ್ಕ್ ಆಫ್ ಮೆಗ್ನೀಷಿಯಾ ಅಥವಾ ಮೆಗ್ನೀಷಿಯದ ಹಾಲು, ಶುದ್ಧ ನೀರು, ಹೀಗೆ ನೀವು ಅದನ್ನು ಜೋಡಿಸ್ತಾ ಹೋಗಬೇಕಾಗತ್ತೆ. ಪರೀಕ್ಷೆಯಲ್ಲಿ ಈಗಾಗಲೇ ನೀವು ಈ ರೀತಿಯಾದಂಥ ಪ್ರಶ್ನೆಗಳನ್ನು ನೋಡಿದ್ದೀರಿ. ಪರೀಕ್ಷಾ ದೃಷ್ಟಿಯಿಂದ ಇದು ಪ್ರಮುಖವಾಗಿದೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಈಗ ದೈನಂದಿನ ಜೀವನದಲ್ಲಿ pHನ ಮಹತ್ವ ಏನು ಅನ್ನೋದನ್ನು ಸ್ವಲ್ಪ ತಿಳ್ಕೊಳ್ಳೋಣ. ಈ pH ಮೌಲ್ಯ ಸಸ್ಯ ಮತ್ತು ಪ್ರಾಣಿಗಳಿಗೆ ಅವುಗಳ ಇರುವಿಕೆಗೆ, ಬದುಕಿಗೆ ಅತ್ಯಂತ ಅವಶ್ಯಕ. ನಮಗೆ ಸುಮಾರು 7ರಿಂದ 7.5 ಆ ವ್ಯಾಪ್ತಿಯಲ್ಲಿರುವಂತಹ pH ಮೌಲ್ಯ ಅನುಕೂಲಕಾರಿಯಾಗಿದೆ. pH ಮೌಲ್ಯ 5.6ಕ್ಕಿಂತ ಕಡಿಮೆಯಾದರೆ ಆಮ್ಲೀಯತೆ ಹೆಚ್ಚುತ್ತದೆ. ಜೀವಿಗಳ ಬದುಕಿಗೆ ಅದು ಅಪಾಯಕಾರಿಯಾದಂಥದ್ದು. ಅದಕ್ಕೋಸ್ಕರನೇ ರೈತರಿಗೆ ಇದರ ಜ್ಞಾನ ಇರಬೇಕು. ಆ pH ಮೌಲ್ಯ ಹೆಚ್ಚು ಕಡಿಮೆಯಾದಂತೆ ನಾವು ಹಾಕ್ತಾ ಇರುವಂಥ ಗೊಬ್ಬರದ ಯಾವ ರೀತಿಯಾದಂಥ ಗೊಬ್ಬರವನ್ನು ಬಳಸಬೇಕು ಅನ್ನೋದು ಕೂಡ ರೈತ ತಿಳ್ಕೊಂಡಿರಬೇಕು. ಮಣ್ಣಿನ pH ಮೌಲ್ಯ 5.6ಕ್ಕಿಂತ ಕಡಿಮೆಯಾದರೆ ಏನಾಗುತ್ತದೆ? ನಾವು ಬೆಳೆದಿರುವಂತಹ ಬೆಳೆ ಚೆನ್ನಾಗಿ ಬೆಳೆಯಲ್ಲ, ರೈತ ನಷ್ಟವನ್ನು ಅನುಭವಿಸ್ತಾನೆ. ಹಾಗಾಗಿ ಮಣ್ಣಿನ pH ತಿಳಿದುಕೊಳ್ಳುವುದು ರೈತನಿಗೆ ಅತ್ಯಂತ ಅವಶ್ಯಕ. ಈಗ ಜೀರ್ಣಾಂಗ ವ್ಯೂಹದಲ್ಲಿ pH, ವಿದ್ಯಾರ್ಥಿಗಳೇ ಈಗಾಗಲೇ ಜೀವಕ್ರಿಯೆ ಪಾಠದಲ್ಲಿ ಕಲ್ತಿದ್ದೀರಾ. ಜೀರ್ಣಾಂಗ ವ್ಯೂಹದಲ್ಲಿ ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲವಿದೆ. ಅದರ pH ಸುಮಾರು 1.5, ಅತ್ಯಂತ ಪ್ರಬಲವಾದಂಥ ಆಮ್ಲ. ಈ ಆಮ್ಲೀಯ ಮಾಧ್ಯಮದಲ್ಲಿ ಮಾತ್ರ ಪೆಪ್ಸಿನೋಜನ್ ಅನ್ನುವಂತಹ ಒಂದು ಜೀರ್ಣಕಿಣ್ವ ಕಾರ್ಯನಿರ್ವಹಿಸುತ್ತೆ. pH ವ್ಯತ್ಯಾಸವಾದಲ್ಲಿ ಅಲ್ಲಿ ಜೀರ್ಣಕ್ರಿಯೆ ಪ್ರಾರಂಭವಾಗೋದಿಲ್ಲ ಅನ್ನೋದು ನೆನಪಿನಲ್ಲಿರಲಿ. ಹಾಗೆಯೇ ಆಮ್ಲೀಯತೆ ಹೆಚ್ಚಾದಂತೆ ಕೆಲವೊಂದು ಸಾರಿ ವ್ಯಕ್ತಿಗಳು ಆಮ್ಲೀಯತೆಯ ಸಮಸ್ಯೆಯಿಂದ ಬಳಲುತ್ತಾರೆ. ಆ ಸಂದರ್ಭದಲ್ಲಿ ಒಂದು ಕ್ಷಾರವನ್ನು ಬಳಸಬೇಕಾಗುತ್ತೆ. ಮಿಲ್ಕ್ ಆಫ್ ಮೆಗ್ನೀಷಿಯಾ ಅಥವಾ ಬೇಕಿಂಗ್ ಸೋಡಾದಂತಹ ಸೌಮ್ಯ ಕ್ಷಾರಗಳನ್ನು ಬಳಸಿ ಈ ಸಮಸ್ಯೆಯಿಂದ ಮುಕ್ತಿಯನ್ನು ಪಡಿಬಹುದು. ಹಾಗಾಗಿ ನಮಗೆ ಇದರ ಜ್ಞಾನ ಅತ್ಯಂತ ಅವಶ್ಯಕ. ಇನ್ನು ಬಾಯಲ್ಲಿನ pH ಇದು ಅತ್ಯಂತ ಪ್ರಮುಖ. ಸಾಮಾನ್ಯವಾಗಿ ನಮ್ಮ ಹಲ್ಲುಗಳು ಹುಳುಕಾಗುತ್ತವೆ, ಹೌದಲ್ವ ವಿದ್ಯಾರ್ಥಿಗಳೇ? ಇದು ನಿಮಗೆ ಗೊತ್ತಿರುವಂಥ ವಿಚಾರ. pH ಮೌಲ್ಯ 5ಕ್ಕಿಂತ ಅಥವಾ 5.5ಕ್ಕಿಂತ ಕಡಿಮೆಯಾದಾಗ ಹಲ್ಲಿನಲ್ಲಿರುವಂಥ ಕ್ಯಾಲ್ಶಿಯಂ ಹೈಡ್ರಾಕ್ಸಿ ಅಪಟೈಟ್ ಅನ್ನುವಂಥ ವಸ್ತು ಸವೆಯಲು ಪ್ರಾರಂಭವಾಗುತ್ತದೆ. ಇದು ಸವಿತಾ ಹೋದಂತೆ ಹಲ್ಲುಗಳು ಹುಳುಕಾಗುತ್ತವೆ. ಕಾರಣ ಏನು? ನಾವು ತಿಂದಿರುವಂಥ ಆಹಾರ ಹಲ್ಲುಗಳ ಸಂದುಗಳಲ್ಲಿ ಸಿಕ್ಕಾಕೊಳ್ಳುತ್ತೆ. ಅಲ್ಲಿ ಬ್ಯಾಕ್ಟೀರಿಯಾಗಳು ತಮ್ಮ ರಾಸಾಯನಿಕ ಕ್ರಿಯೆಯನ್ನು ವಸ್ತುವೊಂದನ್ನು ಉತ್ಪತ್ತಿ ಮಾಡಿ ಹಲ್ಲು ಹುಳುಕಾಗಲು ಕಾರಣವಾಗುತ್ತವೆ. ಅವುಗಳ ಸ್ರವಿಕೆಯಲ್ಲಿ ಆಮ್ಲೀಯ ವಸ್ತು ಹೊಂದಿದ್ದು ಇದು ಹಲ್ಲನ್ನು ನಿಧಾನವಾಗಿ ಸವೆಯೋದಕ್ಕೆ ಕಾರಣವಾಗುತ್ತದೆ. ಆದ್ದರಿಂದಲೇ ನೀವು ಹಲ್ಲು ಉಜ್ಜಬೇಕು. ದಿವಸಕ್ಕೆ 2 ಬಾರಿ ಹಲ್ಲು ಉಜ್ಜುವಂತೆ ವೈದ್ಯರು ತಿಳಿಸುತ್ತಾರೆ. ಯಾಕೆ? ಹಲ್ಲಿನ pH ಮೌಲ್ಯವನ್ನು ನಿಯಂತ್ರಿಸೋದಕ್ಕೆ ನಾವು ಬಳಸ್ತಾ ಇರುವಂಥ ಪೇಸ್ಟ್ನಲ್ಲಿ ಒಂದು ಪ್ರತ್ಯಾಮ್ಲ ಇರುತ್ತೆ. ಬ್ಯಾಕ್ಟೀರಿಯಾದ ಆಮ್ಲವನ್ನು ಈ ಪ್ರತ್ಯಾಮ್ಲೀಯ ತಟಸ್ಥಗೊಳಿಸಿ ನಿಮ್ಮ ಹಲ್ಲನ್ನು ಉಳಿಸುತ್ತೆ. ಹಾಗಾಗಿ ನೀವು ಹಲ್ಲನ್ನು 2 ಬಾರಿ ಉಜ್ಜಬೇಕು ಅಂತ ವೈದ್ಯರು ಹೇಳ್ತಾರೆ. ಹಾಗೆಯೇ ಸಸ್ಯಗಳು ಮತ್ತು ಪ್ರಾಣಿಗಳಲ್ಲಿ ಒಂದು ಯುದ್ಧ ತಂತ್ರ, ತಮ್ಮ ಸ್ವರಕ್ಷಣೆಗೋಸ್ಕರ ಅವುಗಳು ಈ ತಂತ್ರವನ್ನು ಬಳಸ್ತವೆ. ಉದಾಹರಣೆಗೆ ತುರಿಕೆ ಗಿಡ, ನೀವು ಮುಟ್ಟುತ್ತಿದ್ದ ಹಾಗೆ ಮೈ ಮೇಲೆ ತುರಿಕೆ ಪ್ರಾರಂಭವಾಗುತ್ತೆ, ಚರ್ಮದ ತುರಿಕೆ ಪ್ರಾರಂಭವಾಗುತ್ತೆ. ಇದಕ್ಕೆ ಕಾರಣ ಅವುಗಳ ಆ ಚುಚ್ಚು ಕೂದಲುಗಳಲ್ಲಿ ಒಂದು ಮೆಥನಾಯಿಕ್ ಆಮ್ಲ ಅನ್ನುವಂಥ ಒಂದು ಸಾವಯವ ಆಮ್ಲ ಇರುತ್ತೆ. ಇದು ಉರಿಯ ಅನುಭವವನ್ನು, ಕಡಿತದ ಅನುಭವವನ್ನು ಉಂಟು ಮಾಡುತ್ತೆ. ಹಾಗೆಯೇ ನೀವು ಇರುವೆಗಳಿಂದ ಕಡಿಸಿಕೊಂಡಿರ್ತೀರ, ಆಗ ಉರಿ ಪ್ರಾರಂಭವಾಗುತ್ತೆ. ಈ ಉರಿಗೆ ಕಾರಣ ಅದು ಕೂಡ ಫಾರ್ಮಿಕ್ ಆಮ್ಲ ಅನ್ನುವಂಥ ಒಂದು ಆಮ್ಲವನ್ನು ಸ್ರವಿಸುತ್ತೆ. ಈಗಾಗಲೇ ಒಂದು ಪಟ್ಟಿಯಲ್ಲಿ ನಾನು ಅದನ್ನು ನಿಮಗೆ ತಿಳಿಸಿದ್ದೇನೆ. ಹಾಗಾದರೆ ಏನು ಮಾಡಬೇಕು? ಈ ಸಂದರ್ಭದಲ್ಲಿ ಒಂದು ಸೌಮ್ಯ ಪ್ರತ್ಯಾಮ್ಲ, ಬೇಕಿಂಗ್ ಸೋಡಾ ಇರ್ಬೋದು, ಸಾಬೂನು ಇರ್ಬೋದು, ಯಾವುದಾದರೂ ಈ ರೀತಿಯಾದಂತಹ ಒಂದು ಸೌಮ್ಯ ಪ್ರತ್ಯಾಮ್ಲವನ್ನು ಆ ಭಾಗದಲ್ಲಿ ನಾವು ಲೇಪನ ಮಾಡೋದರಿಂದ ಈ ವಸ್ತುಗಳು ತಟಸ್ಥಗೊಂಡು ನಮಗೆ ಉಪಶಮನವನ್ನು ನೀಡುತ್ತವೆ ಅನ್ನೋದನ್ನು ನೀವು ನೆನಪಲ್ಲಿ ಇಟ್ಕೋಬೇಕು. ಈಗ
ಲವಣಗಳ ಲವಣಗಳ ಪಿ ಎಚ್ ಅತ್ಯಂತ ಪ್ರಮುಖವಾದದ್ದು. ಸಾಮಾನ್ಯವಾಗಿ ಈ ಪಟ್ಟಿಯನ್ನು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ NaClನ ಪಿ ಎಚ್ 7. ಇದು ಪ್ರಬಲ ಪ್ರತ್ಯಾಮ್ಲ ಮತ್ತು ಪ್ರಬಲ ಆಮ್ಲಗಳ ಸಂಯೋಗದಿಂದ ಉಂಟಾಗಿರುವಂಥ ಒಂದು ಉತ್ಪನ್ನ. ಹಾಗಾಗಿ ಇದರ ಪಿ ಎಚ್ 7. NH4Cl ಇದನ್ನು ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಅಮೋನಿಯಂ ಹೈಡ್ರಾಕ್ಸೈಡ್ಗಳ ವರ್ತನೆಯಿಂದ ತಯಾರಿಸುತ್ತಾರೆ. ಇಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಅತ್ಯಂತ ಪ್ರಬಲ ಆಮ್ಲವಾಗಿರೋದರಿಂದ ಪಿ ಎಚ್ 7ಕ್ಕಿಂತ ಕಡಿಮೆ, ಅಂದರೆ ಅಮೋನಿಯಂ ಕ್ಲೋರೈಡ್ ದ್ರಾವಣದ ಪಿ ಎಚ್ 7ಕ್ಕಿಂತ ಕಡಿಮೆ ಇರುತ್ತದೆ ಅನ್ನೋದು ಸುಲಭವಾಗಿ ನಾವು ತಿಳ್ಕೊಳ್ಬೋದು. ಹಾಗೆಯೇ ಮತ್ತೊಂದು ಲವಣ, ಇದು CH3CONA ಅಂದರೆ ಸೋಡಿಯಂ ಅಸಿಟೇಟ್. ಇಲ್ಲಿ ಪ್ರಬಲ ಪ್ರತ್ಯಾಮ್ಲ, ದುರ್ಬಲ ಆಮ್ಲ ಇವೆರಡೂ ಸೇರಿ ಲವಣ ಉಂಟಾಗಿದೆ. ಪ್ರಬಲ ಪ್ರತ್ಯಾಮ್ಲವಾಗಿರೋದರಿಂದ ಪಿ ಎಚ್ ಮೌಲ್ಯ ಸಹಜವಾಗಿಯೇ 7ಕ್ಕಿಂತ ಹೆಚ್ಚಿರುತ್ತದೆ ಅನ್ನೋದನ್ನು ನಾವು ಸುಲಭವಾಗಿ ಅರ್ಥ ಮಾಡ್ಕೋಬೋದು. ಈ ಥರದ ಪ್ರಶ್ನೆಗಳನ್ನು 1 ಅಂಕಕ್ಕೆ ಕೇಳಬಹುದು ಅನ್ನೋದು ನೀವು ನೆನಪಿಟ್ಕೊಳ್ಳಿ. ಹಾಗಾಗಿ ಈ ಅಂಶವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಈಗ ಮುಂದಿನ ಸ್ಲೈಡಿಗೆ ಹೋಗೋಣ. ಈ ಸ್ಲೈಡಲ್ಲಿ ನಾನು ನಿಮಗೆ ಕ್ಲೋರೋ ಆಲ್ಕಲಿ ಪ್ರಕ್ರಿಯೆ ಅನ್ನುವಂಥ ಅತ್ಯಂತ ಉಪಯುಕ್ತವಾದಂತಹ, ಕೈಗಾರಿಕೆಗಳಲ್ಲಿ ಅತ್ಯಂತ ಉಪಯುಕ್ತವಾದಂಥ ಪ್ರಕ್ರಿಯೆ ಇದು. ಇದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಕ್ಲೋರ್ ಆಲ್ಕಲಿ ಅನ್ನುವಂಥ ಹೆಸರೇ ಹೇಳುತ್ತೆ. ಕ್ಲೋರಿನ್, ಆಲ್ಕಲಿ ಅಂದರೆ ಪ್ರತ್ಯಾಮ್ಲ. ಅಂದರೆ ಈ ಕ್ರಿಯೆಯಲ್ಲಿ ಒಂದು ಕ್ಲೋರಿನ್ ಉಂಟಾಗುತ್ತದೆ, ಮತ್ತೊಂದು ಆಲ್ಕಲಿ ಸೋಡಿಯಂ ಹೈಡ್ರಾಕ್ಸೈಡ್ ಉಂಟಾಗುತ್ತದೆ. ಈ ಚಿತ್ರವನ್ನು ಗಮನಿಸಿ. ಚಿತ್ರದ ಆಧಾರದ ಮೇಲೆ ಅನೇಕ ಪ್ರಶ್ನೆಗಳು ಬರುವ ಸಾಧ್ಯತೆ ಇದೆ. ಚಿತ್ರದಲ್ಲೇ ಅನೇಕ ವಿಚಾರಗಳನ್ನು ನೀವು ನೋಡ್ತಾ ಇದ್ದೀರಾ. ನೀರಿನಿಂದ ಶುದ್ಧೀಕರಣ, ಚಿತ್ರದಲ್ಲಿ ಅನೇಕ ಅಂಶಗಳನ್ನು ನೀವು ಅಧ್ಯಯನ ಮಾಡ್ಬೋದು. ಇಲ್ಲಿ ಅತ್ಯಂತ ಪ್ರಬಲವಾದಂತಹ ಸೋಡಿಯಂ ಕ್ಲೋರೈಡ್ ದ್ರಾವಣ, ಅದನ್ನು ಬ್ರೈನ್ ದ್ರಾವಣ, NaCl ಬ್ರೈನ್ ದ್ರಾವಣ ಅಂತ ಕರಿತೀವಿ. ಈ ದ್ರಾವಣವನ್ನು ವಿದ್ಯುತ್ ವಿಭಜನೆಗೆ ಒಳಪಡಿಸಿದಾಗ ಏನಾಗುತ್ತದೆ? NaCl ಮತ್ತು ನೀರು ಎರಡೂ ಕೂಡ ವಿದ್ಯುತ್ ವಿಭಜನೆಗೆ ಒಳಗಾಗಿ ಕ್ಯಾಥೋಡಿನಲ್ಲಿ ಹೈಡ್ರೋಜನ್ ಅನಿಲವು, ಆ್ಯನೋಡಿನಲ್ಲಿ ಕ್ಲೋರಿನ್ ಅನಿಲವು ಉತ್ಪತ್ತಿಯಾಗುತ್ತವೆ. ಹಾಗೆಯೇ ಉಳಿದಂತಹ Na ಮತ್ತು OH ಮೈನಸ್ ಅಯಾನುಗಳು ಸೇರಿ ಕ್ಷಾರ NaOH ಉಂಟಾಗುತ್ತದೆ. ಈ ವಸ್ತುಗಳನ್ನು ಸಾಕಷ್ಟು ಕೈಗಾರಿಕೋತ್ಪನ್ನಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ಉದಾಹರಣೆಗೆ ಕ್ಲೋರಿನ್ ಅನಿಲವನ್ನು ನೀರಿನ ಶುದ್ಧೀಕರಣಕ್ಕೆ ಬಳಸುತ್ತಾರೆ, ಈಜುಕೊಳದಲ್ಲಿ ಬಳಸ್ತಾರೆ ಅನ್ನೋದು ಈಗಾಗಲೇ ನಿಮಗೆ ಗೊತ್ತಿದೆ. ಹಾಗೆಯೇ PVC ಪೈಪ್ಗಳ ತಯಾರಿಕೆಯಲ್ಲಿ ಬಳಸ್ತಾರೆ. CFC ಶೈತ್ಯಕಾರಕಗಳು ಇವುಗಳ ತಯಾರಿಕೆಯಲ್ಲೂ ಬಳಸುತ್ತಾರೆ. ಹಾಗೆಯೇ ಹೈಡ್ರೋಜನ್ ಅನಿಲವನ್ನು ಇಂಧನವಾಗಿಯೂ, ಕೃತಕ ಬೆಣ್ಣೆಯ ತಯಾರಿಕೆಯಲ್ಲಿಯೂ, ರಸಗೊಬ್ಬರಗಳಾದ ಅಮೋನಿಯಾದಂತಹ ಸಂಯುಕ್ತಗಳ ತಯಾರಿಕೆಯಲ್ಲೂ ಬಳಸುತ್ತಾರೆ. ಇನ್ನು NaOHನ್ನು ಸಾಬೂನುಗಳ ತಯಾರಿಕೆಯಲ್ಲಿ, ಲೋಹಗಳ ಜಿಡ್ಡು ನಿವಾರಣೆಯಲ್ಲಿ, ಹಾಗೆಯೇ ಇನ್ನೂ ಅನೇಕ ಕಾರ್ಯಗಳಲ್ಲಿ ಬಳಸುತ್ತಾರೆ ಅನ್ನೋದನ್ನು ನೀವು ನೆನಪಿಟ್ಕೊಳ್ಬೇಕು. ಈಗ ಈ ಕ್ರಿಯೆಯ ಸಮೀಕರಣವನ್ನು ನೋಡೋಣ. ಕ್ರಿಯೆಯ ಸಮೀಕರಣ ಹೀಗಿದೆ. ಸೋಡಿಯಂ ಕ್ಲೋರೈಡ್ NaCl ಪ್ಲಸ್ ನೀರು H2O, ಬಾಣದ ಗುರುತು NaOH ಪ್ಲಸ್ H2O ಪ್ಲಸ್ Cl2. ವಿದ್ಯಾರ್ಥಿಗಳೇ, ಈ ಸಮೀಕರಣ ಅತ್ಯಂತ ಪ್ರಮುಖವಾದದ್ದು. ಸಮೀಕರಣವನ್ನು ನೆನಪಲ್ಲಿ ಇಟ್ಕೊಳ್ಬೇಕು. ಸಾಮಾನ್ಯ ಅಡುಗೆ ಉಪ್ಪಿನಿಂದ ನಾವು ಎಷ್ಟೆಲ್ಲ ವಸ್ತುಗಳನ್ನು ತಯಾರಿಸ್ತೀವಿ, ಇವುಗಳೆಲ್ಲವೂ ಕೂಡ ಕೈಗಾರಿಕೆಗಳಲ್ಲಿ ಅಪಾರ ಪ್ರಮಾಣದ ಉಪಯೋಗವನ್ನು ಹೊಂದಿವೆ. ಹಾಗಾಗಿ ಅತ್ಯಂತ ಪ್ರಮುಖವಾದಂಥ ಪ್ರಕ್ರಿಯೆ ಕ್ಲೋರ್ ಆಲ್ಕಲಿ ಪ್ರಕ್ರಿಯೆ. ಈಗ ಚಲುವೆ ಪುಡಿ, ಇದು ಕೂಡ ಹಿಂದಿನ ಸ್ಲೈಡಿನಲ್ಲಿ ಉತ್ಪತ್ತಿಯಾದಂತಹ ಕ್ಲೋರಿನ್ ಬಳಕೆ ಮಾಡಿಕೊಂಡು ತಯಾರು ಮಾಡಿರುವಂಥ ಒಂದು ವಸ್ತು. ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅಥವಾ ಶುಷ್ಕ ಅರಳಿದ ಸುಣ್ಣದ ಮೂಲಕ ಕ್ಲೋರಿನ್ ಅನಿಲವನ್ನು ಹಾಯಿಸಿದಾಗ ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್, ಇದನ್ನು ಸಾಮಾನ್ಯವಾಗಿ ಚೆಲುವೆ ಪುಡಿ ಅಥವಾ ಬ್ಲೀಚಿಂಗ್ ಪುಡಿ ಅಂತ ಕರಿತೀವಿ. ಜೊತೆಗೆ ನೀರು ಕೂಡ ಉತ್ಪತ್ತಿಯಾಗುತ್ತದೆ. ಸಮೀಕರಣ ನೀವಿಲ್ಲಿ ನೋಡ್ತಾ ಇದ್ದೀರಾ. ಈ ಸಮೀಕರಣವನ್ನು ಕೂಡ ನೀವು ಅಧ್ಯಯನ ಮಾಡಬೇಕು. CaOH2 ಪ್ಲಸ್ Cl2 CaO
Cl2 ಇದನ್ನು ಬ್ಲೀಚಿಂಗ್ ಪುಡಿ ಅಂತ ಕರಿತೀವಿ, ಜೊತೆಗೆ ನೀರು ಉತ್ಪತ್ತಿಯಾಗಿದೆ. ಈಗ ಇದರ ಅನ್ವಯಗಳನ್ನು ನೋಡೋಣ. ಪ್ರಮುಖವಾದಂತಹ ಒಂದು ರಾಸಾಯನಿಕ, ಇದನ್ನು ಬಟ್ಟೆ ಕಾರ್ಖಾನೆಗಳಲ್ಲಿ ಹತ್ತಿ ಮತ್ತು ನಾರಿಗೆ ಬಿಳುಪನ್ನು ನೀಡಲು ಅಂದರೆ ಬ್ಲೀಚಿಂಗ್ ಏಜೆಂಟ್ ಅಂತ ಕರಿತೀವಿ, ಅದಕ್ಕೆ ಬಳಸ್ತೀವಿ. ಹಾಗೆಯೇ ಕಾಗದದ ಕೈಗಾರಿಕೆಗಳಲ್ಲಿ ಮರದ ತಿರುಳಿಗೆ ಬಿಳುಪನ್ನು ನೀಡಲು ಇದನ್ನು ಬಳಸ್ತಾರೆ. ಮತ್ತೊಂದು ಇದರ ಉಪಯೋಗ ಅಂತಂದರೆ ಲಾಂಡ್ರಿಯಲ್ಲಿ ತೊಳೆದ ಬಟ್ಟೆಗೆ ಅದರ ಕಲೆಯನ್ನು ನಿವಾರಣೆ ಮಾಡೋದಕ್ಕೆ, ಬಿಳುಪನ್ನು ನೀಡೋದಕ್ಕೆ, ಬಣ್ಣವನ್ನು ತೆಗೆದು ಬಿಳುಪನ್ನು ನೀಡೋದಕ್ಕೆ ಅದನ್ನು ಬಳಸ್ತಾರೆ ಅನ್ನೋದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಹಾಗೆಯೇ ಇದನ್ನು ಪ್ರಮುಖವಾಗಿ ಉತ್ಕರ್ಷಣಕಾರಿಯಾಗಿ ನಾವು ಬಳಕೆ ಮಾಡ್ತೀವಿ. ಹಾಗೆಯೇ ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲು ಸೋಂಕುಕಾರಕವಾಗಿ ಇದನ್ನು ಬಳಸ್ತಾರೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಹೀಗೆ ಚೆಲುವೆ ಪುಡಿಯನ್ನು ಅನೇಕ ರೀತಿಯಾಗಿ ಬಳಸ್ತಾರೆ. ಇದರಲ್ಲಿ ಕನಿಷ್ಠ ಯಾವುದಾದರೂ 2ರಿಂದ 3 ಪಾಯಿಂಟ್ಗಳು ನಿಮ್ಮ ಜ್ಞಾಪಕದಲ್ಲಿ ನೆನಪಿನಲ್ಲಿ ಇರಬೇಕು. ಮುಂದೆ ಬೇಕಿಂಗ್ ಸೋಡಾ. ಈ ಬೇಕಿಂಗ್ ಸೋಡಾವನ್ನು ಈಗಾಗಲೇ ನೀವು ಪರೀಕ್ಷೆಯಲ್ಲಿ ಈ ಸಮೀಕರಣವನ್ನು ನೀವು ನೋಡಿದ್ದೀರಿ. NaCl ಅಂದರೆ ಉಪ್ಪನ್ನು ನೀರಿಗೆ ಹಾಕಿ ಉಪ್ಪಿನ ದ್ರಾವಣ, ಅದರ ಮೂಲಕ 2 ಅನಿಲಗಳನ್ನು ಹಾಯಿಸ್ತೀವಿ. ಒಂದು ಕಾರ್ಬನ್ ಡೈಆಕ್ಸೈಡ್, ಹಾಗೆ ಮತ್ತೊಂದು NaOH. ಈ 2 ಅನಿಲಗಳನ್ನು ಸೋಡಿಯಂ ಕ್ಲೋರೈಡ್ ದ್ರಾವಣದ ಮೂಲಕ ಹಾಯಿಸಿದಾಗ NaHCO3 ಬೇಕಿಂಗ್ ಸೋಡಾ ಜೊತೆಗೆ NH4Cl ಅಮೋನಿಯಂ ಕ್ಲೋರೈಡ್ ಉಂಟಾಗುತ್ತದೆ. ಈ ಬೇಕಿಂಗ್ ಸೋಡಾವನ್ನು ಎಲ್ಲೆಲ್ಲಿ ಉಪಯೋಗಿಸ್ತಾರಪ್ಪ? ಹೆಸರು ಹೇಳುತ್ತೆ, ಬೇಕಿಂಗ್ ಅಂದರೆ ಅಡುಗೆಯಲ್ಲಿ ಬಳಸುವಂತಹ ಬೇಕಿಂಗ್ ಪುಡಿ ತಯಾರಿಕೆಯಲ್ಲಿ ಬಳಸುತ್ತಾರೆ. ಬೇಕಿಂಗ್ ಪುಡಿ ಹೇಗೆ ಕೆಲಸ ಮಾಡುತ್ತಪ್ಪ ಅಂತಂದರೆ, ಬೇಕಿಂಗ್ ಪುಡಿಯನ್ನು ಒಂದು ಸೌಮ್ಯ ತಿನ್ನುವಂತಹ ಖಾದ್ಯ ಆಮ್ಲಗಳ ಜೊತೆಗೆ ಮಿಶ್ರಣ ಮಾಡಿ ಬೇಕಿಂಗ್ ಪುಡಿಯನ್ನು ತಯಾರಿಸ್ತಾರೆ. ಬೇಕಿಂಗ್ ಪುಡಿಯನ್ನು ಅಡುಗೆ ಮಾಡಿದಾಗ ಅಂದರೆ ಕಾಯಿಸಿದಾಗ ಏನಾಗುತ್ತೆ? ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿಯಾಗುತ್ತೆ. ಇದು ಆಹಾರವನ್ನು ಮೆದುವಾಗಿಸುತ್ತದೆ ಅನ್ನೋದನ್ನು ನೀವು ನೆನಪಲ್ಲಿಟ್ಕೋಬೇಕು. CO2+H2O ಜೊತೆಗೆ ಆಮ್ಲದ ಸೋಡಿಯಂ ಲವಣ, ರುಚಿಕಟ್ಟಾದಂತಹ ಆಹಾರ ಉತ್ಪತ್ತಿಯಾಗುತ್ತದೆ. ಯಾವಾಗ ಬೇಕಿಂಗ್ ಪುಡಿಯನ್ನು ಆಹಾರದ ವಸ್ತುವಿನೊಂದಿಗೆ, ಬ್ರೆಡ್ ಇರ್ಬೋದು ಅಥವಾ ಯಾವುದಾದ್ರೂ ಬೇಕರಿ ಉತ್ಪನ್ನಗಳ ತಯಾರಿಕೆಯಲ್ಲಿ ಇದನ್ನು ಬಳಕೆ ಮಾಡ್ತಾರೆ. ಹೀಗೆ ಬೇಕಿಂಗ್ ಸೋಡಾವನ್ನು ಬಳಸ್ತಾರೆ. ಬೇಕಿಂಗ್ ಸೋಡಾವನ್ನೇ ಬಳಸಿ ಮತ್ತೊಂದು ಪ್ರಮುಖವಾದಂಥ ಸಂಯುಕ್ತ ವಾಷಿಂಗ್ ಸೋಡಾವನ್ನು ತಯಾರಿಸ್ತಾರೆ ಅನ್ನೋದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಅಂದರೆ ಈ ಸೂತ್ರ, ಇದರ ಸಮೀಕರಣ ಗೊತ್ತಾದರೆ ಮುಂದಿನ ಸಮೀಕರಣವನ್ನು ನೀವು ಸುಲಭವಾಗಿ ಕಲಿತೀರಾ. ಅದೇ ವಾಷಿಂಗ್ ಸೋಡಾದ ತಯಾರಿಕೆ. ವಾಷಿಂಗ್ ಸೋಡಾದ ತಯಾರಿಕೆಯನ್ನು ಹೇಗೆ ಮಾಡ್ತಾರೆ ಅಂತಂದರೆ, ನೀವು ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಅಂದರೆ NaHCO3ಯನ್ನು ಕಾಯಿಸಬೇಕು. NaHCO3ಯನ್ನು ಕಾಯಿಸಿದಾಗ ನಿಮಗೆ ಸಿಗೋದು Na2CO3, ಅದನ್ನು ಸೋಡಿಯಂ ಕಾರ್ಬೊನೇಟ್ ಅಂತ ಕರಿತೀವಿ. ಜೊತೆಗೆ H2O ಹಾಗೂ ಕಾರ್ಬನ್ ಡೈಆಕ್ಸೈಡ್ ಅನಿಲ ದೊರೆಯುತ್ತದೆ. ಇದನ್ನು ವಾಷಿಂಗ್ ಸೋಡಾ ಅಂತ ಕರೀತಾರಾ? ಖಂಡಿತ ಇಲ್ಲ. ಇದಕ್ಕೆ ನೀವು ನೀರನ್ನು ಸೇರಿಸಿ ಸ್ಫಟಿಕೀಕರಣಗೊಳಿಸಿದಾಗ ಮಾತ್ರ ಅದನ್ನು ನಾವು ಏನಂತ ಕರಿತೀವಿ? ವಾಷಿಂಗ್ ಸೋಡಾ ಅಂತ ಕರಿತೀವಿ. ಹಾಗಾದರೆ Na2CO3 ಪ್ಲಸ್ 10H2O ಬಾಣದ ಗುರುತು Na2CO3 ಪ್ಲಸ್ Na2CO3 ಡಾಟ್ 10H2O. ಹಾಗಾದರೆ Na2CO3 ಪ್ಲಸ್ 10H2O ಬಾಣದ ಗುರುತು Na2CO3 ಡಾಟ್ 10H2O. ಇದನ್ನೇ ನಾವು ವಾಷಿಂಗ್ ಸೋಡಾ ಅಂತ ಕರೆಯೋದು. ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ? ವಾಷಿಂಗ್ ಸೋಡಾ ಮತ್ತು Na2CO3ಗಿರುವಂತಹ ವ್ಯತ್ಯಾಸ. Na2CO3ಯನ್ನು ಕೇವಲ ಸೋಡಾ ಆ್ಯಶ್ ಅಂತ ಕರಿತೀವಿ. ಅಂದರೆ ವಾಷಿಂಗ್ ಸೋಡಾ ಅಂದರೆ Na2CO3 ಡಾಟ್ 10H2O ಅಂತ ಬರೀಬೇಕು ಅನ್ನೋದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಈಗ ಮುಂದಿನ ಸ್ಲೈಡಲ್ಲಿ ವಾಷಿಂಗ್ ಸೋಡಾದ ಉಪಯೋಗಗಳೇನು ಅನ್ನೋದನ್ನು ತಿಳ್ಕೊಳ್ಳೋಣ. ವಾಷಿಂಗ್ ಸೋಡಾವನ್ನು ಗಾಜು ಹಾಗೂ ಸಾಬೂನು ಮತ್ತು ಕಾಗದದ ಕಾರ್ಖಾನೆಗಳಲ್ಲಿ ಬಳಸ್ತಾರೆ. ಇನ್ನು ಬೋರಾಕ್ಸ್ ತಯಾರಿಕೆ. ಬೋರಾಕ್ಸ್ ಅನ್ನೋದು ಸೋಡಿಯಂ ಸಂಯುಕ್ತ. ಬೋರಾಕ್ಸ್ನ ಉತ್ಪಾದನೆಯಲ್ಲೂ ಕೂಡ ನಾವು ವಾಷಿಂಗ್ ಸೋಡಾವನ್ನು ಬಳಸ್ತಾರೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ವಾಷಿಂಗ್ ಹೆಸರೇ ಹೇಳುತ್ತೆ, ಸ್ವಚ್ಛಕಾರಿ. ಹಾಗಾಗಿ ಇದನ್ನು ಮನೆಗಳಲ್ಲಿ ಸ್ವಚ್ಛಕಾರಿಯಾಗಿ ಬಳಸ್ತಾರೆ, ಡಿಶ್ ವಾಷಿಂಗ್ ಪೌಡರಲ್ಲಿ ಬಳಸ್ತಾರೆ. ಹೀಗೆ ಅನೇಕ ಕಡೆಗಳಲ್ಲಿ ವಾಷಿಂಗ್ ಸೋಡಾದ ಉಪಯೋಗಗಳಿವೆ. ಇದಲ್ಲದೇ
ನೀರಿನ ಗಡಸುತನ ನಿವಾರಣೆಗೆ ನಾವು ವಾಷಿಂಗ್ ಸೋಡಾವನ್ನು ಬಳಸ್ತೀವಿ. ಗಡಸು ನೀರಿಗೆ ವಾಷಿಂಗ್ ಸೋಡಾವನ್ನು ಹಾಕಿದಾಗ ಅದು ಮೆದು ನೀರಾಗಿ ಪರಿವರ್ತನೆಯಾಗುತ್ತದೆ. ಈ ಅಂಶವನ್ನು ನೀವು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು, ಅದರಲ್ಲಿ ಬರುವಂಥ ಸಾಬೂನು ಮತ್ತು ಮಾರ್ಜಕಗಳು ಅಲ್ಲಿ ತಿಳ್ಕೊಂಡಿರ್ತೀರ. ಹಾಗಾದರೆ ಮುಂದಿನ ಸ್ಲೈಡಲ್ಲಿ ನೋಡೋಣ. ಮತ್ತೊಂದು ಲವಣ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಹೇಗೆ ತಯಾರಿಸ್ತಾರೆ? ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಜಿಪ್ಸಮ್ಮನ್ನು ಕಾಸಿ ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಪಡೀತಾರೆ. ಜಿಪ್ಸಮ್ ಕ್ಯಾಲ್ಶಿಯಂ ಸಲ್ಫೇಟ್ CaSO4.2H2O. ಇದನ್ನು 100 ಡಿಗ್ರಿ ತಾಪಕ್ಕೆ ಅಂದರೆ 373 ಕೆಲ್ವಿನ್ ತಾಪಕ್ಕೆ ಕಾಸಿದಾಗ ಕ್ಯಾಲ್ಶಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ CaSO4.12H2O. ಈಗ 1.5 ಅಣು ನೀರು ಆವಿಯಾಗಿ ಹೊರಟೋಗಿದೆ. ಹೀಗೆ ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ತಯಾರಿಸ್ತಾರೆ. ಈ ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ನೀರಿನೊಂದಿಗೆ ಸೇರಿಸಿದಾಗ ಏನಾಗುತ್ತೆ? ಗಟ್ಟಿಯಾಗಿ ಅದು ಒಂದು ಘನವಾದಂತಹ ವಸ್ತುವಾಗಿ ಮಾರ್ಪಡುತ್ತದೆ. ಹಾಗಾದರೆ ಅದರ ಸಮೀಕರಣ CaSO4.12H2O ಪ್ಲಸ್ 1.5 H2O, 1.5 ಅಣು ನೀರು. 1.5 ಅಣು ನೀರು ಇರುತ್ತಾ? ಹಾಗಾಗಿ 1.5 ಅಣು ನೀರು ಅಂತ ಹೇಳಬಾರ್ದು, ಇದನ್ನು 1.5 ಮೋಲ್ ನೀರು ಅಂತ ನಾವು ಹೇಳಬೇಕಾಗುತ್ತೆ. ಎಲ್ಲೂ ಕೂಡ 1.5 ಅಣು ನೀರು ಅನ್ನೋದು ಇಲ್ಲ ಅನ್ನೋದು ವಿದ್ಯಾರ್ಥಿಗಳೇ ನೀವು ಗಮನಿಸಿ. ಸಾಮಾನ್ಯವಾಗಿ ಎಲ್ಲರೂ ಈ ತಪ್ಪನ್ನು ಮಾಡ್ತಾರೆ. ಇಲ್ಲಿ 1.5 ಅಣು ನೀರು ಅಂತ ಹೇಳಬಾರದು, ಇದನ್ನು 1.5 ಮೋಲ್ ನೀರು ಅಂತ ಹೇಳ್ತೀವಿ. ಈಗ CaSO4.12H2O ಅಂದರೆ ಅರ್ಧ ಮೋಲ್ ನೀರು. ಇದನ್ನು ನೀರಿನೊಂದಿಗೆ ಕಾಸಿದಾಗ 1.5 ಮೋಲ್ನಷ್ಟು ನೀರನ್ನು ಇದು ಸ್ವೀಕರಿಸಿ ಕ್ಯಾಲ್ಶಿಯಂ ಸಲ್ಫೇಟ್ .2H2O ಅಂದರೆ ಜಿಪ್ಸಮ್ ಆಗಿ ಪರಿವರ್ತನೆಯಾಗುತ್ತೆ. ಇದನ್ನೇ ನಾವು ಆಸ್ಪತ್ರೆಗಳಲ್ಲಿ ವೈದ್ಯರು ಮೂಳೆ ಮುರಿತದ ಸಂದರ್ಭದಲ್ಲಿ ಪಟ್ಟಿ ಕಟ್ಟೋದಕ್ಕೆ, ಪ್ಲಾಸ್ಟರ್ ಹಾಕೋದಕ್ಕೆ ಉಪಯೋಗಿಸ್ತಾರೆ. ಆಗ ನಡೆಯುವಂಥ ಕ್ರಿಯೆನೇ ಇದು. ಈ ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ನಾವು ಅನೇಕ ಕಡೆಗಳಲ್ಲಿ ಉಪಯೋಗಿಸ್ತೀರ. ರಸ್ತೆ ಬದಿಯಲ್ಲಿ ಕೆಲವೊಂದು ಸಾರಿ ಅನೇಕ ಮೂರ್ತಿಗಳನ್ನು ಮಾರ್ತಾ ಇರೋದನ್ನು ನೋಡ್ತೀರ. ಹಾಗೆಯೇ ಗಣೇಶನನ್ನು ಪ್ಲಾಸ್ಟರ್ ಆಫ್ ಪ್ಯಾರಿಸಿಂದ ಮಾಡಿರೋದನ್ನು ನೋಡಿರ್ತೀರ. ಇಲ್ಲೆಲ್ಲ ಅಂದರೆ ಗೊಂಬೆಗಳ ತಯಾರಿಕೆಯಲ್ಲಿ, ಆಟಿಕೆಗಳ ತಯಾರಿಕೆಯಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಬಳಸ್ತಾರೆ. ನೀರಿಗೆ ಹಾಕಿದಾಗ ಗಟ್ಟಿಯಾಗುತ್ತೆ, ಗಡುಸಾಗುತ್ತೆ. ಹೀಗೆ ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಅನೇಕ ಕಡೆಗಳಲ್ಲಿ ಉಪಯೋಗಿಸ್ತಾರೆ. ವಿದ್ಯಾರ್ಥಿಗಳೇ, ನೀವು ಇದುವರೆಗೂ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಅನೇಕ ಮಾಹಿತಿಗಳನ್ನು ತಿಳ್ಕೊಂಡ್ರಿ. ಈ ಪುನರ್ಮನನ ತರಗತಿಯು ನಿಮಗೆ ಪರೀಕ್ಷೆಯಲ್ಲಿ ಸಾಕಷ್ಟು ಅನುಕೂಲ ಮಾಡಿಕೊಡಲಿದೆ. ಪ್ರಯೋಗಗಳೊಂದಿಗೆ ಸಾಕಷ್ಟು ಮಾಹಿತಿಗಳನ್ನು ನೀವು ಸುಲಭವಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಮಸ್ಕಾರ. ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಖಾಲಿ ಜಾಗ ಭರ್ತಿ ಮಾಡಿ ಹೊಂದಿಸಿ ಬರೆದು ಲೆಕ್ಕ ಮಾಡಿ ಚಿತ್ರ ಬರೆದು ಭಾಗವ ಹೆಸರಿಸಿ ಎಲ್ಲ ಪ್ರಶ್ನೆಗೂ ಉತ್ತರಿಸಿ. ಪಾಸು ಫೇಲು ಗೆಲುವು ಸೋಲು ಜೀವನ ಎಲ್ಲಕ್ಕಿಂತ ಮಿಗಿಲು. ಅಂಕಗಳೆಂದರೆ ಮೇಲಿನ ತೊಗಟೆ, ವಿದ್ಯೆ ಅದರ ಒಳಗಿನ ತಿರುಳು. ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ.